ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಮತ್ತು ಜೂಮ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನು, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು ಎಲ್ಲರ ಚೈತನ್ಯವನ್ನು ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಸೀನಿಯರ್ ಪಿರಮಿಡ್ ಮಾಸ್ಟರ್ ಸುನೀತಾ ಮಾಸ್ಟರ್ ಅವರು ಕರ್ಮ ಸಿದ್ಧಾಂತದ ಮೇಲೆ ಸಜ್ಜನ ಸಾಂಗತ್ಯವನ್ನು ಮಾಡ್ತಾ ಇದ್ರು. ಮಾಸ್ಟರ್ ನಮಸ್ತೆ. ನಮಸ್ತೆ ಮಾಸ್ಟರ್ಸ್. ಎಸ್ ಮೇಡಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ವಂದಿಸ್ತಾ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೆ ವಂದಿಸ್ತಾ ಇವತ್ತು ಕರ್ಮ ಸಿದ್ಧಾಂತವನ್ನ ಮುಂದುವರಿಸ್ತಾ ಇದ್ದೀನಿ. ನಿನ್ನೆ ಕೆಲವು ದಾರ್ಶನಿಕರು ಏನೇನು ಹೇಳಿದ್ದಾರೆ ಕರ್ಮ ಸಿದ್ಧಾಂತದಲ್ಲಿ ಅಂತ ನೋಡಿದ್ವಿ. ಇವತ್ತು ಕೂಡ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡೋಣ. ಅದರಲ್ಲಿ ಗುರು ಸಾಹೇಬ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಕರ್ಮ ಸಿದ್ಧಾಂತ ಪ್ರಕೃತಿಯ ಬದಲಾಗದ ಶಾಶ್ವತ ಕಾನೂನು. ಇದು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಬುನಾದಿ. ರಾತ್ರಿ ಹಗಲು ಮಾನವನು ಮಾಡುವುದೆಲ್ಲ ಅವನ ಹಣೆಯಲ್ಲಿ ಬರೆಯಲಾಗುತ್ತದೆ ಅಂತ ಗುರು ಸಾಹೇಬ್ರು ಹೇಳ್ತಾರೆ. ಒಂದು ದೇಶ ಕೆಲವು ಕಾನೂನುಗಳೊಂದಿಗೆ ಹೇಗೆ ನಡೆಸಲ್ಪಡ್ತದೋ, ಆ ದೇಶದಲ್ಲಿನ ಪ್ರಜೆಗಳು ಆ ಕಾನೂನಿಗೆ ಹೇಗೆ ಬದ್ಧರಾಗಿರ್ತಾರೋ, ಹಾಗೆ ಭಗವಂತನ ಸೃಷ್ಟಿ ಸಹ ಕೆಲವು ಸಿದ್ಧಾಂತಗಳೊಂದಿಗೆ ಅಂದ್ರೆ ಕಾನೂನೊಂದಿಗೆ ನಡೆಸಲ್ಪಡ್ತದೆ. ಈ ಸೃಷ್ಟಿಯಲ್ಲಿರುವ ಪ್ರತಿ ಜೀವಿ ಆ ನಿಯಮಗಳಿಗೆ, ಕಾನೂನುಗಳಿಗೆ ಬದ್ಧರು. ಅಂತಹ ಪ್ರಕೃತಿ ಕಾನೂನಲ್ಲಿ ಕರ್ಮ ಸಿದ್ಧಾಂತ ಎಂಬುದು ಬದಲಾಗದ ಶಾಶ್ವತ ಕಾನೂನು ಅಂತ ಗುರು ಸಾಹೇಬ್ರು ಹೇಳ್ತಾರೆ. ಅದರಿಂದ ಈ ಸೃಷ್ಟಿಯಲ್ಲಿ ಜೀವಿಸುತ್ತಿರುವ ಮಾನವರಾದ ನಾವು ಕರ್ಮ ಸಿದ್ಧಾಂತ ಅನ್ನುವ ಕಾನೂನನ್ನು ಅನುಸರಿಸಿ ಜೀವಿಸಬೇಕು. ಕರ್ಮ ಸಿದ್ಧಾಂತ ಅನ್ನುವ ಕಾನೂನನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸುಲಭವಾಗಿ ತೆಗೆದುಕೊಳ್ಬಾರ್ದು. ಇಷ್ಟ ಬಂದಂತೆ ಕರ್ಮಗಳನ್ನ ಮಾಡಬಾರ್ದು, ಇಷ್ಟ ಬಂದಂತೆ ವರ್ತಿಸಬಾರ್ದು. ಹಾಗೆ ಪ್ರವರ್ತಿಸುತ್ತಾ ಕರ್ಮಗಳನ್ನ ಮಾಡಿದ್ರೆ ಸೃಷ್ಟಿಯಲ್ಲಿನ ಕರ್ಮ ಸಿದ್ಧಾಂತವನ್ನ ಅನುಸರಿಸಿ ಫಲಿತವನ್ನು ನಾವು ಅನುಭವಿಸಬೇಕಾಗುತ್ತದೆ. ಒಂದು ವಿಧದಲ್ಲಿ ಒಂದು ದೇಶ ಕಾಣಿಸುವ ಪ್ರಭುತ್ವದಿಂದ ರಾಜ್ಯಾಂಗದ ಪ್ರಕಾರ ಹೇಗೆ ನಡೆಸಲ್ಪಡುತ್ತದೋ, ಈ ಸೃಷ್ಟಿಯಲ್ಲಿ ಕಾಣಿಸದ ಶಕ್ತಿ ಅಂದ್ರೆ ಭಗವಂತನಿಂದ ಕೆಲವು ನಿಯಮಗಳು, ಸಿದ್ಧಾಂತಗಳನ್ನು ಅನುಸರಿಸಿ ನಡೆಸಲ್ಪಡುತ್ತದೆ. ಒಂದು ದೇಶದ ಕಾನೂನಿನ ಪ್ರಕಾರ ತಪ್ಪು ಮಾಡಿದವನು ಹೇಗೆ ಶಿಕ್ಷಿಸಲ್ಪಡ್ತಾನೋ, ಹಾಗೆ ಈ ಪ್ರಕೃತಿ ಕಾನೂನಿನ ಪ್ರಕಾರ ಪಾಪ ಮಾಡಿದವರು ಕೂಡ ಶಿಕ್ಷಿಸಲ್ಪಡ್ತಾರೆ, ಅಂದ್ರೆ ಕಷ್ಟಗಳ ಪಾಲಾಗ್ತಾರೆ. ಒಂದು ದೇಶದ ಕಾನೂನನ್ನ ಬದಲಾಯಿಸಬಹುದೇನೋ, ಆದ್ರೆ ಪ್ರಕೃತಿ ಕಾನೂನು ಮಾತ್ರ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಗುರು ಸಾಹೇಬ್ರು ಹೇಳ್ತಾರೆ. ಅವ್ರು ಇನ್ನೂ ಒಂದ್ ಮಾತು ಹೇಳಿದ್ದಾರೆ. ಅದೇನಂದ್ರೆ, ಕರ್ಮ ಸಿದ್ಧಾಂತದ ಪ್ರಕಾರ ಯಾರು ಯಾವ ಕರ್ಮ ಮಾಡಿದ್ರು ಅದು ಅವ್ರ ಹಣೆಯಲ್ಲಿ ಬರೆಯಲ್ಪಡ್ತದೆ ಅಂತ ಹೇಳಿದ್ದಾರೆ. ತುಂಬಾ ಜನರ ಉದ್ದೇಶ ಏನಂದ್ರೆ, ನಮ್ಮ ಹಣೆ ಬರನ ತುಂಬಾ ಜನರು ಏನ್ ಅನ್ಕೊಂತಾರೆ ಅಂದ್ರೆ, ನಮ್ಮ ಹಣೆ ಬರಹ ಪ್ರಕಾರವೇ ನಮ್ಮ ಜೀವನ ಇದೆ ಅಂತ, ಬ್ರಹ್ಮ ಏನು ನಮ್ಮ ಹಣೆಯಲ್ಲಿ ಬರ್ತಿದಾನಲ್ಲ ಆ ಪ್ರಕಾರ ನಮ್ಮ ಜೀವನ ಇದೆ ಅಂತ ಭಾವಿಸ್ತಾರೆ. ಅದಕ್ಕೆ ನನ್ನ ಹಣೆ ಬರಹ ಹೀಗಿದೆ ಅಂತ ಹಣೆನ ತೋರಿಸ್ತಾರೆ. ಆದ್ರೆ ಗುರು ಸಾಹೇಬ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಕರ್ಮಗಳೇ ನಮ್ಮ ಹಣೆಯಲ್ಲಿ ಬರೆಯಲ್ಪಡ್ತವೆ ಅಂತ ಹೇಳಿದ್ದಾರೆ. ಅದ್ರ ಅರ್ಥ, ನಾವು ಮಾಡುವ ಪ್ರತಿ ಕರ್ಮ ಈ ಸೃಷ್ಟಿಯಲ್ಲಿ ದಾಖಲಿಸಲ್ಪಡ್ತದೆ. ನಾವು ಮಾಡುವ ಪ್ರತಿ ಕೆಲಸ, ಮಾತು ಅನುಕ್ಷಣ ಹಗಲು ರಾತ್ರಿ ಸಹ ದಾಖಲಾಗ್ತಾ ಇರ್ತದೆ. ನಾವು ಒಬ್ಬರೇ ಇದ್ರು, ಯಾವುದೇ ಗುಹೆನಲ್ಲಿ ಇದ್ರು, ಯಾರೇ ನೋಡಿದ್ರು ನೋಡದೆ ಇಲ್ಲದ್ರು, ಕೋಣೆ ಬಾಗಿಲು ಹಾಕೊಂಡ್ರು ನಾವು ಮಾಡೋ ಪ್ರತಿ ಕೆಲಸ, ಮಾತು, ಕರ್ಮಗಳು ದಾಖಲಿಸಲ್ಪಡ್ತಲೇ ಇರ್ತವೆ. ಅಂದ್ರೆ ಪ್ರಕೃತಿ ಎಷ್ಟು ಶಕ್ತಿಯುತ ಆಗಿದೆ ಅಂತ ನಾವು ತಿಳ್ಕೊಬಹುದು. ಅದರಿಂದ ಪ್ರಕೃತಿ ಶಕ್ತಿಯನ್ನು ಕಡಿಮೆ ಅಂತ ನಾವು ಭಾವಿಸಬಾರ್ದು. ನಾವು ಮಾಡಿದ ಕೆಲಸಗಳನ್ನ ಕೆಲವು ದಿನಗಳಲ್ಲಿ ಮರಿತೇವೆ. ಇಷ್ಟು ಕೋಟಿ ಜೀವಿಗಳ ಕರ್ಮಗಳ ದಾಖಲಾಗುವುದು ಅನ್ನುವ ವಿಷಯದ ಆಧಾರವಾಗಿ ಪ್ರಕೃತಿ ಶಕ್ತಿಯನ್ನು ನಾವು ಊಹಿಸ್ಕೋಬಹುದು.
ಪ್ರಕೃತಿ ನಾವು ಮಾಡಿದ ಕರ್ಮಗಳನ್ನ ರೆಕಾರ್ಡ್ ಮಾಡೋದೇ ಅಲ್ಲದೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಆ ಫಲಿತಾಂಶವನ್ನ ಸಹ ನೀಡಲ್ಪಡ್ತದೆ. ಈ ಸಂದರ್ಭವಾಗಿ ನಾವು ತಿಳಿಬೇಕಾದದ್ದು ನಮ್ಮ ಹಣೆ ಬರವನ್ನ ನಾವು ಮಾಡುವ ಕರ್ಮಗಳ ಮೂಲಕ ನಾವು ಬದಲಾಯಿಸ್ಕೊಳ್ತಿದ್ದೇವೆ. ನಮ್ಮ ಹಣೆ ಬರಹನ ಯಾರು ಬರಿತಾ ಇಲ್ಲ ಅಂತ ನಾವು ತಿಳ್ಕೊಬೇಕು. ನಮ್ ಜೀವನ ನಮ್ ಕೈಲೇ ಇದೆ ಅಂತ ತಿಳ್ಕೊಬೇಕು. ನಮ್ ಕೈಗಳು ಮಾಡೋ ಕ್ರಿಯೆಯಲ್ಲಿ ನಮ್ಮ ಮಾತುಗಳಲ್ಲಿ ಇದೆ ಅಂತ ತಿಳಿಬೇಕು. ಅದೇ ಗುರು ಸಾಹೇಬ್ ಅವ್ರ ಸಂದೇಶ. ನಮ್ ಜೀವನ ಹೀಗಿದೆ ಹಾಗಿದೆ ಅಂತ ಯಾರನ್ನು ನಾವು ನಿಂದನೆ ಮಾಡಬಾರ್ದು. ಕನಿಷ್ಠ ಈಗ್ಲಾದ್ರೂ ನಮ್ಮ ಕರ್ಮಗಳನ್ನ ಅಂದ್ರೆ ಈ ಕರ್ಮ ಸಿದ್ಧಾಂತವನ್ನ ತಿಳ್ಕೊಂಡ್ಮೇಲೆ ನಾವು ಬದಲಾಯಿಸ್ಕೋಬೇಕು, ವರ್ತನೆನ ಬದಲಾಯಿಸ್ಕೋಬೇಕು. ನಮ್ ಭವಿಷ್ಯ ಹೇಗಿರ್ಬೇಕು ಅಂದ್ಕೊಳ್ತೀವೋ ಅದಕ್ಕೆ ತಕ್ಕಂತೆ ನಾವು ಕರ್ಮಗಳನ್ನು ಕೂಡ ಮಾಡ್ಬೇಕು. ಇನ್ನು ಕನ್ಫ್ಯೂಷಿಯಸ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ಪರರು ನಿನ್ಗೆ ಏನ್ ಮಾಡ್ಬಾರ್ದು ಅಂತ ನೀನ್ ಅಂದ್ಕೊಳ್ತೀಯೋ ಅವ್ರ ವಿಷಯದಲ್ಲಿ ನಾವು ಕೂಡ ಹಾಗೆ ಇರ್ಬೇಕು. ಪರರ್ ನಿನ್ನನ್ನು ಅವಮಾನಿಸಬಾರ್ದು ಅಂದ್ರೆ ನಾವು ಯಾರನ್ನು ಅವಮಾನಿಸಬಾರ್ದು. ಪರರ್ ನಮ್ಮನ್ನ ವಿಮರ್ಶಿಸಬಾರ್ದು ಅಂದ್ರೆ ನಾವು ಕೂಡ ಯಾರನ್ನು ವಿಮರ್ಶಿಸಬಾರ್ದು. ಪರರ್ ನಮ್ಮನ್ನ ನಷ್ಟಕ್ಕೆ ಈಡ್ ಮಾಡಬಾರ್ದು ಅಂದ್ರೆ ನಾವು ಕೂಡ ಯಾರನ್ನು ಕಷ್ಟಕ್ಕೆ ಸಿಲುಕಿಸಬಾರ್ದು. ಪರರು ಅವಹೇಳನ ಮಾಡಬಾರ್ದು ಅಂದ್ರೆ ನಾವು ಕೂಡ ಅವರನ್ನ ಅವಹೇಳನ ಮಾಡಬಾರ್ದು. ಪರರು ನಮ್ಮ ಸ್ವತ್ತನ್ನ ಅಪಹರಿಸಬಾರ್ದು ಅಂತಂದ್ರೆ ನಾವು ಕೂಡ ಪರರ ಸ್ವತ್ತನ್ನ ಅಪಹರಿಸಬಾರ್ದು. ಮತ್ತೆ ಬೇರೆಯವ್ರು ನಮ್ಮನ್ನ ಗೌರವ ಕೊಡ್ಬೇಕು ಅಂದ್ರೆ ನಾವು ಕೂಡ ಬೇರೆಯವರಿಗೆ ಗೌರವನ ನಾವು ಕೊಡ್ಬೇಕು. ಯಾರಾದ್ರೂ ನಮ್ಮನ್ನ ಪ್ರೀತಿಸ್ಬೇಕು ಅಂದ್ರೆ ನಾವು ಕೂಡ ಅವರನ್ನ ಪ್ರೀತಿಸ್ಬೇಕು. ಅಭಿಮಾನ ಪಡ್ಬೇಕು ಅಂದ್ರೆ ನಾವು ಕೂಡ ಇನ್ನೊಬ್ರನ್ನ ಅಭಿಮಾನದಿಂದ ನೋಡ್ಕೋಬೇಕು. ಇದು ಕನ್ಫ್ಯೂಷಿಯಸ್ ಅವರ ಸಂದೇಶ ಆಗಿದೆ. ತುಳಸಿದಾಸರು ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ಕರ್ಮ ಸಿದ್ಧಾಂತದೇ ಮೇಲುಗೈ ಅಂತ ಹೇಳಿದ್ದಾರೆ. ಈ ಮೇಲಿನ ವಿಷಯಕ್ಕೆ ಅನುಗುಣವಾಗಿ ಪ್ರಪಂಚದಲ್ಲಿ ಕರ್ಮ ಸಿದ್ಧಾಂತ ಅನ್ನೋದು ತುಂಬಾ ಮುಖ್ಯವಾದ್ದು ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ರು ಮಾನವನ ಜೀವನ ಕರ್ಮ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ ಅಂತ ತಿಳ್ಕೋಬೇಕು. ಎಲ್ಲರಿಗಿಂತ ರಾಜ ಹೇಗೆ ದೊಡ್ಡವನು ಹಾಗೆ ಎಲ್ಲದಕ್ಕಿಂತ ಸೃಷ್ಟಿಯಲ್ಲಿ ಕರ್ಮ ಸಿದ್ಧಾಂತ ದೊಡ್ಡದು. ಅದಕ್ಕಂತೆ ತುಳಸಿದಾಸರು ಏನ್ ಹೇಳ್ತಾರೆ ಅಂದ್ರೆ, ಈ ಕರ್ಮ ಸಿದ್ಧಾಂತದ ಮೇಲುಗೈ ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಮಾಡುವ ಯಾವ ವಿಧದ ಕರ್ಮಕ್ಕಾದ್ರೂ ಸಮಯ ಸಂದರ್ಭಕ್ಕೆ ಅನುಸಾರ ಆ ಕರ್ಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಅಂತ ಹೇಳಿದ್ದಾರೆ. ಬೀಜವನ್ನ ನಾಟದ ಕೂಡಲೇ ಹಣ್ಣು ಹೇಗೆ ಬರೋದಿಲ್ವೋ ಹಾಗೆ ಕರ್ಮಕ್ಕೆ ಸಹ ಫಲಿತಾಂಶ ತಕ್ಷಣವೇ ಬರೋದಿಲ್ಲ ಅಂತ ತಿಳ್ಕೊಬೇಕು. ಬೀಜಕ್ಕೆ ತಕ್ಕ ಗಿಡ ಇರುವಂತೆ ನಾವು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಫಲಿತ ಇರ್ತದೆ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಪಾಪನ ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು, ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು, ವಿಧವಾದ ಪಾಪಗಳನ್ನ ಮಾಡಿದ್ರೆ ವಿಧವಾದ ರೋಗಗಳು ಅಂತ ಸಹ ಹೇಳಿದ್ದಾರೆ. ಅಂದ್ರೆ ನಮ್ಮ ಪಾಪದ ತೀವ್ರತೆಗೆ ಅನುಗುಣವಾಗಿ ನಾವು ಕಷ್ಟ ಅನುಭವಿಸ್ತೇವೆ ಅಂತ ತಿಳ್ಕೊಬೇಕು. ಪ್ರಾಣಿ ಹತ್ಯೆ ಅನ್ನೋದು ಮಾನವ ಕುಲದ ಮಹಾ ಪಾಪಕರ್ಮ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ಪ್ರಾಣಿ ಹತ್ಯೆ ಮಾಡಬಾರ್ದು. ಪ್ರಾಣಿ ಹತ್ಯೆಗೆ ಕಾರಣವಾದ ಮಾಂಸಾಹಾರವನ್ನ ನಾವು ತಿನ್ಬಾರ್ದು ಅಂತ ತಿಳ್ಕೊಬೇಕು. ಕರ್ಮ ಸಿದ್ಧಾಂತ ಇಲ್ಲ ಅಂತ ತಿಳ್ಕೊಬಾರ್ದು. ಕರ್ಮ ಸಿದ್ಧಾಂತ ಅನ್ನೋದು ಇದೆ. ಅದನ್ನೇ ಯೋಗಿಗಳೆಲ್ಲ ಹೇಳಿರೋದು. ಕರ್ಮಗಳ ವಿಷಯದಲ್ಲಿ ಜಾಗ್ರತೆಯಿಂದ ಇರ್ಬೇಕು. ಇಲ್ದಿದ್ರೆ ನಂತರ ಪರಿಣಾಮನ ನಾವು ಅನುಭವಿಸ್ಬೇಕಾಗತ್ತೆ. ನರಕ ಪಾಪಗಳನ್ನ ಮಾಡೋರು ಎಷ್ಟು ಸಂಪಾದಿಸಿದ್ರು, ಎಷ್ಟು ಆಸ್ತಿ ಅಂತಸ್ತುಗಳಿದ್ರು ವ್ಯರ್ಥ ಅಂತ ತಿಳ್ಕೊಬೇಕು. ಕರ್ಮ ಸಿದ್ಧಾಂತದ ಬಗ್ಗೆ ಎಲ್ಲರೂ ನೀಡಿದ ಸಂದೇಶದ ಅನುಸಾರ ನಾವು ಕೆಲ ವಿಷಯಗಳನ್ನ ತಿಳ್ಕೊಬಹುದು. ಇವಾಗ ಕರ್ಮಗಳನ್ನ ಯಾವಾಗ ಅನುಭವಿಸ್ತೇವೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಫಲಿತವನ್ನ ಪ್ರಸ್ತುತ ಅನುಭವಿಸ್ತಾ ಇರ್ತೇವೆ. ಹಾಗೆ ಪ್ರಸ್ತುತ ಮಾಡುವ ಕರ್ಮಗಳ ಫಲಿತವನ್ನ ಭವಿಷ್ಯತ್ತಿನಲ್ಲಿ ಅನುಭವಿಸ್ಬೇಕಾಗಿ ಬರ್ತದೆ. ಇಲ್ಲಿ ಗತ ಅಂದ್ರೆ ಈ ಜನ್ಮಕ್ಕೆ ಬರುವ ಮೊದಲು ಅಂದ್ರೆ ಹಿಂದಿನ ಜನ್ಮ, ಕಳೆದ ಜೀವನ ಆಗಿರ್ತದೆ. ಅಥವಾ ಈ ಜನ್ಮದಲ್ಲೇ ಇಲ್ಲಿಯವರೆಗೂ ಕಳೆದ ಜೀವನವಾದ್ರೂ ಕೂಡ ಆಗಿರಬಹುದು. ಹಿಂದಿನ ಜನ್ಮ ಸಹ ಅವ್ರ ಹಿಂದಿನ ಜೀವನದ ಅಡಿಯಲ್ಲಿ ಬರ್ತದೆ. ಅಂದ್ರೆ ಹಿಂದಿನ ಜನ್ಮದಿಂದಲೇ ಅಲ್ಲದೆ ಅದಕ್ಕಿಂತ ಮುಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಸಹ ಪ್ರಸ್ತುತ ಅನುಭವಿಸುವ ಅವಕಾಶ ಕೂಡ ಇದೆ. ಎಲ್ಲರ ಅಭಿಪ್ರಾಯ ಏನಂದ್ರೆ, ಹಿಂದಿನ ಜನ್ಮದ ಅನುಸಾರ ಈ ಜನ್ಮ ಅಂತ ಅಂದ್ಕೊಳ್ತಾರೆ. ಅಥವಾ ಈ ಜನ್ಮದಲ್ಲಿ ನಾವು ಎಲ್ಲವನ್ನು ಒಳಿತನ್ನೇ ಮಾಡಿದ್ದೇವೆ ಆದ್ರೂ ಕಷ್ಟ ಯಾಕೆ ಅಂತ ಅಂದ್ಕೊಳ್ತಾರೆ. ಇಂದಿನ ಅಂದ್ರೆ ಪ್ರಸ್ತುತ ಹಾಗೂ ಹಿಂದಿನ ಜನ್ಮಗಳೆರಡು ನಮ್ಮ ಕಷ್ಟಗಳಿಗೆ ಸುಖಗಳಿಗೆ ಆಧಾರವಾಗಿರ್ತದೆ. ನಾವು ಯಾವುದನ್ನು ಅನುಭವಿಸ್ತಿರ್ತೇವೋ ಎಲ್ಲವೂ ಸೃಷ್ಟಿ ನಿರ್ಧಾರದ ಪ್ರಕಾರ ಆಧಾರಿತವಾಗಿರ್ತದೆ. ಯಾವುದು ಏನಾದ್ರೂ ಹಿಂದಿನಿಂದ ಬಂದುದನ್ನ ಪ್ರಸ್ತುತ ನಾವು ಅನುಭವಿಸ್ತಾ ಇದೀವಿ. ಹಾಗೆ ಭವಿಷ್ಯ ಅಂದ್ರೆ ಈ ಜನ್ಮದಲ್ಲಿ ಉಳಿದ ಜೀವನ ಕೂಡ ಆಗಿರಬಹುದು, ಬರಲಿರುವ ಜನ್ಮಗಳು ಕೂಡ ಆಗಿರ್ಬಹುದು. ಇದನ್ನೆಲ್ಲ ಅವರ ಭವಿಷ್ಯತೆ ಆಗಿದೆ. ಅದರಿಂದ ಪ್ರಸ್ತುತ ಮಾಡುವ ಕರ್ಮಗಳ ಫಲಿತ ಭವಿಷ್ಯತ್ತಿನಲ್ಲಿ ಅನುಭವಿಸ್ತದೆ. ಅಂದ್ರೆ ಬರಲಿರುವ ಜನ್ಮದಲ್ಲಾಗ್ಲಿ ಅಥವಾ ಹಾಗೆ ಈ ಜನ್ಮದಲ್ಲೂ ಕೂಡ ಅನುಭವಿಸುವ ಅವಕಾಶ ಇರ್ತದೆ. ಕೆಲ ಗಿಡಗಳು ಕಾಯಿಗಳು ಕೆಲ ದಿನಗಳಲ್ಲೇ ಮೊಗ್ಗಾಗಿ ಕಾಯಿಗಳಾಗ್ಲು ಶುರು ಆಗ್ತವೆ, ಫಲವನ್ನು ನೀಡ್ತವೆ. ಅಂದ್ರೆ ಹೀರೆಕಾಯಿ, ಬೆಂಡೆಕಾಯಿ ಅಂತವು. ಕೆಲ ಸಸ್ಯಗಳು ಕೆಲವು ತಿಂಗಳಲ್ಲೇ ಫಲವನ್ನು ನೀಡ್ತವೆ, ಭತ್ತ, ಗೋಧಿ ಅಂತವು.
ಕೆಲ ಮರಗಳು ಫಸಲನ್ನ ನೀಡೋದಕ್ಕೆ ಕೆಲವು ವರ್ಷಗಳು ಸಹ ಬೇಕಾಗ್ತವೆ. ಅಂದ್ರೆ ತೆಂಗಿನಕಾಯಿ, ಮಾವು ಇಂಥವು. ಹಾಗೆ ನಾವು ಮಾಡುವ ಕರ್ಮಗಳು ಸಹ ಯಾವಾಗ್ಲಾದ್ರೂ ನಾವು ಅನುಭವಿಸೋ ಅವಕಾಶ ಇರ್ತದೆ. ಆದ್ರೆ ಕೆಲ ಕರ್ಮಗಳಿಗೆ ಮಾಡಿದ ಕೂಡಲೇ ಫಲಿತ ಕಾಣಿಸ್ತದೆ. ಉದಾಹರಣೆಗೆ ಯಾರಾದ್ರೂ ದಾರಿಯಲ್ಲಿ ಹೋಗೋರ್ಗೆ ನಮ್ಮ ಪಕ್ಕದಲ್ಲಿರೋರ್ಗೆ ಹೊಡೆದ್ರೆ ಅವ್ನ್ ಕೂಡಲೇ ನಮ್ಗೆ ತಿರುಗಿ ಹೊಡಿತಾನೆ, ಬೈದ್ರೆ ತಿರುಗಿ ಬೈತಾನೆ. ಕತ್ತಿನಲ್ಲಿರುವ ಸರವನ್ನಾಗ್ಲಿ, ಜೇಬ್ನಲ್ಲಿರುವ ಪರ್ಸನ್ನಾಗ್ಲಿ ಕದ್ರೆ ಸಿಕ್ ಬಿದ್ರೆ ಶರೀರವನ್ನು ಆಗೋ ತರ ಹೊಡ್ತಾ ಬೀಳ್ತವೆ. ಅಂದ್ರೆ ಈ ಜನ್ಮದಲ್ಲೇ ಅನುಭವಿಸ್ಬೋದು ಅಥವಾ ಬರುವ ಜನ್ಮದಲ್ಲಾದ್ರೂ ನಾವು ಅನುಭವಿಸ್ಬೋದು. ಹೀಗೆ ಅದನ್ನ ನಾವು ಸ್ಪಷ್ಟವಾಗಿ ಹೇಳೋದಿಕ್ಕೆ ಆಗಲ್ಲ. ಆದ್ರೆ ಪತ್ರಿಜಿ ನಾವು ಮಾಡುವ ಯಾವ ವಿಧವಾದ ಕರ್ಮಕ್ಕಾದ್ರೂ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ಕರ್ಮಗಳಿಗೆ ತಕ್ಕ ಫಲವನ್ನು ಖಂಡಿತವಾಗಿ ಅನುಭವಿಸ್ಲೇಬೇಕು. ಯಾವಾಗ ಅನ್ನೋದು ಸೃಷ್ಟಿ ನಿರ್ಣಯದ ಮೇಲೆ ನಿರ್ಧಾರ ಪಟ್ಟಿರ್ತದೆ. ಅಂದ್ರೆ ಮಾಡಿದ ಕರ್ಮಕ್ಕೆ ಯಾರು ಹೇಗೆ ಅನುಭವಿಸ್ಬೇಕು ಎಂಬುದನ್ನು ನಿರ್ಣಯಿಸುವುದು ಸೃಷ್ಟಿ ಅಂದ್ರೆ ಭಗವಂತ. ತುಂಬಾ ಜನರಲ್ಲಿ ಅನುಮಾನ ಏನಿದೆ ಅಂದ್ರೆ ಈ ಜನ್ಮದಲ್ಲಿ ಮಾಡಿಕೊಂಡದನ್ನ ಈ ಜನ್ಮದಲ್ಲಿ ಅನುಭವಿಸುದಿಲ್ವೇನೋ ಅಂತ ಅಂದ್ಕೊಳ್ತಾರೆ. ಈ ಜನ್ಮದಲ್ಲಿ ಮಾಡ್ಕೊಂಡ ಕರ್ಮ ಫಲಿತಗಳು ಬರುವ ಜನ್ಮದಲ್ಲಿ ಅನುಭವಿಸ್ತವೆ ಅಂತ ಕೂಡ ಅಂದ್ಕೊಳ್ತಾರೆ. ಪಾಪಗಳನ್ನ ಮಾಡೋರು, ಮಾಂಸವನ್ನು ತಿಂದು ಹಿಂಸೆ ಕಾರಣ ಆದವರು ಹೇಳುವ ವಿಷಯ, ಜನ್ಮಗಳು ಇದ್ಯೋ ಇಲ್ವೋ, ಸತ್ ನಂತರ ನಾವಿರ್ತೀವೋ ಇರಲ್ವೋ, ಯಾವಾಗ್ಲೂ ಯಾವ್ದೋ ಜನ್ಮದಲ್ಲಿ ಅನುಭವಿಸ್ತೇವೆ ಅಂತ ಈಗಿನ ಸುಖ ಮತ್ತೆ ಸಡಗರನ ಯಾಕೆ ಬಿಡ್ಬೇಕು? ನಾವು ಇರುವಾಗ ಅವಕಾಶ ಇರುವಾಗ್ಲೇ ಎಲ್ಲ ಅನುಭವಿಸ್ಬಿಡ್ಬೇಕು, ಆಶೆಗಳನ್ನ ತೀರ್ಸ್ಕೋಬೇಕು, ಮಜಾ ಮಾಡ್ಬೇಕು. ಅಷ್ಟೇ ಹೊತ್ತು ಎಲ್ಲ ತ್ಯಾಗ ಯಾಕೆ ಮಾಡ್ಬೇಕು? ಏನಾದ್ರೂ ಆದ್ರೆ ಆಗ ನೋಡ್ಕೊಳ್ಳೋಣ, ಈಗ ಚೆನ್ನಾಗೇ ಇದೀವಲ್ಲ. ಜನ್ಮಗಳಿದೆ ಅಂತ ಯಾರಿಗ್ ಗೊತ್ತು? ಯಾರು ಹೇಳಿದ್ದಾರೆ? ಈಗ ನಾವು ಇರುವುದಿಲ್ವಲ್ಲ, ಅದ್ರ ಬಗ್ಗೆ ಅನಗತ್ಯವಾಗಿ ಯಾಕೆ ಆಲೋಚನೆ ಮಾಡ್ಬೇಕು? ಬರೋ ಜನ್ಮದಲ್ಲೇ ಅನುಭವಿಸೋದ್ರ ಬಗ್ಗೆ ಈಗ ಯಾಕೆ ಯೋಚನೆ ಮಾಡ್ಬೇಕು? ಹಾಯಾಗಿ ಅನುಭವಿಸಿದ್ರೆ ಆಗಲ್ವಾ ಅಂತ ಕೂಡ ಅಂದ್ಕೊಳ್ತಾರೆ. ಮಾಡಿದ ಕರ್ಮಗಳಿಗೆ ಫಲಿತ ಈ ಜನ್ಮದಲ್ಲಿ ಅನುಭವಿಸೋದಿಲ್ಲ ಅಂತ ಅವ್ರ ಉದ್ದೇಶ. ಆದ್ರೆ ತಿಳ್ಕೊಬೇಕಾಗಿರೋ ವಿಷಯ ಅಂದ್ರೆ ಹಿಂದಿನ ಜನ್ಮಗಳ ಕರ್ಮಗಳೇ ಅಲ್ಲದೆ ಮಾಡಿದ ಕರ್ಮಗಳನ್ನ ಹೆಚ್ಚಿನ ಭಾಗ ಈ ಜನ್ಮದಲ್ಲಿ ಕೂಡ ಅನುಭವಿಸುವ ಅವಕಾಶ ಇರುತ್ತೆ. ಈ ಜನ್ಮದಲ್ಲಿ ಮಾಡಿದ್ದು ಬರೋ ಜನ್ಮದಲ್ಲಿ ಅಂತ ಅನ್ಕೋಬಾರ್ದು. ಹಾಗಂತ ಪಾಪಗಳನ್ನ ಮಾಡಿದ್ರೆ ಈ ಜನ್ಮದಲ್ಲಿ ನಮ್ಮ ಭವಿಷ್ಯತ್ತು ಅಂದ್ರೆ ಮುಂದಿರುವ ಆ ಒಂದು ಆಯುಷ ಅಥವಾ ಮುದಿತನ ಎಲ್ಲ ನರಕಪ್ರಾಯವಾಗಿ ಇರ್ತದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಪಾಪಿಚಿರಾಯು ಅಂತ ಹೇಳ್ತಾರೆ. ಅಂದ್ರೆ ಪಾಪ ಮಾಡಿದವ್ರು ಹೆಚ್ಚು ಕಾಲ ಜೀವಿಸ್ತಾರೆ ಅಂತ ಅರ್ಥ. ಕಾರಣ ಯೌವನದಲ್ಲಿ ಗರ್ವದಿಂದ ಮಾಡಿದ ಪಾಪಗಳನ್ನ ಅನುಭವಿಸ್ಬೇಕಂದ್ರೆ ಹೆಚ್ಚು ಕಾಲ ಬದುಕಲೇಬೇಕಲ್ಲ. ಅದರಿಂದ ಎಷ್ಟೇ ವಯಸ್ಸಾದ್ರೂ ಸಾವು ಬರಲ್ಲ. ಮೇಲಾಗಿ ಎಲ್ಲವೂ ಕಷ್ಟಗಳೇ, ಎಷ್ಟು ವಿಧವಾದ ರೋಗಗಳು, ಸಮಸ್ಯೆಗಳು, ಎಂತ ಪರಿಸ್ಥಿತಿ ಅಂದ್ರೆ ನಮ್ ಕೆಲಸ ನಾವು ಮಾಡ್ಕೊಳಕ್ಕಾಗಲ್ಲ. ಮಕ್ಕಳ ಮೇಲೆ ಅವಲಂಬಿತವಾಗಿರ್ಬೇಕು. ಅವ್ರು ಸರಿಯಾಗಿ ನೋಡ್ಕೊಳ್ತಾರೋ ಇಲ್ವೋ, ಎಲ್ಲ ಚಿತ್ಕಾರನೇ ಆಗಿರ್ತದೆ. ಒಂದೆಡೆ ರೋಗದ ಸಂಕಟ, ಮತ್ತೊಂದೆಡೆ ಯಾರು ಗಮನಿಸ್ತಿಲ್ಲ ಅನ್ನೋ ನೋವು. ಹಾಗೆ ನರಕ ಅನುಭವಿಸ್ತಾ ಮಂಚದ ಮೇಲೆ ಮಲಗಿ ಎಲ್ಲರನ್ನು ಪೀಡಿಸಿ ಹಣ್ಣಾಗಿ ನರಳಾಡಿ ಕೊನೆಯುಸಿರನ್ನ ಬಿಡ್ತಾರೆ ಅವರು. ವೃದ್ಧಾಪ್ಯದಲ್ಲೇ ಯಾಕೆ ಕಷ್ಟಗಳು ಬರ್ತವೆ ಅಂತ ನೋಡೋಣ. ಇವಾಗ ಗಮನಿಸಿದ್ರೆ ಯೌವನದಲ್ಲಿರೋದಕ್ಕಿಂತ ವೃದ್ಧಾಪ್ಯದಲ್ಲಿ ಹೆಚ್ಚು ಕಷ್ಟಗಳು, ರೋಗಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಸಹಜವಾಗಿ ವಯಸ್ಸಾದಂತೆಲ್ಲ ಕಷ್ಟಗಳು, ರೋಗಗಳು ಬಂದ್ರೆ ವಯಸ್ಸಾಯ್ತಲ್ಲ ಅದಕ್ಕೆ ರೋಗಗಳು ಬರ್ತಿವೆ ಅಂತ ಅನ್ಕೊಂತಾರೆ. ಇದಕ್ಕೆ ಕಾರಣ ಪ್ರಕೃತಿಯಲ್ಲಿರುವ ಮಾರ್ಪಾಡು. ಅವುಗಳು ಪಾಪ ಮಾಡಿದ ಕೂಡಲೇ ಶಿಕ್ಷೆ ಆಗಲ್ಲ. ಕಷ್ಟ ಪಡಬಾರ್ದು, ಈ ಪಾಪದ ಕೊಡ ತುಂಬ್ದಾಗ್ಲೇ ಮಾತ್ರ ಶಿಕ್ಷೆ ಬೀಳ್ತದೆ. ಪ್ರಾರಬ್ಧ ಕರ್ಮಗಳು ಅಂದ್ರೆ ಈ ಜನ್ಮದಲ್ಲಿ ಅನುಭವಿಸಲು ತಂದುಕೊಂಡಿರುವ ಕರ್ಮಗಳು ಹೆಚ್ಚಾಗಿ ವೃದ್ಧಾಪ್ಯದಲ್ಲಿ ಅನುಭವಿಸುವ ಮಾರ್ಪಾಡಾಗಿರೋದ್ರಿಂದ ಇದ್ ಬರ್ತದೆ. ಇವಾಗ ಮರದಲ್ಲಿ ಬಿಟ್ಟಿರೋ ಕಾಯಿ ಬೇಗ ಬೀಳೋದೇ ಇಲ್ಲ. ಅದು ಬೀಳ್ಬೇಕಂದ್ರೆ ಸಮಯ ಹಿಡಿತದಲ್ವಾ. ಈ ಕಾಯಿ ಚೆನ್ನಾಗಿ ದೊಡ್ಡದಾದವಾಗ ಗಿಡದಿಂದ ಬೀಳ್ತದೆ. ಹಾಗೆ ಮಾನವನ ಪಾಪಗಳಿಗೆ ಬೇಗ ಶಿಕ್ಷೆ ಆಗಲ್ಲ, ಕಷ್ಟನೂ ಕೂಡ ಬರಲ್ಲ. ಪಾಪ ಹಣ್ಣಾಗ್ಲು ಸಮಯ ಹಿಡಿತದೆ. ಹಾಗೆ ಸೃಷ್ಟಿಯಲ್ಲಿರುವ ಈ ಮಾರ್ಪಾಡು ಅರ್ಥವಾಗದೆ ಯೌವನದಲ್ಲಿ ಇದ್ದಾವಾಗ ನಮ್ ಜೀವನ ಯಾವಾಗ್ಲೂ ಹೀಗೆ ಇರ್ತದೆ ಅಂತ ಭಾವಿಸ್ತಾರೆ. ಗರ್ವದಿಂದ ಯಾರು ಏನೇ ಹೇಳಿದ್ರು ಕೇಳದೆ, ಅವ್ರ ಮಾತು ಲೆಕ್ಕಿಸದೆ ನಮ್ಗೆ ಇಷ್ಟ ಬಂದಂತೆ ಜೀವಿಸ್ತಾರೆ. ತಮ್ಗೆ ಇಷ್ಟವಾದ ಕೆಲಸಗಳನ್ನ ಮಾಡ್ತಾರೆ, ಇಷ್ಟ ಬಂದಂತೆ ಪ್ರವರ್ತಿಸ್ತಾರೆ. ತಾವು ಮಾಡುವ ಕೆಲಸಗಳು ಭವಿಷ್ಯತ್ನಲ್ಲಿ ನಮ್ಗೆ ನಷ್ಟ ಉಂಟು ಮಾಡ್ತಾವ, ನಮ್ಗೆ ಕಷ್ಟಗಳನ್ನ ತರ್ತಾವ ಎಂಬ ವಿಷಯವನ್ನ ಆಲೋಚಿಸೋದೇ ಇಲ್ಲ. ಅದು ಪಾಪನೇ ಅಲ್ವಾ ಅನ್ನೋದನ್ನ ಅವರು ಯೋಚನೆನೇ ಮಾಡಲ್ಲ. ಸುಖ ಭ್ರಾಂತಿಯಿಂದ ಮಾಡಬಾರ್ದು ಕೆಲಸಗಳನ್ನ, ಪಾಪಗಳನ್ನ ಮಾಡ್ತಾ ಇರ್ತಾರೆ. ಪ್ರಕೃತಿ ನಿಯಮಗಳು, ಧರ್ಮಗಳನ್ನ ಲೆಕ್ಕನ್ನೇ ಇಡಲ್ಲ ಅವರು. ಪ್ರಕೃತಿ ನೀಡಿದ ಅವಕಾಶಗಳನ್ನ ಅರ್ಥ ಮಾಡಿಕೊಳ್ಳಲ್ಲ. ಪಾಪಗಳನ್ನ ಮಾಡಿ ವೃದ್ಧಾಪ್ಯದಲ್ಲಿ ತಮ್ಮ ಸ್ಥಿತಿಗೆ ಚಿಂತಿಸ್ತಾರೆ. ಈ ಏರ್ಪಾಟ್ನಲ್ಲಿ ಅಂತರಾರ್ಥ ಏನಂದ್ರೆ ತಪ್ಪು ಮಾಡಿದವ್ರಿಗೆ ಅವಕಾಶ ಕೊಡೋದು ಮತ್ತು ತಮ್ಮ ತಪ್ಪನ್ನ ತಿದ್ದುಕೊಂಡು ಸರಿಪಡಿಸ್ಕೊಳ್ಳೋ ಅವಕಾಶ ಇರ್ತದೆ. ಎಷ್ಟು ಅವಕಾಶ ಕೊಟ್ರು ಅರ್ಥ ಮಾಡ್ಕೊಳ್ದಿದ್ರೆ ಶಿಕ್ಷೆ ಮೂಲಕ ಬೇರೆಯವರು ನೋವು, ಸಂಕಟ
ಹೇಗಿರ್ತದೆ ಎಂಬುದನ್ನ ಅನುಭವದ ಮೂಲಕ ಪ್ರಕೃತಿ ತಿಳಿಸುತ್ತೆ. ಈ ಅವಕಾಶವನ್ನ ಪಾಪ ಹಣ್ಣಾಗೋದು ಅಂತ ಹೇಳ್ತಾರೆ. ಈಗ ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಮೊದಲಿಗೆ ಸುಮ್ಮನಿರೋದಿಲ್ಲ. ಅದೇ ತಪ್ಪು ಮತ್ತೆ ಮತ್ತೆ ಮಾಡಿದ್ರೆ ಎಚ್ಚರಿಸ್ತೇವೆ, ಮತ್ತೆ ಮಾಡಿದ್ರೆ ಬೈತೇವೆ, ಎಷ್ಟೇ ಹೇಳಿದ್ರು ಕೇಳ್ದಿದ್ರೆ ದಂಡಿಸ್ತೇವೆ ಅಂತ ತಿಳಿದುಕೊಳ್ಳುವಂತೆ ಬುದ್ಧಿ ಹೇಳ್ತೇವೆ. ಹಾಗೆ ಪ್ರಕೃತಿ ಸಹ ನಮ್ಗೆ ಅವಕಾಶ ಕೊಡ್ತಾನೆ ಇರುತ್ತೆ. ಎಷ್ಟು ವಿಧದ ಅವಕಾಶ ನೀಡಿದ್ರು ಪಾಪ ಮಾಡೋದನ್ನ ನಿಲ್ಲಿಸದೇ ಇದ್ರೆ ಕೊನೆಗೆ ಶಿಕ್ಷೆ ಖಚಿತ. ಇದನ್ನು ಸಹ ಪಾಪ ಹಣ್ಣಾಗುವುದು ಅಂತಾನೆ ಹೇಳ್ತಾರೆ ಪ್ರಕೃತಿಯಲ್ಲಿ. ಹಾಗೆ ಅವಕಾಶ ನೀಡೋದೇ ಅಲ್ಲದೆ ಯೌವನದಲ್ಲಿ ಮಾಡೋ ತಪ್ಪುಗಳು ಪಾಪಗಳನ್ನ ತಿಳಿಸಿ ಹೇಳುವ ಏರ್ಪಾಟುಗಳಿಗೆ ಹೀಗೆ ಹಿರಿಯರು, ಪಂಡಿತರು, ವೇದಾಂತಿಗಳು ಉಪನ್ಯಾಸಗಳ ಮೂಲಕ ತಿಳಿಸಿರ್ತಾರೆ. ಹಾಗೆ ಭಗವದ್ಗೀತೆ ಮೂಲಕ ಶ್ರೀಕೃಷ್ಣ, ಬೈಬಲ್ ಮೂಲಕ ಜೀಸಸ್, ಕುರಾನ್ ಮೂಲಕ ಮೊಹಮ್ಮದ್ ಪ್ರವಕ್ತ, ಗುರು ಗ್ರಂಥ ಸಾಹೇಬ ಮೂಲಕ ಗುರು ನಾನಕ್, ಹೀಗೆ ಅನೇಕ ಮಂದಿ ನಮ್ಮ ಬೋಧನೆಗಳ ಮೂಲಕ ಈ ಕರ್ಮ ಸಿದ್ಧಾಂತದ ಕುರಿತು ಹೇಳಿದ್ದಾರೆ. ಹೇಗೆ ಜೀವಿಸ್ಬೇಕು, ಯಾವ ಕೆಲಸಗಳನ್ನ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಪುಣ್ಯ ಯಾವುದು, ಪಾಪಗಳು ಯಾವುದು, ಎಲ್ಲವನ್ನು ಸಹ ಹೇಳಿದ್ದಾರೆ. ಈ ರೀತಿಯಾಗಿ ಸಹ ಸೃಷ್ಟಿಯಲ್ಲಿ ಮಾನವರು ತಮ್ಮ ತಪ್ಪುಗಳನ್ನ, ಪಾಪಗಳನ್ನ ಸರಿಪಡಿಸಿಕೊಳ್ಳುವ ಅವಕಾಶನ ಕೊಡ್ಲಾಗ್ತದೆ. ಬದಲಾಗದೆ ಇದ್ರೆ, ಪಾಪಗಳನ್ನ ಮಾಡೋದನ್ನ ಬಿಡದೇ ಇದ್ರೆ ಶಿಕ್ಷೆಗಳು ಖಚಿತ. ಪ್ರಕೃತಿಯಲ್ಲಿ ಮತ್ತೊಂದು ಮಾರ್ಪಾಡಿದೆ. ಎಷ್ಟು ಜನರು ಹೇಳಿದ್ರು ಅರ್ಥ ಆಗದೆ ಇದ್ರೆ ಪ್ರತ್ಯಕ್ಷವಾಗಿ ಶಿಕ್ಷೆಗಳು, ಕಷ್ಟಗಳು, ರೋಗಗಳನ್ನ ಅನುಭವಿಸ್ತಿರೋ ಹಿರಿಯರು, ವೃದ್ಧರನ್ನು ನೋಡಿ ಆದ್ರೂ ತಿಳ್ಕೋಬೇಕು. ಅರೆ ಅವ್ರಿಗೆ ಅಂತ ಕಷ್ಟಗಳು, ರೋಗಗಳು ನಮ್ಗಿಲ್ಲ, ಅವ್ರಿಗೆ ಯಾಕೆ ಬಂದಿವೆ? ಈ ಲೋಕದಲ್ಲಿ ವಯಸ್ಸಾದ್ರೆ ಕಷ್ಟಗಳು ಬರ್ತಿವೆ, ಅವ್ರು ಏನ್ ಮಾಡಿದ್ದಾರೆ? ಸುಮ್ನೆ ಈ ಕಷ್ಟಗಳು ಬಂದಿವ್ಯಾ? ವಯಸ್ಸಾದ್ರೆ ಕಷ್ಟಗಳು ಬರ್ತಿವಿಯಲ್ಲ, ವಯಸ್ಸಾಗೋದು ಪಾಪನ? ಪಾಪಗಳನ್ನ ಮಾಡುವುದೇ ಕಾರಣನ ಎಂಬುದನ್ನ ಯೋಚಿಸ್ಬೇಕು. ಸೃಷ್ಟಿಯಲ್ಲಿ ಧರ್ಮ ಸೂಕ್ಷ್ಮಗಳನ್ನ ನಾವು ತಿಳ್ಕೋಬೇಕು. ನಾವ್ ಮಾಡ್ತಿರೋ ತಪ್ಪುಗಳನ್ನ, ಪಾಪಗಳನ್ನ ತಿಳ್ಕೋಬೇಕು, ಅದನ್ನ ನಾವು ಸರಿ ಮಾಡ್ಕೋಬೇಕು. ಸೃಷ್ಟಿಯಲ್ಲಿ ನಮ್ಮ ತಪ್ಪುಗಳ, ಪಾಪಗಳನ್ನ ತಿಳಿದುಕೊಳ್ಳಿ ಎಷ್ಟು ವಿಧವಾದ ಮಾರ್ಪಾಡಿವೆ, ಅವಕಾಶಗಳನ್ನು ಕೊಡ್ತಾವೆ. ಇಷ್ಟು ವಿಧವಾದ ಅವಕಾಶಗಳನ್ನ ಒಟ್ಟು ತಿಳ್ಕೊಳ್ಳದೆ ಇದ್ರೆ, ಲೆಕ್ಕಿಸದೆ ಇದ್ರೆ ಕೊನೆಗೆ ಪ್ರಕೃತಿ ಶಿಕ್ಷೆಯನ್ನ ನಾವು ಎದುರಿಸ್ಬೇಕಾಗತ್ತೆ. ಹಾಗೆ ಶಿಕ್ಷೆ ಆದ್ರೂ ಕೂಡ ಪರಿವರ್ತನೆ ಬದಲಾಗದೆ ಇದ್ರೆ, ಪಾಪಗಳನ್ನ ಮುಂದುವರಿಸಿದ್ರೆ ಇನ್ನೂ ಕಠಿಣವಾದ ಶಿಕ್ಷೆ ಆಗುತ್ತೆ. ಯಾವುದೇನೇ ಆದ್ರೂ ಪ್ರಕೃತಿ ಪ್ರತಿಯೊಬ್ಬರನ್ನು ಆಲೋಚಿಸುವಂತೆ ಮಾಡುತ್ತೆ. ಆಲೋಚನೆಯಿಂದಾಗ್ಲಿ, ಅನುಭವದ ಮೂಲಕ ಆಗ್ಲಿ ಪ್ರತಿಯೊಬ್ರು ಬದಲಾವಣೆಗೆ ತಗೊಂಡ್ ಬರುತ್ತೆ. ತನಗ್ ತಾನೇ ಬದಲಾಗುವಂತೆ ಮಾಡುತ್ತೆ. ಪಾಪಗಳನ್ನ ಬಿಡುವಂತೆ ಮಾಡುತ್ತೆ. ಯಾಕೆಂದ್ರೆ ತಂದುಕೊಂಡ ಪ್ರಾರಬ್ಧ ಕರ್ಮಗಳು ಯೌವನದಲ್ಲದೆ ವೃದ್ಧಾಪ್ಯದಲ್ಲಿ ಅನುಭವಿಸುವ ಏರ್ಪಾಡು ಕೂಡ ಇದೆ. ಹಾಗೆ ಪಾಪ ಭರಿತವಾದ ಜೀವನ ಹಿಂದಿನ ಜನ್ಮದಲ್ಲಿ ಮತ್ತಷ್ಟು ಹೆಚ್ಚಾಗಿ ಪಾಪವನ್ನು ಮಾಡಿರೋದಿದ್ರೆ ಯೌವನದಲ್ಲಿ ಯಾರಿಗೂ ಅಷ್ಟು ಕಷ್ಟಗಳು ಇರೋದಿಲ್ಲ. ಕಾರಣ ಮಾಡಿದ ಕರ್ಮಗಳು ಚಿಕ್ಕಂದಿನಿಂದಲೇ ಅನುಭವಿಸ್ಬೇಕಾಗಿ ಬಂದ್ರೆ ಇನ್ನು ಜೀವನದಲ್ಲಿ ಎಂತಹ ಮಾಧುರ್ಯ ಇರುತ್ತೆ. ಎಷ್ಟಿದ್ರು ಜೀವನದಲ್ಲಿ ವಿರಕ್ತಿ ಮೂಡ್ಬಿಡ್ತದೆ, ಆಸಕ್ತಿ ಇರೋದೇ ಇಲ್ಲ. ಈ ಜೀವನ ಯಾಕೆ ಅಂತ ಅಂದ್ಕೊಳ್ತಾರೆ, ನಿರ್ಲಿಪ್ತವಾಗಿ ಜೀವಿಸ್ತಾರೆ, ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋ ಅವಕಾಶ ಕೂಡ ಇರ್ತವೆ. ಅದಕ್ಕೆ ವಯಸ್ಸು ಬೆಳೆಯುತ್ತಾ ಹೋದಂತೆ ಕಷ್ಟಗಳು ಪ್ರಾರಂಭ ಆಗ್ತವೆ. ಕೊನೆ ಹಂತದಲ್ಲಿ ಮತ್ತಷ್ಟು ಹೆಚ್ಚಾಗ್ತವೆ. ಜೀವನದ ಮಾಧುರ್ಯ ಅನುಭವಿಸಿದ ನಂತರ ಕೊನೆ ಹಂತದಲ್ಲಿ ಕರ್ಮಗಳನ್ನ ಅನುಭವಿಸಿ ಹೊರಟೋಗ್ತಾರೆ. ಅದಕ್ಕೆ ಈ ಪ್ರಕೃತಿಯಲ್ಲಿ ಈ ಏರ್ಪಾಡಿರೋದು. ಅಂದ್ರೆ ವಯಸ್ಸಾದ್ಮೇಲೆ ಕಷ್ಟಗಳು ಜಾಸ್ತಿ ಬರ್ತವೆ. ಆದ್ರೆ ಮಾನವರು ಇದ್ಯಾವುದನ್ನು ಗಮನಿಸ್ತಾ ಇಲ್ಲ, ಗಣನೆಗೂ ತೆಗೆದುಕೊಳ್ತಾ ಇಲ್ಲ. ಹೇಳಿದ್ರು ಕೇಳಲ್ಲ. ಅವರು ಕೇಳಿದ್ರು ಆಚರಿಸಲ್ಲ. ತಪ್ಪುಗಳನ್ನ, ಪಾಪಗಳನ್ನ ಮಾಡ್ತಲೇ ಇರ್ತಾರೆ. ಹಿರಿಯರ, ಮಹಾತ್ಮರ ಸಂದೇಶಗಳನ್ನ ಕೇಳಿರೋಂತೆ ನಟಿಸ್ತಾರೆ. ಹಾಗಾದ್ರೆ ಕಷ್ಟಗಳು ಬರ್ದೇ ಇರ್ತಾವ. ಯಾವಾಗ್ಲೂ ಕಷ್ಟ ಬಂದವಾಗ ಪೂಜೆಗಳನ್ನ, ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಪಾಪಗಳನ್ನ ಮಾಡೋದನ್ನ ಮಾತ್ರ ಬಿಡಲ್ಲ. ಹಾಗೆ ಯೌವನದಲ್ಲಿ ಮಾಡಿದ ಪಾಪಗಳು ವಯಸ್ಸಾದ ನಂತರ ಬರೋ ಕಷ್ಟಗಳಿಗೆ, ರೋಗಗಳಿಗೆ ಕಾರಣ ಆಗ್ತವೆ. ವಯಸ್ಸಾದ ನಂತರ ಹಿಂದೆ ತಾವು ಮಾಡಿದ ಪಾಪಗಳಿಗೆ ನರಕ ಅನುಭವಿಸುವಾಗ ಅವರು ಹಿಂದೆ ಮಾಡಿದ ಪಾಪಗಳು ನೆನಪಿಗೆ ಬರ್ತವೆ. ಆಗ ತಿಳಿತವೆ ಅವ್ರಿಗೆ ಮಾಡಿದ ಕರ್ಮಗಳು ಎಲ್ಲಿ ಹೋಗ್ತವೆ, ಅನುಭವಿಸ್ಲೇಬೇಕು ಅಲ್ವಾ. ಈಗ ಏನ್ ಮಾಡ್ಬೇಕು ಸಾಧ್ಯ? ಆಗ ಯಾರು ಹೇಳ್ರು ಕೇಳಲಿಲ್ಲ, ಆಲೋಚಿಸ್ಲಿಲ್ಲ. ಈಗ ಅನುಭವಿಸಿದ್ರ ಹೊರತು ಮಾಡುವುದೇನು ಇರೋದಿಲ್ಲ. ಅದಕ್ಕೆ ಹೇಳೋದು, ಕೈ ಸುಟ್ಟ ನಂತರ ಎಲೆಗಳನ್ನ ಹಿಡ್ಕೊಂಡ್ರೆ ಏನು ಲಾಭ ಅಂತ ಹೇಳ್ತಾರೆ. ಅದರಿಂದ ಕೈ ಸುಡು ಮುಂಚೆನೆ ಅಂದ್ರೆ ಕಷ್ಟಗಳು ಬರೋ ಮುಂಚೆನೆ ಏನಾದ್ರೂ ಆಲೋಚಿಸ್ಬೇಕು. ಕರ್ಮ ಸಿದ್ಧಾಂತನ ನಾವು ತಿಳ್ಕೋಬೇಕು. ಪಾಪಗಳನ್ನ ಅನುಭವಿಸುವಾಗ ಏನು ಮಾಡಲು ಆಗಲ್ಲ, ಅನುಭವಿಸ್ಲೇಬೇಕು. ಅದರಿಂದ ಪಾಪಗಳನ್ನ ಮಾಡೋ ಮುಂಚೆ ಆಲೋಚಿಸಿ, ಹಿರಿಯರ ಮಾತು ಕೇಳಿ, ಭೂಮಿಯ ಮೇಲೆ ಬಂದು ಹೇಳ್ತಿರುವ ದೇವರುಗಳ ಮಾತುಗಳನ್ನು ಕೇಳಿ ಜಾಗೃತಿಯಿಂದ ಯೋಚಿಸಿ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಸಹ ಈ ಜನ್ಮದಲ್ಲಿ ಅನುಭವಿಸೋ ಅವಕಾಶ ಇದೆ ಅಂತ ತಿಳ್ಕೋಬೇಕು. ಪಾಪ ಕರ್ಮಗಳನ್ನು ಮಾಡಬಾರ್ದು, ಹಿಂಸೆ ಮಾಡಬಾರ್ದು. ಮತ್ತೆ ಕೆಲವರು ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಈ ಜನ್ಮದಲ್ಲಿ ಫಲಿತ ಇಲ್ವೇನೋ ಅಂತ ಅಂದ್ಕೊಳ್ತಾರೆ. ಒಳ್ಳೆ ಕೆಲಸಗಳು, ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ, ಸೇವೆಗಳನ್ನ ಮಾಡ್ಲಿಕ್ಕೆ, ಒಳ್ಳೆಯ ಕಾರ್ಯಗಳಿಗೆ ಧನ ಸಹಾಯ ಮಾಡೋದಕ್ಕೆ ಅನುಮಾನಿಸ್ತಾರೆ. ಎಷ್ಟೇ ಮಾಡಿದ್ರು ಈಗ ಫಲಿತಾಂಶ ಇರಲ್ವಲ್ಲ, ಯಾಕೆ ವ್ಯಯಿಸ್ಬೇಕು, ನಮ್ಮ ವಿಲಾಸಿ ಜೀವನಕ್ಕೆ ಉಪಯೋಗಿಸ್ಕೋಬೋದಲ್ವಾ, ಇರುವಾಗ್ಲೇ ಎಲ್ಲಾ ಸುಖ ಅನುಭವಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಅಷ್ಟೇ ಅಲ್ಲ, ಕೆಲವರು ಒಳ್ಳೆ ಕೆಲಸ ಮಾಡಿದ್ರು ಪ್ರಯೋಜನ ಇಲ್ಲ.
ನನ್ಗೆ ಯಾವ್ದು ಕೂಡಿ ಬರ್ಲಿಲ್ಲ, ನನ್ನ ಜೀವನ ಚೆನ್ನಾಗಿಲ್ಲ, ಮೇಲಾಗಿ ಎಲ್ಲಾ ಕಷ್ಟಗಳೇ, ನನ್ನ ಮನೆಯವ್ರು ಮಾಡೋದೆಲ್ಲ ತಪ್ಪು ಕೆಲಸ ಪಾಪಗಳು, ಆದ್ರೆ ಅವ್ರ ಜೀವನ ಚೆನ್ನಾಗಿದೆ, ಅವ್ನಿಗೆ ಎಲ್ಲವೂ ಕೂಡಿ ಬರ್ತಾ ಇದೆ ಅಂತ ಅನ್ಕೊಳ್ಳೋರು ಜಾಸ್ತಿ. ಬರೋ ಜನ್ಮದಲ್ಲಿ ಏನೋ ಬರ್ತದೆ ಅಂತ ಈಗ ಬರ್ದಿರೋದಕ್ಕೆ ಯಾಕೆ ಕಷ್ಟ ಪಡ್ಬೇಕು, ಈ ಜನ್ಮ ಇದ್ಯೋ ಇಲ್ವೋ ಯಾರಿಗ್ ಗೊತ್ತು, ಅದ್ರ ಬಗ್ಗೆ ಆಲೋಚನೆ ಯಾಕೆ ಅಂತ ಒಳಿತು ಮಾಡೋ ಅವಕಾಶ ಇದ್ರೂ ಕೂಡ ಮಾಡಲ್ಲ. ಹೀಗೆ ಈ ಜನ್ಮದಲ್ಲಿ ಫಲಿತ ಬರಲ್ಲ ಅಂತ ಅಂದ್ಕೊಳ್ತಾ ಪಾಪಗಳನ್ನು ಮಾಡೋರು ಕೂಡ ಕೆಲವರಾದ್ರೆ, ಈ ಜನ್ಮದಲ್ಲಿ ಬರದೇ ಇರೋ ಫಲಿತಕ್ಕಾಗಿ ಪುಣ್ಯ ಕಾರ್ಯಗಳನ್ನ ಯಾಕೆ ಮಾಡ್ಬೇಕು ಅಂತ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಲ್ಲ. ಆದ್ರೆ ಈ ಜನ್ಮದಲ್ಲಿ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಫಲಿತ ಇರುವುದಿಲ್ಲ ಎನ್ನುವುದು ಸುಳ್ಳು. ನಾವು ಮಾಡಿದ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ಹೆಚ್ಚಿನ ಪಾಲು ಈ ಜನ್ಮದಲ್ಲೇ ನಾವು ಅನುಭವಿಸ್ಲೇಬೇಕು. ಅದರಿಂದ ಪಾಪಗಳನ್ನು ಮಾಡಬಾರ್ದು, ಒಳ್ಳೆಯ ಕರ್ಮಗಳನ್ನು ನಾವು ಮಾಡ್ಕೋಬೇಕು. ಈಗ ಕರ್ಮದಲ್ಲಿ ಎಷ್ಟು ವಿಧಗಳು ಅಂತ ನೋಡೋಣ. ಕರ್ಮದಲ್ಲಿ 3 ವಿಧ ಇದೆ: ವರ್ತಮಾನ ಕರ್ಮಗಳು, ಸಂಚಿತ ಕರ್ಮಗಳು ಮತ್ತು ಪ್ರಾರಬ್ಧ ಕರ್ಮಗಳು ಅಂತ. ಆರಂಭದಲ್ಲಿ ಮಾನವನ ಜೀವನ ಕರ್ಮಗಳು ಇಲ್ಲದೆ ಪ್ರಾರಂಭ ಆಗ್ತವೆ. ಅಂದ್ರೆ ಮೊದಲು ಜನ್ಮ ತೆಗೆದುಕೊಂಡಾಗ, ಅಂದ್ರೆ ಮೊಟ್ಟ ಮೊದಲ ಪೂರ್ಣಾತ್ಮನಿಂದ ಅಂಶಾತ್ಮ ಬಿಡುಗಡೆಯಾಗಿ ಭೂಮಿಯಲ್ಲಿ ಜನಿಸಿದವಾಗ ಯಾವ ಕರ್ಮಗಳು ಇಲ್ಲದೆ ಹುಟ್ಟುತ್ತಾನೆ. ಅಂದಿನಿಂದ ಅವನ ಕರ್ಮ ಚಕ್ರ ಪ್ರಾರಂಭ ಆಗುತ್ತೆ. ಆತನಿಗೆ ಕರ್ಮ ಸಿದ್ಧಾಂತ ಅನುಭವಿಸಲು ಕೂಡ ಸ್ಟಾರ್ಟ್ ಆಗುತ್ತೆ ಅವಾಗಿಂದನೇ. ಹಾಗೆ ಪ್ರಾರಂಭವಾದ ಜೀವನದಲ್ಲಿ ಕರ್ಮಗಳನ್ನು ಮಾಡ್ತಾ ಬರ್ತಾನೆ. ಅವುಗಳನ್ನೇ ವರ್ತಮಾನ ಕರ್ಮಗಳು ಅಂತ ಕರೀತಾರೆ, ಅಥವಾ ಆಗಮಿ ಕರ್ಮಗಳು ಅಂತ ಕೂಡ ಹೇಳ್ತಾರೆ. ಹಾಗೆ ಮಾಡಿದ ಕರ್ಮಗಳಲ್ಲಿ ಅನುಭವಿಸುವುದು ಮುಗಿದ ನಂತರ ಉಳಿದ ಕರ್ಮಗಳು ಆತ ಮರಣಿಸಿದ ನಂತರ ಅವನ ಹೆಸರಿನಲ್ಲಿರೋ ಒಂದು ಖಾತೆಯಲ್ಲಿ ಜಮೆ ಆಗ್ತಾ ಹೋಗ್ತವೆ, ಖಾತೆ ತೆರೆಯಲ್ಪಡ್ತದೆ. ಅದನ್ನೇ ಸಂಚಿತ ಕರ್ಮಗಳು ಅಂತ ಹೇಳ್ತಾರೆ. ಮರಳಿ ಜನ್ಮ ತೆಗೆದುಕೊಳ್ಳುವಾಗ ಈ ಸಂಚಿತ ಕರ್ಮಗಳಿಂದ ಕೆಲವು ಕರ್ಮಗಳನ್ನ ತೆಗೆದುಕೊಂಡು ಮತ್ತೆ ಜನಿಸ್ತಾನೆ. ಹಾಗೆ ತೆಗೆದುಕೊಂಡ ಕರ್ಮಗಳನ್ನೇ ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತಾರೆ. ಈ ಪ್ರಾರಬ್ಧ ಕರ್ಮಗಳನ್ನ ಈ ಜನ್ಮದಲ್ಲಿ ಅನುಭವಿಸ್ತಾ ಮತ್ತೆ ಹೊಸದಾಗಿ ವರ್ತಮಾನ ಕರ್ಮಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಹಾಗೆ ಮಾಡ್ತಾ ಅವುಗಳಲ್ಲಿ ಕೆಲವನ್ನ ಅನುಭವಿಸ್ತಾ ಮರಣಿಸಿದಾಗ ಉಳಿದವು ವರ್ತಮಾನ ಕರ್ಮಗಳು, ಅದಕ್ಕೂ ಮುಂಚೆ ಇದ್ದ ಸಂಚಿತ ಕರ್ಮಗಳ ಜೊತೆ ಆಗ್ತವೆ. ಇದನ್ನೇ ಹಿಂದೂ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಚಿತ್ರಗುಪ್ತನ ಕಡತ ಅಂತ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ ಆಕಾಶಿಕ್ ರೆಕಾರ್ಡ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ರು ಮಾಡಿದ ಪ್ರತಿ ಕರ್ಮ ರೆಕಾರ್ಡ್ ಆಗ್ತಾ ಇರ್ತವೆ. ಹಾಗೆ ಜನ್ಮಗಳು ಕಳೀತಾ ಇರ್ತವೆ. ಎಷ್ಟು ಕಾಲ ಅಂದ್ರೆ ಅವ್ರ ಖಾತೆಯಲ್ಲಿ ಕರ್ಮಗಳು ಇರುವಷ್ಟು ಕಾಲ. ಅಂದ್ರೆ ಗಮನಿಸಿದ್ರೆ ಮಾಡುವ ಕರ್ಮಗಳು ಅಧಿಕ ಆಗಿರ್ತವೆ, ಅನುಭವಿಸೋ ಕರ್ಮಗಳು ಕಡಿಮೆ ಇರ್ತವೆ. ಹಾಗೆ ಜನ್ಮ ಜನ್ಮಕ್ಕೆ ಕರ್ಮಗಳು ಹೆಚ್ಚುತ್ತಾ ಇರ್ತವೆ ಹೊರತು ಕಡಿಮೆ ಆಗಲ್ಲ. ಅಂದ್ರೆ ಸಂಚಿತ ಕರ್ಮ ಹೆಚ್ಚುತ್ತಾ ಇರ್ತವೆ. ಮತ್ತೆ ಇಲ್ಲಿ ಒಂದ್ ಸಂದೇಶ ಬರ್ತದೆ, ಹಾಗಾದ್ರೆ ಈ ಜನ್ಮಕ್ಕೆ ಅಂತ್ಯ ಎಂದು ನೋಡ್ತಾ ಹೋದ್ರೆ ಈ ಕರ್ಮಗಳು ಹೆಚ್ಚುತ್ತಲೇ ಇವೆ, ಎಷ್ಟು ಅನುಭವಿಸಿದ್ರು ಕರ್ತಾ ಇಲ್ಲ. ಹಾಗಾದ್ರೆ ಈ ಜನ್ಮಕ್ಕೆ ಅಂತ್ಯ ಯಾವಾಗ ಅನಿಸೋದಕ್ಕೆ ಪ್ರಾರಂಭ ಆಗ್ತವೆ. ಹಿಂದೆ ಜನ್ಮಗಳನ್ನು ತೆಗೆದುಕೊಳ್ತಾ ನೋವು ಅನುಭವಿಸ್ತಾ ಇರ್ಲೇಬೇಕು, ಹೀಗೆ ಜನ್ಮಗಳನ್ನು ತೆಗೆದುಕೊಳ್ತಾ ನೋವು ಅನುಭವಿಸ್ತಾ ಇರ್ಲೇಬೇಕಾ, ಬೇರೆ ಮಾರ್ಗವೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಪರಿಹಾರ ಕರ್ಮಗಳು ಅಲ್ಲದೆ ಪ್ರಾರಂಭವಾದ ಮಾನವನ ಜೀವನ ಕರ್ಮಗಳು ಇಲ್ಲದಂತೆ ಮಾಡಿಕೊಂಡಾಗ್ಲೇ ಅಂತ್ಯ ಆಗ್ತವೆ. ಹೇಗೆ ಪ್ರಾರಂಭ ಆಗಿದೆಯೋ ಹಾಗೆ ಅಂತ್ಯ ಆಗ್ಬೇಕು, ಇದೇ ಸೃಷ್ಟಿಯ ನಿಯಮ. ಒಂದು ವಿಧವಾಗಿ ಹುಟ್ಟುವಾಗ ಹೇಗೆ ಹುಟ್ಟತಾನೋ ಹಾಗೆ ಹೋಗುವಾಗ ಹಾಗೆ ಹೋಗೋನಲ್ಲ. ಅದರಂತೆ ಹುಟ್ಟುವಾಗ ಏನೂ ತರಲ್ಲ, ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಅದರಂತೆ ಕರ್ಮಚಕ್ರ ಆರಂಭವಾಗಿ ಜನಿಸಿದ ಆತ್ಮ ಪರಿಪೂರ್ಣ ಸ್ಥಿತಿಗೆ ಹೋದ್ಮೇಲೆ ಎಲ್ಲ ಸತ್ಯವನ್ನು ತಿಳಿದುಕೊಂಡ ಮೇಲೆ ತನ್ನ ಕರ್ಮಚಕ್ರವನ್ನು ಮುಗಿಸ್ತಾನೆ, ಕರ್ಮಗಳು ಇಲ್ಲದೆ ಇರುವ ಸ್ಥಿತಿಗೆ ತಲುಪ್ತಾನೆ. ಹಾಗಾದ್ರೆ ಕರ್ಮಗಳು ಇಲ್ಲದಂತೆ ಹೇಗೆ ಮಾಡ್ಕೋಬೇಕು, ಕರ್ಮಗಳು ಹೇಗೆ ಹೋಗ್ತವೆ? ಅದಕ್ಕೆ ಶ್ರೀಕೃಷ್ಣ ಮಾರ್ಗವನ್ನು ತೋರಿಸಿದ್ದಾನೆ. ಆತ ಏನ್ ಹೇಳಿದಾನಂದ್ರೆ ಜ್ಞಾನ ಅಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳಿದ್ದಾರೆ. ಅಂದ್ರೆ ಜ್ಞಾನ ಎನ್ನುವ ಅಗ್ನಿಯಲ್ಲಿ ಕರ್ಮಗಳು ದಗ್ಧ ಆಗ್ತವೆ ಅನ್ನೋದು ಅದರ ಅರ್ಥ. ಯಾರು ವಿಶೇಷವಾಗಿ ಜ್ಞಾನವನ್ನ ಸಂಪಾದಿಸ್ಕೊಳ್ತಾರೋ, ಅಗ್ನಿಯಂತೆ ಪ್ರಜ್ವಲಿಸ್ತಾರೋ, ಆ ಜ್ಞಾನ ಎನ್ನುವ ಅಗ್ನಿಯಲ್ಲಿ ಕರ್ಮಗಳು ಭಸ್ಮ ಆಗ್ತವೆ, ಮೋಕ್ಷವನ್ನ ಹೊಂದ್ತಾರೆ, ಜನ್ಮವಿಲ್ದಂತೆ ಮಾಡ್ಕೊಳ್ತಾರೆ. ಆಗ ಅವರು ಕರ್ಮ ಸಿದ್ಧಾಂತದಿಂದ ಹೊರಬಂದಂತೆ. ಕರ್ಮಗಳನ್ನ ಎಷ್ಟು ವಿಧವಾಗಿ ವಿಭಜಿಸಬಹುದು ಅಂತ ನೋಡೋಣ. 3 ವಿಧಗಳಲ್ಲಿ ಅದನ್ನ ವಿಭಜಿಸಬಹುದು: ಪಾಪ ಕರ್ಮಗಳು, ಪುಣ್ಯ ಕರ್ಮಗಳು, ಮುಕ್ತಿ ಕರ್ಮಗಳು. ಇವುಗಳನ್ನ ಆತ್ಮ ಕರ್ಮಗಳು ಅಂತ ಕೂಡ ಅಂತಾರೆ. ಪಾಪ ಕರ್ಮಗಳನ್ನ ಮಾಡಿದವರು ನರಕ ಲೋಕಗಳಿಗೆ ಅಂದ್ರೆ ಅಧೋಲೋಕಗಳಿಗೆ ಹೋಗಿ ಮತ್ತೆ ಭೂಮಿ ಮೇಲೆ ಬರ್ತಾರೆ, ದುಃಖವನ್ನ ಅನುಭವಿಸ್ತಾರೆ. ಹಾಗೆ ಪುಣ್ಯ ಕರ್ಮಗಳನ್ನ ಮಾಡಿದವರು ಸ್ವರ್ಗ ಲೋಕಗಳಿಗೆ ಅಂದ್ರೆ ಊರ್ಧ್ವ ಲೋಕಗಳಿಗೆ ಹೋಗಿ ಮತ್ತೆ ಭೂಮಿ ಮೇಲೆ ಬಂದು ಭೋಗಗಳನ್ನ ಅನುಭವಿಸ್ತಾರೆ. ಮುಕ್ತಿ ಕರ್ಮಗಳು ಅಂದ್ರೆ ಆತ್ಮೋನ್ನತಿಗೆ ಸಂಬಂಧಿಸಿದ ಕರ್ಮ, ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ಕರ್ಮಗಳು. ಅಂದ್ರೆ ಧ್ಯಾನ ಸಾಧನೆ, ಸ್ವ ಅಧ್ಯಾಯ, ಜ್ಞಾನಿಗಳ ಸಾಂಗತ್ಯ ಮಾಡಿದವರು ಜ್ಞಾನವಂತರಾಗಿ ಕರ್ಮಗಳನ್ನೆಲ್ಲವನ್ನು ದಗ್ಧ ಮಾಡ್ಕೊಂಡು ಮುಕ್ತಿಯನ್ನ ಹೊಂದ್ತಾರೆ. ಪುಣ್ಯ ಕರ್ಮ ಮಾಡಿದ್ರೆ ಪಾಪ ನಿವಾರಣೆ ಆಗುತ್ತಾ ಅಂತ ಕೆಲವರು ಇಲ್ಲಿ ಯೋಚನೆ ಇರುತ್ತೆ. ಅಂದ್ರೆ ಪುಣ್ಯ ಕರ್ಮ ಮಾಡಿದ್ರೆ ಪಾಪ ಹೋಗ್ತದೆ ಅಂತ ಅಂದ್ಕೊಳ್ತಾರೆ. ಆದ್ರೆ
ತಿಳ್ಕೊಬೇಕಾದಿದ್ದು ಏನಂದ್ರೆ ಪುಣ್ಯ ಕರ್ಮವನ್ನ ಮಾಡಿದ ಮಾತ್ರಕ್ಕೆ ಪಾಪ ಕರ್ಮಗಳು ಹೋಗೋದಿಲ್ಲ. ಸೃಷ್ಟಿಯಲ್ಲಿ ಏನ್ ಮಾಡಿದ್ರೆ ಅದ್ರ ಪ್ರತಿಫಲ ಹಿಂದೆ ಇರ್ತದೆ. ಪುಣ್ಯ ಮಾಡಿದ್ರೆ ಭೋಗ ಸುಖ, ಪಾಪ ಮಾಡಿದ್ರೆ ದುಃಖ ನಷ್ಟ. ಎರಡೂ ಮಾಡಿದ್ರೆ ಸುಖದೊಂದಿಗೆ ದುಃಖವನ್ನು ಕೂಡ ಅನುಭವಿಸ್ತಾರೆ. ಉದಾಹರಣೆಗೆ ಒಬ್ಬ ಪುಣ್ಯ ಕರ್ಮವನ್ನೇ ಮಾಡಿದ್ದಾರೆ ಅಂದ್ರೆ ಅಂತವನಿಗೆ ಜೀವನದಲ್ಲಿ ಭೋಗವೇ ಇರ್ತದೆ, ಸುಖ ಸಂತೋಷದಿಂದ ಜೀವಿಸ್ತಾನೆ, ಯಾವ ಕಷ್ಟಗಳು ಬರೋದಿಲ್ಲ. ಮತ್ತೊಬ್ಬ ಪುಣ್ಯ ಕರ್ಮಗಳು ಪಾಪ ಕರ್ಮಗಳು ಎರಡನ್ನೂ ಮಾಡಿರ್ತಾನೆ ಅಂತ ಅಂದ್ಕೊಂಡ್ರೆ ಅಂತವನಿಗೆ ಪಾಪ ಕರ್ಮ ಫಲಿತವಾಗಿ ಅಪಘಾತದಲ್ಲಿ ಮೈ ಸುಟ್ಟು ಹೋಗೋದು, ಕೈಕಾಲು ಮುರಿಯೋದು, ಕರೆಂಟ್ ಶಾಕ್ ನಿಂದ ಅವಯವ ಸುಟ್ಟು ಹೋಗೋದು, ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಸೇರಿ ಚಿಕಿತ್ಸೆ ಪಡೆಯುತ್ತಾನೆ. ಅವನು ಪುಣ್ಯ ಕೂಡ ಮಾಡಿದ್ರಿಂದ ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆಯಲು ಹಣ ಬೇಕಾದಷ್ಟು ಇರುತ್ತೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೋಗಿ AC ರೂಮಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಅಂದ್ರೆ ಭೋಗದಿಂದ ರೋಗವನ್ನು ಅನುಭವಿಸ್ತಾ ಇರ್ತಾನೆ. ಪಾಪ ಕರ್ಮಗಳನ್ನೇ ಮಾಡಿದವನು ಅಪಘಾತ ನಡೆದು ರಸ್ತೆ ಆಸ್ಪತ್ರೆಗೆ ದಾಖಲಾಗ್ತಾನೆ. ಆದ್ರೆ ಇವನ್ ಬಳಿ ಹಣ ಇಲ್ಲದೆ ಇರೋದ್ರಿಂದ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸಾಮಾನ್ಯ ಹಾಸಿಗೆಯುಳ್ಳ ಕೋಣೆಯಲ್ಲಿ ಇತರ ರೋಗಿಗಳ ಜೊತೆ ಇರ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಅವನಿಗೆ ರೋಗವಿದೆ, ಸಮಸ್ಯೆ ಇದೆ, ಆದ್ರೆ ಅದ್ರ ಜೊತೆ ಭೋಗ ಇಲ್ಲ. ಪಾಪ ಮತ್ತು ಪುಣ್ಯ ಕರ್ಮಗಳ ಫಲಿತ ಇದು. ನಮ್ ಜಗತ್ನಲ್ಲಿ 2 ವಿಧದ ಜನರು ಕಾಣಿಸ್ತಾರೆ. ಪಾಪ ಪುಣ್ಯ ಎರಡೂ ಮಾಡಿ ಭೋಗದೊಂದಿಗೆ ರೋಗ ಅನುಭವಿಸುವವರು, ಹಾಗೆ ಪುಣ್ಯ ಕರ್ಮಗಳೇ ಮಾಡದೆ ಪಾಪಗಳನ್ನ ಮಾಡುವುದರಿಂದ ಭೋಗವೂ ಇಲ್ಲ, ಆರೋಗ್ಯವೂ ಇಲ್ಲದೆ ಅನಾರೋಗ್ಯದ ಪಾಲಾಗ್ತಾರೆ. ಅದಕ್ಕೆ ಲೋಕದಲ್ಲಿ ಧನವಂತನೂ ಕೂಡ ಕಷ್ಟಗಳನ್ನ ಅನುಭವಿಸೋದನ್ನ ನಾವು ನೋಡ್ತೇವೆ. ಅವ್ರ ಪುಣ್ಯದಿಂದ ಪಾಪಗಳು ನಿವಾರಣೆ ಆಗೋ ಹಾಗಿದ್ರೆ ಧನವಂತರುಗಳಿಗೆ ಕಷ್ಟ ಯಾಕೆ ಬರ್ಬೇಕಾಗಿತ್ತು? ಆದ್ರಿಂದ ಯಾವ ಕರ್ಮಗಳ ಫಲಿತಾಂಶವನ್ನು ಆಯಾ ಕರ್ಮಗಳಿದೆ ಅಂತ ನಾವು ತಿಳ್ಕೊಬೇಕು. ಹಾಗಾದ್ರೆ ಪಾಪಗಳು ಹೇಗೆ ಹೋಗ್ತವೆ? ಪಾಪ ನಿವಾರಣೆ ಆಗುವ ಮಾರ್ಗವನ್ನ ಶ್ರೀಕೃಷ್ಣ ಜ್ಞಾನಾಗ್ನಿಯಲ್ಲಿ ಪಾಪ ಕರ್ಮಗಳು ದಗ್ಧ ಆಗ್ತವೆ ಅಂತ ಹೇಳಿದ್ದಾರೆ. ತಾತ್ಪರ್ಯ ಅಂದ್ರೆ ನೀನು ಪಾಪಾತ್ಮರಿಗಿಂತ ಪಾಪಾತ್ಮನಾದರೂ ಸಮುದ್ರದಷ್ಟು ಪಾಪ ಮಾಡಿದ್ರು ಆ ಪಾಪ ಸಮುದ್ರವನ್ನು ಒಂದು ಜ್ಞಾನವೆಂಬ ತೆಪ್ಪದೊಳಗೆ ದಾಟಬಲ್ಲ ಅಂತ ಶ್ರೀಕೃಷ್ಣ ಹೇಳಿದ್ದಾರೆ. ಅದರಿಂದ ಪಾಪ ಕರ್ಮಗಳು ಹೋಗ್ಬೇಕಂದ್ರೆ ಪುಣ್ಯ ಕರ್ಮಗಳನ್ನ ಮಾಡೋದಲ್ಲ, ಜ್ಞಾನ ಸಂಪಾದಿಸ್ಕೋಬೇಕು. ಈ ವಿಷಯವನ್ನೇ ಪತ್ರಿಜಿಯವರು ಕೂಡ ಹೇಳಿರೋದು. ಗತ ಅವಗತ ವಿಗತ ಅಂದ್ರೆ ಪತ್ರಿಜಿ ಹೇಳೋದೇನಂದ್ರೆ ಗತ ಎನ್ನುವುದು ಅವಗತವಾದರೆ ಆಗ ವಿಗತವಾಗುತ್ತದೆ ಅಂತ. ಗತದಲ್ಲಿ ಮಾಡಿದ ಪಾಪಗಳು ಏನಂತ ನಾವು ತಿಳಿದುಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ಅವಗತವಾಗುತ್ತದೆ, ವಿಗತವಾಗುತ್ತದೆ ಅಂದ್ರೆ ತೊಲಗಿ ಹೋಗ್ತವೆ, ರದ್ದಾಗುತ್ತದೆ ಅಂತ ಅರ್ಥ. ಇಲ್ಲಿ ನಾವು ರಾಧಾಸ್ವಾಮಿ ಅವ್ರು ಹೇಳಿದ ಸಂದೇಶವನ್ನ ನೆನಪಿಸ್ಕೋಬೇಕು. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯಾವ ಕರ್ಮಗಳನ್ನು ಮಾಡಿವೆಯೋ ಆ ಕರ್ಮಗಳ ಅನುಭವಗಳನ್ನು ಹೊಂದಬೇಕಾಗುತ್ತದೆ ಅಂತ. ಹಿಂಸೆ ಅಂದ್ರೆ ಕಾಲು ಕೈ ಕತ್ತರಿಸೋದು, ಆಸಿಡ್ ಎರ್ಸೋದು, ಬಡವರನ್ನ ಅವಮಾನಿಸೋದು, ಕೆಳಜಾತಿಯ ಅವರನ್ನ ಕೀಳಾಗಿ ನೋಡೋದು, ಮೋಸ ಮಾಡೋದು, ನಷ್ಟಪಡಿಸೋದು, ಕಳ್ಳತನ, ಜೀವಿಗಳನ್ನ ಪ್ರಾಣಿಗಳನ್ನ ಹಿಂಸಿಸುವುದು, ಇವನ್ನೆಲ್ಲ ಯಾಕೆ ಮಾಡ್ತಾನೆ ಅಂದ್ರೆ ಅವುಗಳ ನೋವು ಸಂಕಟ ಹೇಗಿರ್ತದೋ ಅವ್ರು ಹಾಗೆ ಒದ್ದಾಡ್ತಾರೆ. ಅವನಿಗೆ ತಿಳಿದಿಲ್ಲ, ಅದ್ರ ಅನುಭವ ಇರಲ್ಲ, ಅದರಿಂದಲೇ ಪಾಪಗಳನ್ನ ಮಾಡ್ತಾ ಇರ್ತಾನೆ. ಆದ್ರಿಂದ ಭವಿಷ್ಯತ್ತಿನಲ್ಲಿ ಅವನಿಗೆ ಅಂತ ಪರಿಸ್ಥಿತಿ ಏರ್ಪಟ್ರೆ ತಾನು ಹಿಂಸಿಸಿದವರು ಅದೇ ಕಷ್ಟ ತಾನು ಅನುಭವಿಸಿದ್ರೆ ಆ ನೋವು ಆಕ್ರಂದನ ಹೇಗಿರೋದು ಅನ್ನೋದು ಅನುಭವಕ್ಕೆ ಬರ್ತದೆ. ಅದನ್ನ ಫೀಲ್ ಮಾಡಿದಾಗ ಇನ್ನೊಬ್ರ ಕಷ್ಟ ತಿಳಿಯುತ್ತೆ. ಆಗ ಅವನು ಅಯ್ಯೋ ನಾನು ಹೀಗೆ ಅವ್ರನ್ನ ಹಿಂಸೆಗೆ ಒಳಪಡಿಸಿದೆ, ಅಷ್ಟು ನೋವು ಅನುಭವಿಸಿದ್ನ ಅವನು, ಆ ಪ್ರಾಣಿ ಅಷ್ಟು ನೋವು ಅನುಭವಿಸ್ತಾ, ನನ್ನಿಂದ ಇಂಥ ಘೋರ ಅಪರಾಧ ಆಯ್ತಾ, ಎಂತ ತಪ್ಪನ್ನ ಮಾಡ್ದೆ, ಇನ್ನು ಮುಂದೆ ಅಂತ ತಪ್ಪನ್ನ ಮಾಡೋದಿಲ್ಲ ಅಂತ ನಿರ್ಧರಿಸ್ಕೊಳ್ತಾನೆ. ಮತ್ತೆ ಅಂತ ತಪ್ಪುಗಳನ್ನ ಪಾಪ ಕರ್ಮಗಳನ್ನ ಯಾರು ಹೇಳಿದ್ರು ಕೂಡ ಮಾಡಲ್ಲ, ಎಷ್ಟೇ ಹೇಳಿದ್ರು ಕೂಡ ಅವನು ಅದನ್ನ ಮಾಡಲ್ಲ. ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಯಾಕೆ ಕಷ್ಟಗಳು ಬರ್ತವೆ? ತುಂಬಾ ಜನರು ನಾನು ಒಳ್ಳೆ ಕೆಲಸ ಮಾಡಿದ್ದೇನೆ, ಇಷ್ಟು ಒಳ್ಳೆಯವನು, ಆದ್ರೂ ಕೂಡ ನನಗೆ ಯಾಕೆ ಕಷ್ಟ, ದೇವ್ರು ನನಗೆ ಯಾಕೆ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ, ಅದೇ ನನ್ನ ಪಕ್ಕದ ಮನೆಯವನು ಎಷ್ಟು ತಪ್ಪು ಮಾಡಿದ್ರು ಕೂಡ ಪಾಪಗಳನ್ನ ಮಾಡಿದ್ರು ಅವನ ಜೀವನ ಚೆನ್ನಾಗಿದೆ, ಅವನಿಗೆ ಎಲ್ಲವೂ ಲಾಭಗಳೇ, ಎಲ್ಲವೂ ಒಳಿತಾಗ್ತಾ ಇದೆ, ನಿಜವಾಗ್ಲೂ ದೇವ್ರು ಇದ್ರೆ ಹೀಗೆ ಯಾಕೆ ನಡೀತಾ ಇದೆ ಅಂತ ಸಂದೇಹ ಪಡ್ತಾ ಇರ್ತಾರೆ. ಅವ್ರಿಗೆ ಅರ್ಥ ಆಗಿರಲ್ಲ. ಚಿಕ್ಕಂದಿನಿಂದ ಎಷ್ಟೋ ಇಷ್ಟವಾಗಿ ನಂಬಿದ ದೇವ್ರನ್ನ ನಿಂದಿಸ್ತಾನೆ, ದೇವ್ರನ್ನ ಮತಗಳನ್ನ ಬದಲಾಯಿಸ್ತಾನೆ. ಇದರ ಕಾರಣ ಬೀಜ ನಾಟಿದ ಕೂಡಲೇ ಬೆಳೆ ಬರಲ್ಲ, ಅದಕ್ಕೆ ಸಮಯ ಹಿಡಿಯುತ್ತೆ. ಹಾಗೆ ಹಿಂದೆ ಮಾಡಿದ ಕರ್ಮಗಳ ಫಲಿತ ಪ್ರಸ್ತುತ ಅನುಭವಿಸ್ತಾ ಇರ್ತಾರೆ. ಹಾಗೆ ಪ್ರಸ್ತುತ ಮಾಡುವ ಕರ್ಮಗಳ ಫಲಿತಾಂಶವನ್ನ ಭವಿಷ್ಯತ್ತಿನಲ್ಲಿ ಅನುಭವಿಸ್ತಾರೆ. ಕರ್ಮಗಳ ವಿಷಯದಲ್ಲಿ ಭಾವಗಳು ಪ್ರಮುಖ ಪಾತ್ರ ವಹಿಸುವ. ಭಾವಗಳು ಅಂದ್ರೆ ನಮ್ಮ ಭಾವನೆಗಳು.
ಕರ್ಮ ಮಾಡುವಾಗ ಈ ವಿಷಯವನ್ನ ನೆನ್ಪಿಟ್ಕೋಬೇಕು. ಕಾರಣ ಮಾಡುವ ಕರ್ಮಗಳಿಗಿಂತ ಆ ಕರ್ಮ ಮಾಡಲು ಅವರ ಭಾವನೆ ಏನು, ಅಂದ್ರೆ ಉದ್ದೇಶ ಏನು ಅನ್ನೋದೇ ಈ ಸೃಷ್ಟಿಯಲ್ಲಿ ಪರಿಗಣಿಸಲ್ಪಡ್ತದೆ. ಉದಾಹರಣೆಗೆ, ನೋಡೋದಕ್ಕೆ ಅವ್ರು ಮಾಡೋದು ಕೆಲಸ ಒಳ್ಳೆಯ ಕೆಲಸದಂತೆ ಕಾಣಿಸ್ತಾ ಇರ್ತವೆ, ಆದ್ರೆ ಅದ್ರ ಒಳ ಉದ್ದೇಶ ಬೇರೆ ಆಗಿರ್ತದೆ, ದುರುದ್ದೇಶದಿಂದ ಕೂಡಿರ್ತದೆ, ಸ್ವಾರ್ಥಪೂರಿತವಾಗಿರ್ತದೆ, ಕಲ್ಮಶ ಭಾವದಿಂದ ಈ ಕೆಲಸವನ್ನ ಮಾಡ್ತಾರೆ. ಮೇಲೆ ನೋಡೋದಕ್ಕೆ ಅವ್ರು ಒಳಿತು ಕೋರುವಂತೆ ಮಾಡಿದ್ರು ಕೂಡ ಒಳಗೆ ಇನ್ನೊಬ್ರಿಗೆ ಗುಂಡಿ ತೋಡ್ತಾ ಇರ್ತಾರೆ. ಅವ್ರಿಗೆ ಕೆಡುಕು ಜರುಗಬೇಕು ಅನ್ನೋ ಉದ್ದೇಶದಿಂದ ಅವರೊಂದಿಗೆ ಒಳ್ಳೆತನದಿಂದ ವರ್ತಿಸ್ತಾರೆ, ಒಳಿತು ಮಾಡ್ತಿರುವಂತೆ ಕಾಣ್ತಾರೆ. ಅಂತವ್ರನ್ನ ನಂಬಿ ಮೋಸ ಹೋದವರು ತುಂಬಾ ಜನ ಇದ್ದಾರೆ, ನಷ್ಟ ಹೊಂದವರು ಕೂಡ ಇದ್ದಾರೆ, ಕಷ್ಟಗಳ ಪಾಲಾದವ್ರು ಇದ್ದಾರೆ. ಲೋಕದಲ್ಲಿ ಒಬ್ಬರ ಭಾವ ಇನ್ನೊಬ್ಬರಿಗೆ ತಿಳಿದೇ ಇರ್ಬೋದು, ಆದ್ರೆ ಎಲ್ಲರ ಭಾವಗಳು ಕೂಡ ಲೋಕೇಶನಿಗೆ ಅಂದ್ರೆ ಸೃಷ್ಟಿಕರ್ತನಿಗೆ, ಭಗವಂತನಿಗೆ ತಿಳಿದೇ ಇರುತ್ತೆ. ಅವನ್ ಮಾತ್ರ ಯಾರು ಯಾವ ಭಾವದೊಂದಿಗೆ ಕರ್ಮಗಳನ್ನ ಮಾಡ್ತಿದ್ದಾರೋ ಅಂತ ತಿಳ್ಕೊಳ್ತಾರೆ. ಮತ್ತೆ ಅವನು ಸರ್ವಾಂತರ್ಯಾಮಿ ಅಂದ್ರೆ ಸರ್ವ ಜೀವಿಗಳ ಅಂತರಾಳದಲ್ಲಿ ವ್ಯಾಪಿಸಿರ್ತಾನೆ ಅಂತ ಅರ್ಥ. ಹಾಗೆ ಎಲ್ಲರ ಅಂತರಾಳದಲ್ಲಿ ಇರ್ತಾ ಎಲ್ಲರೂ ಮಾಡುವ ಕೆಲಸವನ್ನ ತಿಳಿದುಕೊಳ್ತಾ ಇರ್ತಾನೆ. ಅದರೊಂದಿಗೆ ಒಳಗಿರುವ ಅವರ ಮನಸ್ಸಿನೊಳಗಿನ ಭಾವನೆಗಳನ್ನು ಸಹ ತಿಳಿದುಕೊಳ್ತಾ ಇರ್ತಾನೆ. ಮತ್ತೆ ಅಲ್ಲದೆ ಆ ಎಲ್ಲ ಕೆಲಸಗಳನ್ನು ಆ ಭಾವದೊಂದಿಗೆ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಭಾವವನ್ನು ಅನುಸರಿಸಿ ಕೆಲಸಗಳಿರ್ತವೆ. ಮನಸ್ಸು ಏನು ಹೇಳಿದ್ರೆ ಶರೀರ ಇಂದ್ರಿಯ ಹಾಗೆ ಕೆಲಸ ಮಾಡ್ತವೆ. ಆದ್ರಿಂದ ಕರ್ಮಗಳ ವಿಷಯದಲ್ಲಿ ಭಾವನೆಯದೇ ಪ್ರಮುಖ ಪಾತ್ರ ಇರುತ್ತೆ. ಭಗವಂತನು ಭಾವಕ್ಕೆ ಅಧಿಕ ಪ್ರಾಮುಖ್ಯತೆ ಕೊಡ್ತಾನೆ, ಆದ್ರಿಂದ ಭಗವಂತನು ಭಾವಪ್ರಿಯ ಅಂತ ಹೇಳ್ತಾರೆ. ಭಗವಂತ ಬಾಹ್ಯ ಪ್ರಿಯ ಅಲ್ಲ, ಅಂದ್ರೆ ಅವನು ಬಾಹ್ಯ ಚೇಷ್ಟೆಗಳನ್ನ ಗಮನಿಸೋದೇ ಇಲ್ಲ. ಈ ಚೇಷ್ಟೆಗಳ ಹಿಂದೆ ಇರುವ ಅವರು ಉದ್ದೇಶ ಭಾವವನ್ನು ಮಾತ್ರ ಪರಿಗಣಿಸ್ತಾನೆ. ಅದಕ್ಕಾಗಿ ಏನೇ ಆದ್ರೂ ನಿಷ್ಕಾಮವಾಗಿ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಫಲಿತಾಂಶವನ್ನು ಆಶಿಸದೆ ಯಾವ ಕೆಲಸವನ್ನು ಮಾಡಲು ಹೇಳ್ತಾರೆ. ಕಾರಣ ನಾವು ಯಾವ್ದನ್ನಾದ್ರೂ ಬಯಸಿದ್ರೆ ಅದರಲ್ಲಿ ದೋಷವಿದ್ರೆ ಆ ಫಲಿತ ಸಿದ್ಧಿಸದೇ ಇರಬಹುದು, ಮಾಡಿದ ಕೆಲಸ ವ್ಯರ್ಥ ಆಗುವ ಅವಕಾಶ ಕೂಡ ಇರುತ್ತೆ. ನಾವು ಏನು ಆಶಿಸದೆ ಮಾಡಿದ್ರು ಕೂಡ ಮಾಡಿದ ಕೆಲಸಕ್ಕೆ ಫಲಿತಾಂಶ ತಪ್ಪದೇ ಬರುತ್ತೆ. ಮಾಡಿದ ಕೆಲಸಕ್ಕೆ ಏನ್ ಬರ್ಬೇಕು ಅದು ಬರುವಾಗ ಅದು ಬಂದೇ ಬರುತ್ತೆ. ಅದ್ ಬರ್ಬೇಕು ಅಂತ ಅದ್ ಬರ್ಬೇಕು ಬರ್ಬೇಕು ಅಂತ ಯಾಕೆ ಕೇಳ್ಬೇಕು? ಕೇಳಿದ್ರು ಕೂಡ ಬಯಸಿದ್ ಬರಲ್ಲ ಅಂದ್ಮೇಲೆ ಮಾಡಿದ ಕರ್ಮಕ್ಕೆ ಪ್ರತಿಫಲ ಸಿಗ್ತದೆ. ಅದರಿಂದ ಕೇಳೋದು ವ್ಯರ್ಥ, ಮಾಡ್ಬೇಕಾಗಿತ್ತು ನಾವು ಮಾಡ್ಲೇಬೇಕು. ನಮ್ಗೆ ನಾವು ಇದ್ ಮಾಡಿದ್ದೇವೆ, ಇದ್ ಬೇಕು, ಅದ್ ಬರ್ಬೇಕು ಅಂತ ಕೇಳೋ ಹಕ್ಕು ನಮ್ಗಿಲ್ಲ. ಅದು ನಮ್ಮ ಹಕ್ಕು ಅಲ್ವೇ ಅಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ರೀತಿಯಾಗಿ ಹೇಳಿದ್ದಾರೆ, ನಿನ್ಗೆ ಕರ್ಮ ಮಾಡಲು ಅಧಿಕಾರ ಇದೆಯೇ ಹೊರತು ಕರ್ಮ ಫಲ ಆಶಿಸಲು ಅಧಿಕಾರ ಇಲ್ಲ. ಕರ್ಮ ಫಲಕ್ಕೆ ನೀನು ಕಾರಣೀಭೂತ ಆಗಬಾರದು. ಹಾಗಂದು ಕರ್ಮಗಳನ್ನ ಮಾಡುವುದನ್ನು ಕೂಡ ನಿಲ್ಲಿಸಬಾರ್ದು. ಹಾಗೆ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನು ಆಶಿಸುವ ಹಕ್ಕು ಇಲ್ಲ ಅಂತ ಹೇಳಿದ್ದಾರೆ. ಪುರಾಣಗಳಲ್ಲಿ ಕರ್ಮ ಸಿದ್ಧಾಂತದ ಉಲ್ಲೇಖ ಹೆಂಗಿದೆ ಅಂದ್ರೆ, ಕರ್ಮ ಸಿದ್ಧಾಂತದ ಬಗ್ಗೆ ಸಾಮಾನ್ಯರಿಗೆ ಅರ್ಥ ಆಗುವಂತೆ ತಿಳಿಸೋದಕ್ಕೆ ಹಿಂದೆ ಪಂಡಿತರು, ಋಷಿಗಳು ಪುರಾಣಗಳ ಮೂಲಕ, ಪುರಾಣ ಕಥೆಗಳ ಮೂಲಕ ತಿಳಿಸಿದ್ದಾರೆ. ಇವುಗಳೇ ಕೆಲವೊಂದು ನೋಡೋಣ. ಯಮಲೋಕ, ಅಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ. ಯಮಲೋಕದಲ್ಲಿ ಧರ್ಮರಾಜ ಸಿಂಹಾಸನದ ಮೇಲೆ ಆಸೀನ ಆಗಿರ್ತಾರೆ. ಆತನ ಪಕ್ಕದಲ್ಲಿ ಚಿತ್ರಗುಪ್ತ ಇರ್ತಾನೆ. ಚಿತ್ರಗುಪ್ತನ ಎದುರಿನಲ್ಲಿ ಒಂದು ದೊಡ್ಡ ಪುಸ್ತಕ ಇರುತ್ತೆ. ಆ ಪುಸ್ತಕದಲ್ಲಿ ಮಾನವನ ಪಾಪ ಪುಣ್ಯಗಳು ಬರೆಯಲಾಗಿರ್ತದೆ. ಹಾಗೆ ಯಮಲೋಕದಲ್ಲಿ ಯಮಭಟ್ರು ಇರ್ತಾರೆ. ಅವರು ಮರಣಿಸಿದವ್ರನ್ನ ಅಂದ್ರೆ ಆಯಸ್ತಿರ್ದವ್ರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಪ ಮಾಡಿದವ್ರಿಗೆ ಯಮಲೋಕದಲ್ಲಿ ಶಿಕ್ಷೆಗಳನ್ನ ಜಾರಿಗೊಳಿಸ್ತಾ ಇರ್ತಾರೆ. ಪಾಪಿಗಳು ಶಿಕ್ಷೆಗಳನ್ನ ಅನುಭವಿಸ್ತಾ ಇರ್ತಾರೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಪುರಾಣಗಳ ಮೂಲಕ ಪಂಡಿತರು ಲೋಕಕ್ಕೆ ನೀಡಿದ ಯಮಲೋಕದ ಸಾರಾಂಶ, ಯಮಲೋಕದ ಕುರಿತು ಇರುವ ಎಲ್ಲರ ಒಂದು ಅವಗಾಹನೆಗಾಗಿ ಈ ರೀತಿ ಪಂಡಿತರು ನಮ್ಗೆ ತಿಳಿಸಿರ್ತಾರೆ. ಅಂದ್ರೆ ನಾವು ಆಲೋಚಿಸಬೇಕಾದದ್ದು ಯಮಲೋಕ ಇದ್ಯೇ ಇಲ್ವಾ ಅಂತ ಅಲ್ಲ, ಯಮ ಇರ್ತಾನೋ ಇಲ್ವೋ ಅಂತ ಅಲ್ಲ. ಈ ಪುರಾಣದ ಮೂಲಕ ನಾವು ತಿಳಿಬೇಕಾದ ಸಂದೇಶ ಏನು ಅನ್ನೋದು ಮಾತ್ರ ಮುಖ್ಯ. ಅಷ್ಟೇ ಹೊರತು ಈ ಪುರಾಣದಿಂದ ಆ ಪಂಡಿತರು ಮಾನವ ಲೋಕಕ್ಕೆ ಯಾವ ಸಂದೇಶ ನೀಡಿದ್ದಾರೆ, ಆ ಸಂದೇಶ ಏನು ಎಂಬುದನ್ನು ನಾವು ತಿಳ್ಕೋಬೇಕು, ಅದನ್ನ ಆಚರಣೆಯಲ್ಲಿ ಇಡಬೇಕು. ಹಾಗೆ ನಮ್ಮ ಜೀವನ ಆನಂದಮಯವಾಗುತ್ತದೆ. ಆದ್ರಿಂದ ಈ ಪುರಾಣಗಳ ಅಂತರಾರ್ಥ, ಅದರಲ್ಲಿನ ಸಂದೇಶವನ್ನ ನಾವು ತಿಳಿಯೋಣ. ಯಾರಾದ್ರೂ ಮರಣಿಸಿದ ಕೂಡಲೇ ಮೊದಲು ಇಬ್ರು ಯಮಭಟ್ರು ಬರ್ತಾರೆ. ಅವರು ಸತ್ತು ಹೋದವ್ರನ್ನೆಲ್ಲ ಹಿಡ್ಕೊಂಡು ಯಮಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರು ಯಮನ ಮುಂದೆ ನಿಲ್ಲಿಸ್ತಾರೆ. ಆಗ ಯಮ ಪಕ್ಕದಲ್ಲಿರೋ ಚಿತ್ರಗುಪ್ತನ ಕರೆದು ಅವನು ಮಾಡಿದ ಪಾಪಗಳು ಯಾವುವು ಹೇಳು ಅಂತ ಕೇಳ್ತಾನೆ. ತಕ್ಷಣ ಚಿತ್ರಗುಪ್ತ ತನ್ನ ಎದುರಿಗಿರೋ ದೊಡ್ಡ ಪುಸ್ತಕವನ್ನು ತೆರೆದು ಅದರಲ್ಲಿನ ಹಾಳಿನ ತಿರುವು ಹಾಕ್ತಾನೆ. ಒಂದು ಹಾಳಿನಲ್ಲಿ ಆ ಮರಣಿಸಿದವನ ಖಾತೆ,
ಇರ್ತದೆ. ಆ ಕಥೆಯನ್ನು ನೋಡಿ ಅವನು ಮಾಡಿದ ಪಾಪಗಳೆಲ್ಲವನ್ನು ಓದ್ತಾನೆ. ಅದನ್ನು ಕೇಳಿ ಯಮರಾಜ ಅದಕ್ಕೆ ತಕ್ಕ ಶಿಕ್ಷೆಗಳನ್ನು ತಿಳಿಸಿದಾಗ ಭಟ್ರು ಆ ಶಿಕ್ಷೆನ ಜಾರಿಗೊಳಿಸ್ತಾರೆ. ಇದೇ ಯಮಲೋಕದಲ್ಲಿ ನಡೆಯುವ ಕಾರ್ಯಕ್ರಮ. ಆದ್ರೆ ಇಲ್ಲಿ ಪ್ರತಿ ವಿಷಯದಲ್ಲೂ ಕೂಡ ಅದು ಸಂದೇಶ ಇದೆ. ಅದೇನಂತ ತಿಳ್ಕೊಳ್ಳೋಣ. ಮರಣಿಸಿದವರನ್ನ ಕರ್ಕೊಂಡು ಹೋಗ್ಲು ಇಬ್ರು ಯಮಭಟ್ರು ಬರ್ತಾರೆ. ಸಹಜವಾಗಿ ಜಗತ್ತಿನಲ್ಲಿ ಯಾರಾದ್ರೂ ಅಂದುಕೊಳ್ಳುವ ವಿಷಯ ಸತ್ತ ನಂತರ ಮತ್ತೆ ಜೀವನ ಇರೋದಿಲ್ಲ ಅಂತ. ಆದ್ರೆ ಸತ್ತ ನಂತರ ತುಂಬಾ ಜನ ಅನ್ಕೊಂಡಿರ್ತಾರೆ ಇರೋದಿಲ್ಲ ಅಂತ. ಆದ್ರೆ ಸತ್ತ ನಂತರ ನಾವು ಇರ್ತೇವೆ, ನಮಗೆ ಇನ್ನೂ ಜೀವನ ಇದೆ ಅನ್ನೋದೇ ಈ ಸನ್ನಿವೇಶದಿಂದ ನಮಗೆ ನೀಡಲಾಗಿರೋ ಸಂದೇಶ. ಹಾಗಾದ್ರೆ ಮರಣಿಸಿದವ್ರು ಯಾರು ಅಂದ್ರೆ ಶರೀರ ಸುಟ್ಟು ಹೋಗ್ತದೆ ಅದು. ಈ ಮನುಷ್ಯ ಮೇಲೆ ಸತ್ತಿದ್ದಾನೆ ಅಂದ್ರೆ ಶರೀರ ಹೋಗಿದೆ, ಅದಕ್ಕೆ ಸತ್ತು ಹೋದ ಅಂತ ಹೇಳ್ತಾರೆ. ಸತ್ತು ಹೋದ ಅಂದ್ರೆ ಮೇಲೆ ಹೋದ ಎಂದರ್ಥ ಅಷ್ಟೇ ಹೊರತು ಅವನು ಇನ್ನಿಲ್ಲ ಅಂತ ಅಲ್ಲ. ಇದ್ರ ಅನುಸಾರ ನಮ್ಗೆ ಸಾವಿಲ್ಲ, ಇನ್ನು ಜನ್ಮಗಳು ಇವೆ ಅಂತ ನಾವು ತಿಳ್ಕೊಬೇಕು. ಹಾಗಾಗಿ ನಮ್ಗೆ ಇನ್ನು ಜೀವನ ಇರುವಾಗ ಈ ಜೀವನದ ಕುರಿತು ಸಹ ಆಲೋಚಿಸ್ಬೇಕು. ನಾವು ಆ ಜೀವನ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಆಲೋಚಿಸ್ಬೇಕು. ಹಾಗಾದ್ರೆ ನಾವು ಇವುಗಳನ್ನ ಕುರಿತು ಆಲೋಚಿಸ್ತಾ ಇದ್ದೇವಾ? ಆದ್ರಿಂದ ಈ ವಿಷಯ ತಿಳಿಯದೆ ಪಂಡಿತರಿ ಪುರಾಣದ ಮೂಲಕ ನಮ್ಗೆ ಇನ್ನೂ ಜೀವನ ಇದೆ, ಜನ್ಮಗಳಿವೆ ಎನ್ನುವ ಸಂದೇಶ ನಮ್ಗೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಸೃಷ್ಟಿಯಲ್ಲಿ ನಮ್ಗೆ ಕಾಣಿಸುವ ಭೂಲೋಕ ಒಂದೇ ಅಲ್ಲದೆ ಕಾಣಿಸಿದ ಲೋಕಗಳು ಕೂಡ ಇವೆ ಅಂತ ಹೇಳೋದೆ ಈ ಸನ್ನಿವೇಶದಲ್ಲಿ ಮತ್ತೊಂದು ಸಂದೇಶ. ಅದರನುಸಾರ ನಾವು ಈ ಶರೀರದೊಂದಿಗೆ ಸ್ವಲ್ಪ ಕಾಲ ಕಾಣಿಸುವ ಈ ಲೋಕದಲ್ಲಿ ಇರ್ತೇವೆ. ಈ ಶರೀರವನ್ನು ಬಿಟ್ಟು ಕೂಡಲೇ ಕಾಣಿಸಿದಂತಹ ರೂಪದಲ್ಲಿ ಕಾಣಿಸದೇ ಇರುವ ಲೋಕಗಳಿಗೆ ನಾವು ಹೋಗ್ತೇವೆ ಅಂತ ತಿಳ್ಕೊಬಹುದು. ಅಷ್ಟೇ ಅಲ್ಲ, ಭೂಮಿ ಮೇಲೆ ನಾವು ಮಾಡಿದ ಕರ್ಮಗಳನ್ನ ಅನುಸರಿಸಿ ಯಾವ ಲೋಕಗಳಿಗೆ ಹೋಗ್ಬೇಕೋ ಆ ಲೋಕಕ್ಕೆ ಅದೃಶ್ಯವಾದ ಮಾಸ್ಟರ್ಸ್ಗಳು ಇಬ್ರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋದಕ್ಕೆ ಯಮಭಟ್ರು ಬರ್ತಾರೆ ಅಂತ ಹೇಳೋದು ಅಂತರಾರ್ಥ. ಈ ಒಂದು ಸನ್ನಿವೇಶದಲ್ಲಿ ಎಷ್ಟು ಅರ್ಥ ಇದೆ ಅಂತ ನಾವು ತಿಳ್ಕೊಬಹುದು. ಈ ಸನ್ನಿವೇಶದಿಂದ ಪಂಡಿತರು ಎಂತಹ ಸಂದೇಶ ನೀಡಿದ್ದಾರೋ ಅಂತ ತಿಳ್ಕೊಬಹುದು. ಹಾಗೆ ಯಮಭಟ್ರು ಸತ್ತವರನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗಿ ಯಮನ್ ಮುಂದೆ ನಿಲ್ಲಿಸ್ತಾರೆ. ಆಗ ಯಮ ಚಿತ್ರಗುಪ್ತನೊಂದಿಗೆ ಇವನು ಮಾಡಿದ ಪಾಪಗಳೇನು ಅಂತ ಕೇಳ್ತಾನೆ. ಆಗ ಚಿತ್ರಗುಪ್ತ ತನ್ನ ಬಳಿ ಇರೋ ದೊಡ್ಡ ಪುಸ್ತಕ ತಿರುವಿ ಅವನ ಖಾತೆನ ತೆರೀತಾನೆ. ಪಾಪಗಳನ್ನ ಮಾಡಿದವರು ಯಾರಾದ್ರೂ ಎಂತವರೇ ಆದ್ರೂ ಕೂಡ ನಂತರ ಲೆಕ್ಕಗಳನ್ನು ಹೇಳ್ಬೇಕಾಗಿರ್ತದೆ ಅಂತ ನಾವು ತಿಳ್ಕೊಬೇಕು. ನಾವು ಮಾಡುವ ಕೆಲಸಗಳನ್ನ ಯಾರು ಪ್ರಶ್ನಿಸುವವರು ಇಲ್ಲ ಅಂತ ನಾವು ತಿಳ್ಕೊಬಾರ್ದು. ನಾವು ಮಾಡುವ ಪ್ರತಿ ಕೆಲಸಕ್ಕೆ ಉತ್ತರ ನೀಡ್ಬೇಕಾಗಿರ್ತದೆ. ಆದ್ರಿಂದ ನಾವು ಮಾಡುವ ಕೆಲಸವನ್ನ ಆಲೋಚಿಸಿ ಮಾಡ್ಬೇಕನ್ನೋದೇ ಇದರಲ್ಲಿನ ಸಂದೇಶ. ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಎಷ್ಟೇ ದೊಡ್ಡವರಾದ್ರೂ ತಪ್ಪುಗಳನ್ನ ಮಾಡಿದ್ರೆ ಈ ಸೃಷ್ಟಿಯಲ್ಲಿ ಒಂದೇ ನ್ಯಾಯಸ್ಥಾನದಲ್ಲಿ ಸಮಾನವಾಗಿ ನಾವು ಅಪರಾಧಿಗಳಾಗ್ಬೇಕು. ನಾವು ಮಾಡಿದ ತಪ್ಪುಗಳಿಗೆ ಪಾಪಗಳಿಗೆ ಉತ್ತರ ಹೇಳ್ಬೇಕಾಗಿ ಬರುತ್ತದೆ ಅನ್ನೋದು ಈ ಸನ್ನಿವೇಶದಲ್ಲಿನ ಮತ್ತೊಂದು ಸಂದೇಶ. ಚಿತ್ರಗುಪ್ತನ ಬಳಿ ಕಡತವಿದೆ. ಅದರ ಅರ್ಥ ಈ ಸೃಷ್ಟಿಯಲ್ಲಿ ಯಾರು ಏನು ಮಾಡಿದ್ರು, ಎಂತಹ ಕರ್ಮಗಳನ್ನ ಮಾಡಿದ್ರು ಎಲ್ಲವೂ ರೆಕಾರ್ಡ್ ಮಾಡಲ್ಪಡ್ತವೆ. ಸಾಧಾರಣವಾಗಿ ನಾವು ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಾ ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ತೇವೆ, ಯಾರಿಗೂ ತಿಳಿಯೋದು ಅಂತ ಅನ್ಕೊಳ್ಳೋದು ಸಾಮಾನ್ಯ ವಿಷಯ. ಆದ್ರೆ ಬೇರೆ ಯಾರಿಗೂ ತಿಳಿಯದಿದ್ರು ನಾವು ಈ ಸೃಷ್ಟಿಯಲ್ಲಿ ಮಾಡೋ ಪ್ರತಿ ಕ್ಷಣದ ಪ್ರತಿ ಕೆಲಸವೂ ರೆಕಾರ್ಡ್ ಮಾಡಲ್ಪಡ್ತದೆ. ಆ ಕೆಲಸವನ್ನು ನಾವು ಯಾವ ಅಪರಿಚಿತ ಪ್ರದೇಶದಲ್ಲಿ ಮಾಡಿದ್ರು, ಕೋಣೆಯಲ್ಲಿ ಬಾಗಿಲು ಹಾಕೊಂಡು ಮಾಡಿದ್ರು, ಕತ್ತಲ ಗುಹೆಯಲ್ಲಿ ಮಾಡಿದ್ರು ಸೃಷ್ಟಿಗೆ ತಿಳಿಯುತ್ತೆ. ಹೀಗೆ ಸೃಷ್ಟಿಯಲ್ಲಿ ತಿಳಿಯುತ್ತೆ ಅನ್ನೋಂತ ಅರ್ಥ ಮಾಡಿಸೋದೇ ಇದು ಚಿತ್ರಗುಪ್ತನ ಕಡತ. ಅಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೆ ಖಾತೆ ಇರುತ್ತದೆ, ನಮ್ಮ ಕರ್ಮಗಳನ್ನ ರೆಕಾರ್ಡ್ ಮಾಡಲ್ಪಡ್ತವೆ ಅನ್ನೋದನ್ನ ಪಂಡಿತರು ಈ ಸನ್ನಿವೇಶದಲ್ಲಿ ನಮಗೆ ಸಂದೇಶನ ನೀಡಿದ್ದಾರೆ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಚಿತ್ರಗುಪ್ತನ ಕಡತವನ್ನ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ. ನಂತರ ಚಿತ್ರಗುಪ್ತ ಅವ್ರು ಮಾಡಿದ ತಪ್ಪುಗಳನ್ನ ಒಂದೊಂದೇ ಓದ್ತಾನೆ. ಅಂದ್ರೆ ಅವನ ಜೀವನದಲ್ಲಿ ಎಷ್ಟು ಕೋಳಿ, ಮೇಕೆ, ಮೀನುಗಳು ಬೆನ್ನಿಗೆ ಚುಚ್ಚಿ ಎಣ್ಣೆಲಿ ಕದ್ದಿ ತಿಂದಿರ್ತಾನೋ, ಎಷ್ಟು ಮಂದಿನ ಮೋಸಗೊಳಿಸಿರ್ತಾನೆ, ದೌರ್ಜನ್ಯ ಮಾಡಿದವನು, ಅವಮಾನ ಮಾಡಿದ್ದು, ಕಷ್ಟ ನಷ್ಟಗಳ ಪಾಲು ಮಾಡಿದ್ದಾನೋ ಎನ್ನುವುದನ್ನು ಕೂಡ ಓದ್ತಾನೆ. ಅಷ್ಟೇ ಅಲ್ಲ, ಯಾರ ಕಾಲು ಕೈ ಕತ್ತರಿಸಿದ್ರು, ಆಸಿಡ್ ಹಾಕಿದ್ರು, ಹೆಂಡತಿಯನ್ನ ಶಾರೀರಿಕವಾಗಿ ಹಿಂಸಿಸಿದ್ರು, ಅಂದ್ರೆ ಯಾರು ಯಾವ ಕೆಟ್ಟ ಕರ್ಮ ಮಾಡಿದ್ರೆ ಅದನ್ನ ಎಷ್ಟು ಮಾಡಿದರೆ ಅದೆಲ್ಲವನ್ನು ಓದ್ತಾನೆ. ನಾವು ಮಾಡಿದ ಪ್ರತಿ ಕೆಲಸ ತಪ್ಪು ಪಾಪಗಳನ್ನ ಮಣಿಗಳನ್ನ ಪೊಣಿಸಿದಂತೆ ರೆಕಾರ್ಡು ಮಾಡ್ಲಾಗ್ತದೆ ಅಂತ ತಿಳ್ಕೊಬೇಕು. ಯಾರು ನೋಡ್ತಾ ಇಲ್ಲ ಅಂತ ಅನ್ಕೋಬಾರ್ದು ಅನ್ನೋದು ಇಲ್ಲಿನ ಸಂದೇಶ. ಹಾಗಾದ್ರೆ ಯಾವಾಗ ಅನುಭವಿಸ್ತಾರೆ, ಎಲ್ಲಿ ಅನುಭವಿಸ್ತಾರೆ, ಹೇಗೆ ಅನುಭವಿಸ್ತಾರೆ ಅಂದ್ರೆ ಪಾಪದ ಕೂಡ ತುಂಬಿದಾಗ ಭೂಮಿ ಮೇಲೆ ಕಷ್ಟಗಳ ರೂಪದಲ್ಲಿ, ರೋಗಗಳ ರೂಪದಲ್ಲಿ, ಅಪಘಾತಗಳ ರೂಪದಲ್ಲಿ ಖಂಡಿತವಾಗಿ ಅನುಭವಿಸ್ತಾ ಇದ್ದಾರೆ ಸಹ. ಆಗ ಯಮಧರ್ಮ ಅವ್ರು ಮಾಡಿದ ಪಾಪಗಳಿಗೆ ತಕ್ಕ ಶಿಕ್ಷೆ ವಿಧಿಸ್ತಾನೆ. ಅಂದ್ರೆ ಕೋಳಿ ಕಾಲು ಕತ್ತರಿಸಿದ್ರೆ ಅವನ್ ಕಾಲು ಕತ್ತರಿಸಿ, ಮೀನುಗಳಲ್ಲಿ ಎಣ್ಣೆನ ಹುರಿದಿದ್ದಾನಂದ್ರೆ ಇವರನ್ನ
ಎಣ್ಣೆಯಲ್ಲಿ ಹುರಿರಿ, ಅವನ ಹೆಂಡತಿನ ಹೊಡೆದಿದ್ದಾನೆ ಅಂದ್ರೆ ಅವನು ಚಾಟಿಯಿಂದ ಹೊಡಿರಿ ಅಂತ ಯಮಭಟ್ರಿಗೆ ಯಮಧರ್ಮರಾಜ ಆಜ್ಞಾಪಿಸ್ತಾನೆ. ಆಗ ಯಮಕಿಂಕರರು ಶಿಕ್ಷೆನ ಜಾರಿ ಮಾಡ್ತಾರೆ. ಈ ಸನ್ನಿವೇಶದಲ್ಲಿ ಅರ್ಥ ಏನಂದ್ರೆ ಅಲ್ಲಿ ಯಮನು ಶಿಕ್ಷೆ ಹಾಕ್ತಾನೆ, ಶಿಕ್ಷೆಯನ್ನ ಭಟ್ರು ಜಾರಿಗೊಳಿಸ್ತಾರೆ ಅಂತ ಅನ್ನೋದಲ್ಲ. ಈ ಸೃಷ್ಟಿಯಲ್ಲಿ ಯಾರಾದ್ರೂ ಸರಿನೇ ಮಾಡಿದ ಪಾಪಗಳಿಗೆ ಶಿಕ್ಷೆನ ಅನುಭವಿಸ್ಲೇಬೇಕು, ಕಷ್ಟಗಳ ಪಾಲಾಗ್ಲೇಬೇಕು ಅಂತ ಹೇಳೋದು ಈ ಸನ್ನಿವೇಶದ ಸಂದೇಶ. ಅಷ್ಟೇ ಅಲ್ಲದೆ ಎಂತ ಪಾಪಗಳನ್ನ ಮಾಡಿದ್ರೆ ಅಂತ ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತದೆ, ಎಷ್ಟು ಮಾಡಿದ್ರೆ ಅಷ್ಟು ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ತಿಳಿಸೋದೇ ಈ ಸಂದೇಶ. ಅಷ್ಟೇ ಹೊರತು ನಾವು ಮಾಡಿದ ಪಾಪಗಳಿಗೆ ಶಿಕ್ಷೆಯನ್ನ ಮೇಲೆ ಅನುಭವಿಸೋದಲ್ಲ, ಕಷ್ಟಗಳ ರೂಪದಲ್ಲಿ ಇಲ್ಲಿಯೇ ಅನುಭವಿಸ್ತಿರ್ತೇವೆ. ಏಕೆಂದ್ರೆ ದೇಹದೊಂದಿಗೆ ಮಾಡಿದ ಪಾಪಗಳಿಗೆ ದೇಹಕ್ಕೆ ಶಿಕ್ಷೆ ಹಾಕಬಲ್ಲರು, ಆದ್ರೆ ದೇಹ ಬಿಟ್ಟ ಮೇಲೆ ಆತ್ಮವನ್ನು ಯಾರು ಶಿಕ್ಷಿಸಲಾಗಲ್ಲ, ಆತ್ಮವನ್ನ ಯಾರು ಏನು ಮಾಡಲಾರರು ಅಂತ ಶ್ರೀಕೃಷ್ಣ ಭಗವಾನರು ಕೂಡ ಹೇಳಿದ್ದಾರೆ. ಆತ್ಮವನ್ನು ಅಗ್ನಿ ದಹಿಸಲ್ಲ, ನೀರು ನೆನೆಸಲಾರದು, ಶಸ್ತ್ರ ಭೇದಿಸಲಾರದು, ವಾಯು ಒಣಗಿಸಲಾರದು ಅಂತ ಕೂಡ ಹೇಳಿದ್ದಾರೆ. ಆತ್ಮವನ್ನ ಯಾರು ಏನು ಮಾಡಲಾರರು. ದೇಹದಿಂದ ಮಾಡಿದ ಪಾಪಗಳಿಗೆ ಶಿಕ್ಷೆ ದೇಹದಲ್ಲಿ ಬಂದ ನಂತರ ಅನುಭವಿಸ್ಲೇಬೇಕು. ಎಂತಹ ಹಿಂಸೆ ಮಾಡಿದ್ರೆ ಅಂತಹ ಹಿಂಸೆಯನ್ನ ನಾವು ಅನುಭವಿಸ್ಬೇಕು, ಅಂತಹ ಪಾಪಗಳನ್ನ ಮಾಡಿದ್ರೆ ಅಂತಹ ನರಕವನ್ನು ಅನುಭವಿಸ್ತೇವೆ. ಎಂತಹ ತಪ್ಪುಗಳನ್ನ ಮಾಡಿದ್ರೆ ಅಂತ ಶಿಕ್ಷೆಗಳನ್ನ ಭೂಮಿ ಮೇಲೆ ದೇಹದಿಂದ ಅನುಭವಿಸ್ತೇವೆ ಅಂತ ಪಂಡಿತರು ಯಮಲೋಕದ ಸನ್ನಿವೇಶಗಳ ಮೂಲಕ ನಮ್ಗೆ ಸಂದೇಶ ನೀಡಿದ್ದಾರೆ. ಇದನ್ನ ಗ್ರಹಿಸಿ ತಪ್ಪುಗಳನ್ನ ಮಾಡಬಾರ್ದು, ಪಾಪಗಳನ್ನ ಮಾಡಬಾರ್ದು, ಜೀವ ಹಿಂಸೆ ಮಾಡಬಾರ್ದು, ಮಾಂಸ ತಿನ್ಬಾರ್ದು ಅಂತ ತಿಳ್ಕೊಬೇಕು. ಅಷ್ಟೇ ಹೊರತು ಯಮಲೋಕ ಇದ್ಯೋ ಇಲ್ವೋ, ಯಮನು ಇರ್ತಾನೋ ಇಲ್ವೋ ಅಂತ ಪ್ರಸ್ತುತ ಮುಖ್ಯ ಅಲ್ಲ. ಅಪುರಾಣದಿಂದ ಪಂಡಿತರು ಲೋಕಕ್ಕೆ ಏನ್ ಸಂದೇಶ ನೀಡಿದ್ದಾರೆ ಅನ್ನೋದು ಮುಖ್ಯ ಅಷ್ಟೇ. ಅದರಿಂದ ಪುರಾಣಗಳನ್ನ ಸಂದೇಶಾತ್ಮಕವಾಗಿ ನೋಡಿದ್ರೆ ನಾವು ಎಷ್ಟೋ ಲಾಭ ಹೊಂದ್ತೇವೆ, ವಿಮರ್ಶಾತ್ಮಕವಾಗಿ ನೋಡಿದ್ರೆ ಎಲ್ಲ ಗೊಂದಲ, ಎಲ್ಲ ನಷ್ಟ. ದಶರಥ ಮಹಾರಾಜ ಒಂದ್ ಬಾರಿ ಬೇಟೆಗೆ ಹೋಗ್ತಾನೆ. ಅಡವಿಯಲ್ಲಿರುವಾಗ ಎಲ್ಲಿಂದನೋ ದೂರದಿಂದ ಒಂದು ಜಿಂಕೆ ನೀರ್ ಕುಡಿತಿರೋ ಶಬ್ದ ಕೇಳಿಸುತ್ತೆ. ದಶರಥ ಆ ಕಡೆಯಿಂದ ಗುರಿ ನೋಡಿ ಬಾಣ ಬಿಡ್ತಾನೆ. ಆಶ್ಚರ್ಯ ಏನಂದ್ರೆ ಹೆಣ್ಣಿನ ಅರ್ಥನಾದ ಕೇಳಿದ್ದಲ್ದೆ ಒಬ್ಬ ಬಾಲಕನ ಧ್ವನಿಯು ಕೂಡ ಕೇಳಿಸುತ್ತೆ. ದಶರಥ ಆಶ್ಚರ್ಯದಿಂದ ಆ ಕಡೆ ಹೋಗ್ತಾನೆ. ಒಬ್ಬ ಋಷಿ ಕುಮಾರ ಬಾಣದ ಆಘಾತಕ್ಕೆ ಸಾವು ಬದುಕಿನ ಮಧ್ಯೆ ವಿಲವಿಲ ಒದ್ದಾಡ್ತಾ ಇರ್ತಾನೆ. ದಶರಥನನ್ನ ನೋಡ್ದ ಕೂಡ್ಲೇನೆ ಆ ಬಾಲಕ, ರಾಜ, ನಾನ್ ನಿನ್ಗೆ ಏನ್ ಅಪಕಾರ ಮಾಡ್ದೆ? ನನ್ನನ್ನು ಇಷ್ಟು ದಾರುಣವಾಗಿ ವಧಿಸಿದ್ಯಲ್ಲ ನೀನು. ನಾನು ಯಾರಿಗೂ ಅಪಕಾರ ಮಾಡಿದವನಲ್ಲ. ಮೇಲಾಗಿ ನಾನು ವೃದ್ಧರು ಮತ್ತು ಅಂಧ ಆದ ತಂದೆ ತಾಯಿಗಳಿಗೆ ಏಕೈಕ ಪುತ್ರ, ಅವ್ರಿಗೆ ನಾನೇ ಆಧಾರ. ಅವರು ದಾಹದಿಂದ ಇದ್ರೆ ನೀರು ತೆಗೆದುಕೊಂಡು ಹೋಗ್ಲು ಬಂದೆ ನಾನು. ನೀನ್ ನನ್ನನ್ನು ದಾರುಣವಾಗಿ ಸಾಯಿಸಲು ನೋಡ್ದಿಯಲ್ಲ, ನಾನು ತುಂಬಾ ಹೊತ್ತು ಬದುಕಿರೋದಿಲ್ಲ. ಈ ನೀರನ್ನಾದ್ರೂ ತೆಗೆದುಕೊಂಡು ಹೋಗಿ ನನ್ನ ತಂದೆ ತಾಯಿ ಕೊಟ್ಟು ಅವರ ದಾಹನ ತೀರಿಸುವಂತ ಮುನಿಕುಮಾರ ಅಲ್ಲೇ ಪ್ರಾಣ ಬಿಡ್ತಾನೆ. ದಶರಥ ಆ ನೀರನ್ನ ತೆಗೆದುಕೊಂಡು ಅವ್ರ ವೃದ್ಧ ತಂದೆ ತಾಯಿ ಇದ್ದ ಪ್ರಾಂತ್ಯಕ್ಕೆ ಆ ಸ್ಥಳಕ್ಕೆ ಹೋಗ್ತಾರೆ. ಆ ಸಪ್ಲ ಕೇಳಿ ತಂದೆ ತಾಯಿ ಯಾರು ನೀನು ಅಂತ ಕೇಳ್ತಾರೆ. ಆಗ ದಶರಥ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ತಮ್ಮ ಪುತ್ರ ಸತ್ತೋದ ಸಂಗತಿ ಕೇಳಿದಾಕ್ಷಣ ತಾಯಿ ದುಃಖ ತಡಿಲಾರದೆ ಅಲ್ಲೇ ಕುಸ್ತು ಮೃತಪಡ್ತಾಳೆ. ಅಂದನಾದ ಆ ಮುದಿ ತಂದೆ ಸಹ ವಿಪರೀತವಾಗಿ ದುಃಖದಿಂದ, ರಾಜ, ನಮ್ಮ ಏಕೈಕ ಆಧಾರವಾಗಿದ್ದ ನಮ್ಮ ಪುತ್ರನನ್ನ ನೀನ್ ಸಾಯಿಸಿದೆ ಅಲ್ವಾ, ನಮ್ಗೆ ಆಧಾರ ಇಲ್ದೇ ಇರುವಂತೆ ಮಾಡಿದೆ. ನಮ್ಮ ಮಗನಿಲ್ದೆ ನಾವು ಜೀವಿಸ್ಲಾರೆವು, ನಮ್ಗೆ ಮರಣವೇ ಶರಣು ಅನ್ನೋತ ಪುತ್ರ ಶೋಕ ತಡೆಯಲಾರದೆ ಆ ತಂದೆ ಪುತ್ರ ಶೋಕದಲ್ಲಿ ನಾವು ಹೇಗೆ ಮರಣಿಸಿದೆವೋ ನೀನು ಸಹ ಅದೇ ಪುತ್ರ ಶೋಕದಿಂದ ಮರಣಿಸುವೆ ಅಂತ ಸಪ್ಪಿಸಿ ವೃದ್ಧ ತಂದೆ ಸಹ ಮರಣಿಸ್ತಾನೆ. ದಶರಥ ವೃದ್ಧ ದಂಪತಿಗಳಿಗೆ ಪುತ್ರ ಶೋಕ ಉಣಿಸಿ ಹೇಗೆ ಅವರನ್ನ ಶೋಕಕ್ಕೆ ತಳ್ಳಿ ಮರಣಕ್ಕೆ ಕಾರಣ ಅದೇ ಕಾರಣದಿಂದ ಅಂದ್ರೆ ಪುತ್ರ ಶೋಕದಿಂದ ಮರಣಿಸ್ತಾನೆ. ಇದರಿಂದ ತಿಳಿಯೋದೇನಂದ್ರೆ ಎಂತ ಕರ್ಮ ಮಾಡಿದ್ರು ಅಂತ ಫಲಿತಾಂಶ ಅನುಭವಿಸ್ತೀವಿ ಅಂತ. ಕರ್ಮ ಸಿದ್ಧಾಂತವನ್ನ ಅದರಿಂದ ನಾವು ಯಾವ ರೀತಿ ಲಾಭ ಪಡೆಯಬೇಕು ಅಂತ ನೋಡೋಣ. ಸೃಷ್ಟಿಯಲ್ಲಿ ಈ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡವರು ಜೀವನದಲ್ಲಿ ಬಹಳಷ್ಟು ಲಾಭವನ್ನ ಹೊಂದ್ತಾರೆ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ನಾವು ಏನ್ ಬೇಕು ಅಂತ ಅಂದ್ಕೊಂಡ್ರು ಕೂಡ ಒಂದು ಅವಕಾಶ ಇದೆ. ಮುಖ್ಯವಾಗಿ ನಾವು ಮಾಡುವ ಕೆಲಸಗಳ ಅನುಸಾರ ನಮ್ಮ ಜೀವನ ಇರುತ್ತೆ. ಅದರಿಂದ ಕೆಲಸದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಸಾಕು. ಇತರರಿಗೆ ನಷ್ಟವನ್ನು ಉಂಟು ಮಾಡೋ ಕೆಲಸಗಳನ್ನ ನಾವು ಮಾಡಬಾರ್ದು. ಲಾಭವನ್ನು ಮಾಡುವ ಕೆಲಸವನ್ನೇ ನಾವು ಮಾಡ್ಬೇಕು. ಅಂದ್ರೆ ಸೇವೆಗಳನ್ನ ಮಾಡ್ಬೇಕು. ಸೇವೆ ಅಂದ್ರೆ ಯಾವುದೇ ಪ್ರತಿಫಲ ನಿರೀಕ್ಷಿಸದೆ ಇತರರಿಗೆ ಲಾಭ ಮತ್ತು ಆನಂದವನ್ನು ಕೊಡುವ ಕೆಲಸ. ಸೇವೆಗಳನ್ನ ನೀಡಿದಾಗ ನಮ್ಮ ಭವಿಷ್ಯತ್ತಿನ ಜೀವನ ಯಾವಾಗ್ಲೂ ಲಾಭಕರವಾಗಿ ಆನಂದಕರವಾಗಿ ಇರ್ತವೆ. ಎಷ್ಟು ಹೆಚ್ಚು ಸೇವೆಗಳನ್ನ ಮಾಡಿದ್ರೆ ಅಷ್ಟು ಹೆಚ್ಚು ಲಾಭವನ್ನ ಹೊಂದುತ್ತೇವೆ. ಎಂತ ಸೇವೆಗಳು ಅಂತ ಲಾಭಗಳು.
ನಾವು ಧನವಂತರಾಗಿರ್ಬೇಕು ಅಂದ್ರೆ ಹೆಚ್ಚು ಹಣ ಬರಬೇಕು ಅಂದ್ರೆ ನಾವು ಅಷ್ಟು ಹಣ ನೀಡಬೇಕು. ಇಲ್ಲಿ ಒಂದು ಸಂದೇಹ ಉದ್ಭವ ಆಗ್ತವೆ. ಹಣ ಹೆಚ್ಚು ಕೊಡ್ಬೇಕಂದ್ರೆ ಧನವಂತರಾಗಿರ್ಬೇಕು ಎಂಬುದು ಪ್ರಶ್ನೆ. ಹಣ ಇಲ್ಲದೆ ಇರೋನು ಅದು ಹೇಗೆ ಸಾಧ್ಯ? ಈ ಭವಿಷ್ಯತ್ನಲ್ಲಿ ಧನವಂತರಾಗುವ ಅವಕಾಶ ಇಲ್ವಾ ಅಂತ ಅನ್ಸುತ್ತೆ. ಈ ಸೃಷ್ಟಿನಲ್ಲಿ ಬಡವರು ಸಹ ಆ ಹಣವಂತರಾಗುವ ಅವಕಾಶ ಇದೆ. ಯಾಕೆಂದ್ರೆ ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದರಿಂದ ಸಮಾನ ಅವಕಾಶಗಳಿವೆ. ಹಾಗಾದ್ರೆ ಹೇಗೆ ಅಂತ ನೋಡೋಣ. ಯಾಕಂದ್ರೆ ಭೂಮಿ ಮೇಲೆ ಎಷ್ಟು ಹೆಚ್ಚಾಗಿ ಕೊಟ್ಟಿದ್ದಾರೆ ಎನ್ನುವುದನ್ನ ನೋಡ್ತಾರೆ. ಆದ್ರೆ ಸೃಷ್ಟಿಯಲ್ಲಿ ತಮಗೆ ಇರುವುದರಲ್ಲಿ ಎಷ್ಟನೇ ಭಾಗ, ಸೃಷ್ಟಿ ಏನ್ ನೋಡುತ್ತಂದ್ರೆ ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಎಷ್ಟು ಭಾಗ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡುತ್ತೆ. ಆದ್ರೆ ಅದರಲ್ಲಿ ಅವನಿಗಿರೋದ್ರಲ್ಲಿ ಎಷ್ಟು ಭಾಗ ಕೊಟ್ಟಿದ್ದಾನೆ ಅನ್ನೋದನ್ನ ಪರಿಗಣಿಸಲ್ಪಡ್ತದೆ. ಉದಾಹರಣೆಗೆ ಕೋಟಿಗಳಿದ್ದು ಲಕ್ಷಗಳ ಲೆಕ್ಕದಲ್ಲಿ ದಾನ ಮಾಡಿದವನಿಗಿಂತ 1000 ಇದ್ದವನು 100ರ ಲೆಕ್ಕದಲ್ಲಿ ದಾನ ಮಾಡಿದ್ರೆ ಹೆಚ್ಚು ದಾನ ಮಾಡಿದಂತೆ. ಅಂದ್ರೆ ಭವಿಷ್ಯತ್ತಿನಲ್ಲಿ 100 ಕೊಟ್ಟವನು ಹೆಚ್ಚು ಧನ ಹೊಂದುವ ಅವಕಾಶ ಇರ್ತದೆ. ಅಂದ್ರೆ ಅರ್ಹತೆ ಸಂಪಾದಿಸಿಕೊಂಡವನಾಗಿರ್ತಾನೆ. ಅದರಿಂದ ಎಷ್ಟು ಕೊಟ್ಟಿದ್ದೇವೆ ಎನ್ನುವುದನ್ನ ಲೆಕ್ಕ ಹಾಕಬಾರ್ದು, ಇರುವುದರಲ್ಲಿ ಎಷ್ಟು ಕೊಟ್ಟಿದ್ದೇವೆ ಅನ್ನೋದನ್ನ ಮಾತ್ರ ನೋಡ್ಕೋಬೇಕು. ಸೃಷ್ಟಿಯಲ್ಲಿರುವ ಈ ಧರ್ಮ ಸೂಕ್ಷ್ಮ ಅರ್ಥವಾಗದೆ ಹಣವಿಲ್ಲದವರು ನಿರಾಶೆ ಹೊಂದುತ್ತಾ ಇರ್ತಾರೆ. ನಾವು ಏನು ನೀಡೋದಕ್ಕೆ ಆಗಲ್ಲ ಅಂತ ನಿರಾಶೆ ಹೊಂದುತ್ತಾ ಇರ್ತಾರೆ. ತಾವು ಕೊಡುವುದು ಅಂತಹ ದೊಡ್ಡ ವಿಷಯವೇನು ಅಲ್ಲ ಅಂತ ಕೊಡ್ಬೇಕಂದ್ರೂ ಕೂಡ ಅವರು ಕಡಿಮೆ ಇದೆಯಲ್ಲ ಅಂತ ಕೊಡೋದೇ ಇಲ್ಲ. ಲಕ್ಷಗಳನ್ನು ಕೊಡೋರನ್ನು ನೋಡಿ ಅವ್ರು ಶ್ರೀಮಂತರು, ಅದಕ್ಕೆ ಕೊಡ್ತಾರೆ, ದಾನ ಮಾಡ್ತಾರೆ. ಹಾಗೆ ನಾವೆಲ್ಲಿ ಕೊಡೋದಕ್ಕೆ ಸಾಧ್ಯ ಅಂತ ಬೇಜಾರು ಮಾಡ್ಕೊಳ್ತಾರೆ, ಮತ್ತೆ ಹಿಂಜರಿತಾರೆ. ಇನ್ನು ಕೆಲವರು ನನಗೆ ಇಲ್ಲ ಇದ್ರೆ ಅವ್ರಿಗಿಂತ ಹೆಚ್ಚಾಗಿ ನಾನು ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಹಾಗಂತ ಅವ್ರು ಕೊಡೋದೇ ಇಲ್ಲ. ಇನ್ನು ಕೆಲವರು ಸೇವೆಗಳನ್ನ ಮಾಡ್ಬೇಕು ಅಂದ್ಕೊಂಡ್ರು, ದೊಡ್ಡ ದೊಡ್ಡ ದಾನಗಳನ್ನ ಮಾಡ್ಬೇಕು ಅಂದ್ಕೊಂಡ್ರು ಹಣ ಇರ್ಬೇಕು ಅಂದ್ಕೊಳ್ತಾ ಹಣ ಸಂಪಾದನೆಗೆ ಪ್ರಯತ್ನಿಸ್ತಿರ್ತಾರೆ. ಚೆನ್ನಾಗಿ ಸಂಪಾದಿಸಿದ್ರೆ ಚೆನ್ನಾಗಿ ದಾನ ಮಾಡ್ಬೋದು, ಚೆನ್ನಾಗಿ ಸೇವಾ ಕಾರ್ಯಗಳನ್ನ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಹಾಗಂತ ಅಂದ್ಕೊಳ್ತಾ ಅವರು ದಾನನ ಮಾಡೋದೇ ಇಲ್ಲ. ಮೇಲಾಗಿ ಹಣ ಸಂಪಾದನೆಗೆ ಅಡ್ಡದಾರಿ ಹಿಡಿತಾರೆ, ಪಾಪಗಳನ್ನ ಮಾಡ್ತಾರೆ, ಅಧರ್ಮದಿಂದ ವ್ಯವಹರಿಸ್ತಾರೆ. ಅದರಿಂದ ಪುಣ್ಯದ ಮಾತಿರ್ಲಿ ಪಾಪವೇ ಸುತ್ಕೊಳ್ಳುತ್ತೆ. ಅದರಿಂದ ದಾನ ಮಾಡಲು ಸಂಪಾದನೆ ಮಾಡ್ಲೇಬೇಕು ಅಂತ ಇಲ್ಲ. ಇರುವುದ್ರಲ್ಲಿ ಕೊಟ್ರೆ ಅದೇ ದೊಡ್ಡ ದಾನ, ಅದೇ ದೊಡ್ಡ ಪುಣ್ಯ ಅಂತ ತಿಳಿಬೇಕು. ಏನಾದ್ರೂ ಕರ್ಮ ಸಿದ್ಧಾಂತದ ಬಗ್ಗೆ ತಿಳುವಳಿಕೆಯಲ್ಲಿ ಲಾಭವನ್ನುಂಟು ಮಾಡುವ ಕರ್ಮಗಳನ್ನು ಮಾಡಿ ನಷ್ಟವನ್ನುಂಟು ಮಾಡುವ ಕರ್ಮಗಳನ್ನು ಮಾಡಬಾರದು. ಮುಖ್ಯವಾಗಿ ಮುಕ್ತಿ ಕರ್ಮಗಳು ಅಂದ್ರೆ ಆತ್ಮ ಕರ್ಮಗಳನ್ನ ಮಾಡ್ಬೇಕು. ಜ್ಞಾನ ಹೊಂದಿ ಮುಕ್ತಿ ಸಂಪಾದಿಸ್ಕೋಬೇಕು, ಜೀವನವನ್ನು ಪೂರ್ಣವಾಗಿ ಸದ್ವಿನಿಯೋಗ ಮಾಡ್ಕೋಬೇಕು. ಕರ್ಮಗಳನ್ನ ಹೇಗೆ ವಿಭಜಿಸಬಹುದು ಅಂತ ನೋಡೋಣ. ಕರ್ಮಗಳನ್ನು 2 ವಿಧವಾಗಿ ವಿಭಜಿಸಬಹುದು. ಒಂದು ದೇಹ ಕರ್ಮಗಳು, ಇನ್ನೊಂದು ಆತ್ಮ ಕರ್ಮಗಳು. ದೇಹ ಕರ್ಮಗಳನ್ನ ಮತ್ತೆ 2 ವಿಧವಾಗಿ ವಿಭಜಿಸಬಹುದು. ಒಂದು ಪಾಪ ಕರ್ಮ ಮತ್ತೆ ಪುಣ್ಯ ಕರ್ಮಗಳು. ಪಾಪ ಕರ್ಮಗಳು ನಷ್ಟವನ್ನು ಉಂಟು ಮಾಡಿದ್ರೆ, ಪುಣ್ಯ ಕರ್ಮಗಳು ಲಾಭವನ್ನು ಉಂಟು ಮಾಡ್ತವೆ. ದೇಹದ ವಿಷಯಕ್ಕೆ ಬಂದ್ರೆ ಇತರ ಜೀವಿಗಳನ್ನ ಹಿಂಸಿಸುವುದು, ಮೋಸ ಮಾಡುವುದು, ಅನ್ಯಾಯ, ಇತರರನ್ನ ಅಧರ್ಮ, ಸುಳ್ಳು, ಅತ್ಯಾಚಾರ, ಅವಮಾನ, ವಿಮರ್ಶೆಗಳು ಇವೆಲ್ಲ ಪಾಪ ಕರ್ಮಗಳು. ಇವುಗಳನ್ನ ಮಾಡಿದ್ರೆ ನಷ್ಟವನ್ನ ಅನುಭವಿಸ್ತಾನೆ. ಹೇಗೆಂದ್ರೆ ಶಾರೀರಿಕವಾಗಿ ರೋಗಗಳು, ಸಂಕಟ, ಕಷ್ಟಗಳು, ಸಮಸ್ಯೆಗಳು ಬರ್ತವೆ. ಹಾಗೆ ದೇಹ ಪರವಾದ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ, ಅಂದ್ರೆ ಇತರರಿಗೆ ಸೇವೆಗಳು, ದಾನದಂತಹ ಧರ್ಮಯುತವಾದ ಕಾರ್ಯಗಳನ್ನು ಮಾಡಿದ್ರೆ ಆನಂದವನ್ನ ನೀಡಿದ್ರೆ ಲಾಭ ಹೊಂದ್ತಾರೆ, ಭೋಗವನ್ನು ಅನುಭವಿಸ್ತಾರೆ, ಸಂಪತ್ತನ್ನು ಹೊಂದ್ತಾರೆ, ಸುಖವನ್ನು ಅನುಭವಿಸ್ತಾರೆ. ಎಲ್ಲಾ ವಿಷಯಗಳು ಉಳಿತಾಯ ಆಗತ್ತೆ, ಆನಂದವಾಗಿ ಜೀವಿಸ್ತವೆ. ಆತ್ಮ ಕರ್ಮಗಳು ಅಂದ್ರೆ ಧ್ಯಾನ ಅಂತ ಹೇಳ್ಬೋದು. ಕಾರಣ ಧ್ಯಾನ ಒಂದೇ ಆತ್ಮಕ್ಕೆ ಸಂಬಂಧಿಸಿರೋದು. ಅದರಿಂದ ಆತ್ಮದ ವಿಷಯದಲ್ಲಿ ಪಾಪಗಳನ್ನ ಮಾಡಿದ್ರೆ ಮೋಕ್ಷಕ್ಕೆ ದೂರ ಆಗ್ತಾರೆ, ಪುಣ್ಯವನ್ನ ಮಾಡಿದ್ರೆ ಮೋಕ್ಷಕ್ಕೆ ಹತ್ರ ಆಗ್ತಾರೆ. ಮೋಕ್ಷಕ್ಕೆ ದೂರವಾದ್ರೆ ಆತ್ಮಕ್ಕೆ ನಷ್ಟ, ಮೋಕ್ಷಕ್ಕೆ ಹತ್ರ ಆದ್ರೆ ಆತ್ಮಕ್ಕೆ ಲಾಭ. ಹಾಗಾದ್ರೆ ಆತ್ಮಕ್ಕೆ ಸಂಬಂಧಿಸಿದ ಪಾಪ ಕರ್ಮಗಳು ಏನು ಅಂತ ನೋಡೋಣ. ಅಸತ್ಯವನ್ನ ಸತ್ಯ ಅಂತ ಹೇಳೋದು, ಸತ್ಯವಾದ ಆತ್ಮದ ವಿಷಯದಲ್ಲಿ ಇತರರಿಗೆ ಸುಳ್ಳು ಹೇಳಿ ಅಡ್ಡದಾರಿಯನ್ನ ಹಿಡಿಸೋದು, ಧ್ಯಾನಿಗಳಿಗೆ ಅಡ್ಡಿ ಮಾಡೋದು, ಧ್ಯಾನ ಕಾರ್ಯಕ್ರಮಗಳಿಗೆ ಆತಂಕಗಳನ್ನ ಉಂಟು ಮಾಡೋದು, ಧಕ್ಕೆ ಉಂಟು ಮಾಡೋದು, ಧ್ಯಾನ ಮಾಡೋರಿಗೆ ಅಸೌಕರ್ಯ ಉಂಟು ಮಾಡೋದು, ಧ್ಯಾನ ಮಾಡುವಾಗ ಮೊಬೈಲ್ ಮೊಳಗುವಂತೆ ಮಾಡೋದು, ಶಬ್ದಗಳನ್ನು ಮಾಡೋದು, ಮಾತಾಡೋದು, ಚಿಕ್ಕ ಮಕ್ಕಳನ್ನು ಕರ್ತಂದು ಅವರಾಳು ಶಬ್ದ ಮಾಡಿದ್ರು ಕೂಡ ಅದು ಪಾಪಕ್ಕೆ ಸಮಾನ. ಧ್ಯಾನಿಗಳಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವವರಿಗೆ ತಪ್ಪು ಸಲಹೆಗಳನ್ನ ಕೊಟ್ಟು ತಪ್ಪು ಮಾರ್ಗಗಳನ್ನ ಬೋಧಿಸಿ ಆಧ್ಯಾತ್ಮಿಕ ಏಳಿಗೆಗೆ ಅಡ್ಡಿ ಮಾಡೋದು, ಧ್ಯಾನದಲ್ಲಿ ಅವರು ಸಂಪಾದಿಸಿಕೊಂಡ ಶಕ್ತಿಯನ್ನ ಕಳೆದುಕೊಳ್ಳುವ ಸಲಹೆಗಳನ್ನ ನೀಡೋದು, ಸಂಕಲ್ಪಗಳಿಂದ ಇತರರು ಅನುಭವಿಸಬೇಕಾದ ಕಷ್ಟಗಳನ್ನ ತಮ್ಮ ಮೇಲೆ ಎಳೆದುಕೊಳ್ಳೋದು, ಹೊಂದಿದ ಸ್ವಲ್ಪ ಶಕ್ತಿಯನ್ನು ಪ್ರದರ್ಶಿಸೋದು, ಹಿರಿಮೆಯನ್ನ ಪ್ರದರ್ಶಿಸೋದು, ಹೇಳ್ಕೊಳ್ಳೋದು, ಇಲ್ಲ ಸಲ್ಲದನ್ನ ಹೇಳ್ತಾ ಇತರರನ್ನ
ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸೋದು. ಆಧ್ಯಾತ್ಮಿಕತೆಯನ್ನ ತಮ್ಮ ಸ್ವಾರ್ಥಕ್ಕೆ, ಸ್ವಂತ ಲಾಭಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಧನ ಸಂಪಾದನೆಗೆ ಪ್ರಯತ್ನಿಸುವುದು. ಇವೆಲ್ಲ ಆತ್ಮಸಂಬಂಧವಾದ ಪಾಪಕರ್ಮಗಳು. ಇಂಥವರು ಮೋಕ್ಷಕ್ಕೆ ದೂರ ಆಗ್ತಾರೆ. ಅಷ್ಟೇ ಅಲ್ಲದೆ ಇವ್ರ ಪಾಪಗಳು ಪರಾಕಾಷ್ಠೆಗೆ ಸೇರಿದ್ರೆ, ಅಂದ್ರೆ ಪರಿಧಿ ದಾಟಿದ್ರೆ ಇವರು ಈ ಆತ್ಮ ಮಾರ್ಗದಿಂದ ತಪ್ಪಿಸಲ್ಪಡ್ತಾರೆ, ಅರ್ಹತೆ ಕಳ್ಕೊಳ್ತಾರೆ. ಅದಕ್ಕೆ ಪತ್ರಿಜಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಷ್ಟು ಜನರನ್ನು ಅಡ್ಡದಾರಿ ಹಿಡಿಸುತ್ತಾರೋ ಅದಕ್ಕೆ ಅಷ್ಟು ಜನರನ್ನು ಜ್ಞಾನಿಗಳನ್ನಾಗಿ ಮಾಡುವವರೆಗೂ ಮೋಕ್ಷವನ್ನ ಹೊಂದಲಾರರು, ಜನ್ಮಗಳನ್ನು ತೆಗೆದುಕೊಳ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಆತ್ಮಕ್ಕೆ ಸಂಬಂಧಿಸಿದ ಪುಣ್ಯಕರ್ಮಗಳು ಧ್ಯಾನ ಸಾಧನೆ, ಜ್ಞಾನವಂತವಾದ ಪುಸ್ತಕಗಳನ್ನ ಓದೋದು, ಜ್ಞಾನಿಗಳೊಂದಿಗೆ ಸಾಂಗತ್ಯ ಮಾಡೋದು, ಈ ಮಾರ್ಗದಲ್ಲಿ ತಮ್ಮ ಸೇವೆಯನ್ನ ನೀಡೋದು. ಸೇವೆ ಅಂದ್ರೆ ಜ್ಞಾನವನ್ನು ಎಲ್ಲರಿಗೂ ಬೋಧಿಸೋದು, ಎಲ್ಲರನ್ನು ಜ್ಞಾನವಂತರಾಗಿ ಮಾಡಲು ಪ್ರಯತ್ನಿಸೋದು. ಅಷ್ಟೇ ಅಲ್ಲ, ಜ್ಞಾನಿಗಳಾಗಲು ಬೇಕಾಗಿರುವ ಧ್ಯಾನವನ್ನ ಹೇಳೋದು, ಕಲಿಸೋದು, ಧ್ಯಾನ ಮಾಡಿಸೋದು, ಧ್ಯಾನ ಕಾರ್ಯಕ್ರಮಗಳನ್ನ ನಿರ್ವಹಿಸೋದು, ಧ್ಯಾನ ಕಾರ್ಯಕ್ರಮಗಳಿಗೆ ತನ್ನ ಮನಧನದಿಂದ ಸಹಕರಿಸೋದು, ಪಾಲ್ಗೊಳ್ಳೋದು, ಪ್ರೋತ್ಸಾಹಿಸೋದು, ಪಿರಮಿಡ್ ನಿರ್ಮಿಸೋದು, ಧ್ಯಾನ ಕೇಂದ್ರಗಳನ್ನ ಸ್ಥಾಪಿಸೋದು, ಅಂತಹ ಕೇಂದ್ರಗಳಿಗೆ ಆರ್ಥಿಕ ಸಹಾಯ ನೀಡೋದು. ಇವೆಲ್ಲವೂ ಧ್ಯಾನಕ್ಕೆ ಸಂಬಂಧಿಸಪಟ್ಟಿದ್ದ ಜ್ಞಾನ ಹೊಂದಲು ಸಹಕರಿಸುವಂತದ್ದು. ನಾನು ಅವರ ಮುಕ್ತಿ ಹೊಂದುವ ಮಾರ್ಗಗಳು ಅಂದ್ರೆ ಆತ್ಮಕ್ಕೆ ಮೋಕ್ಷವನ್ನು ನೀಡುವಂತವು, ಮತ್ತೆ ಜನ್ಮಗಳು ಇರದಂತೆ ಮಾಡುವಂತವು, ಅದಕ್ಕೆ ಆತ್ಮ ಪುಣ್ಯಗಳು ಅಂತ ಹೇಳಿದ್ದಾರೆ. ಇದನ್ನೇ ಆತ್ಮ ಕಾರ್ಯಗಳು ಅಂತ ಹಿರಿಯರು ಹೆಸರಿಸಿದ್ದಾರೆ. ಇಂತಹ ಪುಣ್ಯ ಕರ್ಮಗಳಿಂದ ಮೋಕ್ಷಕ್ಕೆ ಹತ್ರ ಆಗ್ತಾರೆ. ಅದರಿಂದ ದೇಹ ಸಂಬಂಧವಾದ ಪಾಪ ಕರ್ಮಗಳಿಂದ ದುಃಖದಿಂದ ನರಳುತ್ತಾರೆ, ಪುಣ್ಯ ಕರ್ಮಗಳಿಂದ ಭೋಗವನ್ನ ಅನುಭವಿಸ್ತಾರೆ. ಆತ್ಮ ಸಂಬಂಧವಾದ ಪಾಪ ಕರ್ಮಗಳಿಂದ ಮೋಕ್ಷಕ್ಕೆ ದೂರ ಆಗ್ತಾರೆ, ಅಂದ್ರೆ ಜನ್ಮಗಳು ಹೆಚ್ಚುತ್ತವೆ. ಪುಣ್ಯ ಕರ್ಮಗಳಿಂದ ಮೋಕ್ಷಕ್ಕೆ ಹತ್ರ ಆಗ್ತಾರೆ, ಅಂದ್ರೆ ಜನ್ಮಗಳು ಕಡಿಮೆ ಆಗ್ತವೆ. ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದವರು ಜನ್ಮಗಳನ್ನ ಕಡಿಮೆ ಮಾಡ್ಕೊಳ್ಳೋರು ಬರ್ತಾರೆ. ಆದ್ರೆ ಆ ಮಾರ್ಗದಲ್ಲಿ ಬಂದ ನಂತರವೂ ಪಾಪಗಳನ್ನು ಮಾಡಿದರೆ ಅವರು ಅಂದುಕೊಂಡಿದ್ದನ್ನು ಸಾಧಿಸದೆ ಮತ್ತಷ್ಟು ನಷ್ಟವನ್ನು ಹೊಂದುತ್ತಾರೆ, ತಮ್ಮ ಗುರಿಗೆ ಮತ್ತಷ್ಟು ದೂರ ಆಗ್ತಾರೆ. ಒಂದು ವಿಧವಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣಿಸ್ಬೇಕಂದ್ರೆ ಕತ್ತಿಯ ಮೇಲೆ ನಡೆದಂತೆ. ಅದರಿಂದ ಧ್ಯಾನ ಮಾರ್ಗಕ್ಕೆ ಬಂದವರು ತುಂಬಾ ಜಾಗ್ರತೆಯಿಂದ ಕರ್ಮಗಳನ್ನ ಮಾಡ್ಬೇಕು, ಆಲೋಚಿಸಿ ಮಾಡ್ಬೇಕು, ಸತ್ಯವನ್ನ ಹೇಳ್ಬೇಕು, ಸರಿಯಾದ ಸಲಹೆಗಳನ್ನು ಕೊಡ್ಬೇಕು, ಕರ್ಮಗಳನ್ನ ಮಾಡ್ಲೇಬೇಕು, ಅಕರ್ಮಿಯಾಗಿ ಎಂದಿಗೂ ಇರಬಾರದು. ಸೋತು ಹೋಗ್ತೇವೆ ಅಂತ ತಿಳಿದ್ರು ಸರಿ, ಆರಂಭದಲ್ಲಿ ಅಪಜಯ ಆದ್ರೂ ಕೂಡ ಆ ಅಪಜಯವನ್ನ ವಿಜಯ ಪರಂಪರೆಯಲ್ಲಿ ಒಂದ್ ಮೆಟ್ಲು ಅಂತ ಗ್ರಹಿಸ್ಬೇಕು. ಕರ್ಮಗಳನ್ನ ನಾವು ಮಾಡ್ಲೇಬೇಕು. ಧರ್ಮ ಅಧರ್ಮಗಳು ಸರಿಯಾಗಿ ತಿಳಿದ್ರೂ ಸರಿ, ಕರ್ಮಬದ್ಧನಾದವನಿಗೆ ಧರ್ಮ ಜ್ಞಾನ ಕ್ರಮವಾಗಿ ಉಂಟಾಗ್ತವೆ. ಪ್ರತಿಯೊಬ್ರು ಕರ್ಮಗಳನ್ನ ಮಾಡ್ತಾನೆ ಇರ್ಬೇಕು. ಮಾತೆ ಸಂಗೋಸ್ವ ಕರ್ಮಣೆ ಅಂತ ಹೇಳಿದ್ದಾರೆ, ಗೀತಾಚಾರ್ಯ ಹೇಳಿದ್ದಾರೆ. ಸೋಮಾರಿಯಾಗಿ, ತಮಗುಣಿಯಾಗಿ, ಅಕರ್ಮಿಯಾಗಿ ಯಾರು ಯಾವಾಗ್ಲೂ ಇರಬಾರದು. ನಾಳೆ ಎಂದೋ ಯಾರು ಯಾವಾಗ್ಲೂ ಹೇಳ್ಬಾರ್ದು. ಕರ್ಮಬದ್ಧವನು ಯಾವಾಗ್ಲೂ ಅಗ್ರಜ, ಅಕರ್ಮಿ ಯಾವಾಗ್ಲೂ ಕಟ್ಟೆ ಕಡೆಯವನಾಗಿರ್ತಾನೆ. ಇಷ್ಟನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟಿರುವಂತಹ ಎಲ್ಲಾ ಧ್ಯಾನಿಗಳಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮುಗಿತಾ? ಮುಗೀತು ಸರ್. ಓಕೆ ಮೇಡಮ್, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಎಲ್ಲಾ ಕಡೆಯ ಏನಂತೀವಿ ಕರ್ಮ ಸಿದ್ಧಾಂತದ ವಿಚಾರಗಳನ್ನ ಕ್ರೋಢೀಕರಿಸಿ ಹೇಳಿದ್ವಿ. ಯಾವುದದ ಪುಸ್ತಕ ಆಧಾರವಾಗಿ ಇಟ್ಕೊಂಡಿದ್ದು ನೀವು? ಕರ್ಮ ಸಿದ್ಧಾಂತ. ಓಕೆ, ಯಾರು ಬರೆದಿದ್ದು? ಯಾರ್ದದು? ಇದು ಬರ್ದವ್ರು ಬಂದ್ಬಿಟ್ಟು ತಟವರ್ತಿ ವೀರ ರಾಘವರಾವ್ ಅವರು. ಕನ್ನಡಕ್ಕೆ ಅನುವಾದ ಉಮಾ ಲೋಕೇಶ್. ಓಕೆ, ದಿಲೀಪ್ ಸರ್ ಮಾತಾಡಿ. ಮಾಸ್ಟರ್ಸ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಸುನೀತಾ ಮೇಡಮ್. 2 ದಿನ ದೀರ್ಘವಾದ ಕರ್ಮ ಸಿದ್ಧಾಂತನು ತುಂಬಾ ಎಳೆಯಾಗಿ ಹೇಳಿದಿರ. ತುಂಬಾ ಚೆನ್ನಾಗಿದೆ, ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರೋದು. ಮೇಡಮ್, ನಾವ್ ಇವಾಗ ಹೆಂಗ್ ಅನಿಸ್ತಾ ಇದೆ, ಇದೆಲ್ಲ ನಾವ್ ಏನ್ ಯೋಚನೆ ಮಾಡಿದ್ರು ಕರ್ಮ ಅನ್ನೋ ತರ ಫೀಲ್ ಆಗ್ತಾ ಇದೆ. ಈಗ ನಾವು ಯೋಚನೆ ಮಾಡಿ ಅದನ್ನ ನಾವು ಕಾರ್ಯಗತಕ್ಕೆ ತಂದಿಲ್ಲ, ಒಂದು ಆಲೋಚನೆ ಬಂತು, ಒಂದು ಆಲೋಚನೆ ಹೋಗಿದೆ ಅಂದ್ರೆ ಅದು ಕರ್ಮ ಆಗುತ್ತಾ? ಹೇಗೆ? ಆಲೋಚನೆ ಬಂದ ಕೂಡ್ಲೆ ಅದೇನು ಕರ್ಮ ಆಗಲ್ಲ. ಆದ್ರೆ ನಾವು ಆಲೋಚನೆ ಮಾಡಿ ಮಾಡುವ ಕಾರ್ಯಗಳ ಮೇಲೆ ಕರ್ಮ ನಿಂತಿರ್ತವೆ.
ಓಕೆ, ಎರಡನೇ ಪ್ರಶ್ನೆ ಬಂದು, ಆ ಈ ಕರ್ಮ ಅನ್ನೋದಕ್ಕೆ ಒಂದು ಎಂಡ್ ಅನ್ನೋದಿಲ್ವಾ? ಯಾಕೆಂದ್ರೆ ನಾವು ಆ ಈ ಈ ಜನ್ಮದಲ್ಲಿ ಕರ್ಮ ಮುಗಿಯಲ್ಲ. ಪಾಪ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಅಥವಾ ಆಗಾಮಿ ಕರ್ಮ ಇವೆಲ್ಲ ನಾವು ಮಾಡ್ತಾರೆ, ಅದು ಕೌಂಟ್ ಆಗ್ತಲೇ ಇರುತ್ತೆ. ನಮ್ಮ ಒಂದು ಆಕಾಶಿಕ್ ರೆಕಾರ್ಡ್ಸ್ ಎಲ್ಲ ಅದ್ ಬರ್ತಲೇ ಇರುತ್ತೆ. ನೆವರ್ ಎಂಡಿಂಗ್ ಪ್ರೋಸೆಸ್ ಇದು, ಅಥವಾ ಹೇಗೆ? ನೀವು ಒಂದು ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರಿ, ಅದು ನನಗೆ ಕನ್ಕ್ಲೂಡ್ ಆಗ್ಲಿಲ್ಲ. ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅಂತ ಅಂದ್ರಿ, ಅಲ್ಲಿಂದ ಮುಂದಕ್ಕೆ ಹೇಗೆ ಅದು ನಾವು ಕಳ್ಕೊಳ್ಳೋದು, ಅಥವಾ ನಾವು ಹೇಗೆ ಮುಂದಿನ ಜನ್ಮನ ನಿಲ್ಸೋದು? ಇಲ್ಲಾಂದ್ರೆ ಎವ್ರಿ ಟೈಮ್ ನಾವು ಮಾಡ್ತಲೇ ಇರ್ತೀವಿ, ಪುನರಪಿ ಜನನಂ ಪುನರಪಿ ಮರಣ. ಪುನರಪಿ ಮರಣ. ಅಂದ್ರೆ ನಾವು ಗೊತ್ತಿಲ್ಲದೇನೆ ನಾವು ಕರ್ಮಗಳನ್ನ ಮಾಡ್ತಾನೆ ಬರ್ತಾ ಇದೀವಿ. ಆದ್ರೆ ಈಗ ಆಧ್ಯಾತ್ಮಿ ಆದವರು ಏನ್ ಮಾಡ್ತಾರೆ ಅಂದ್ರೆ ಧ್ಯಾನ ಮಾರ್ಗದ ಮೂಲಕ ಜ್ಞಾನವನ್ನು ಸಂಪಾದಿಸ್ಕೊಂಡು ಅವನು ತನ್ನ ಪಾಪ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಅವನು ಪ್ರತಿ ಜನ್ಮದಲ್ಲೂ ಅಷ್ಟಷ್ಟು ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾನೆ. ಈ ಕರ್ಮಗಳನ್ನ ಅಂದ್ರೆ ಪಾಪ ಕರ್ಮಗಳನ್ನ ಅಥವಾ ಈ ಒಂದು ಜನ್ಮಗಳನ್ನ ಕೊನೆಗೊಳಿಸಿಕೊಳ್ಳುವುದಕ್ಕೆ ನಮ್ಗೆ ಇರುವ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಧ್ಯಾನ ಮಾರ್ಗ ಹಾಗೂ ಜ್ಞಾನ ಮಾರ್ಗ. ಇದ್ರ ಮೂಲಕ ನಾವು ನಮ್ಮ ಜನ್ಮವನ್ನ ಕೊನೆಗೊಳಿಸ್ಕೋಬಹುದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ನಿಮ್ಮ ಒಂದು ಕನ್ಕ್ಲೂಷನ್ ಬಂದ್ಬಿಟ್ಟು, ನಾವು ಎಷ್ಟೇ ಕರ್ಮ ಮಾಡಿದ್ರು ಕೂಡ ಈ ಒಂದು ಧ್ಯಾನ ಅಥವಾ ಒಂದು ಹೌದು, ಅದರಲ್ಲೂ ಕೂಡ ಸತ್ಕಾರ್ಯಗಳಲ್ಲಿ ಧ್ಯಾನಿ ಆದವನು ತುಂಬಾ ಎಚ್ಚರಿಕೆಯಿಂದ ನಾವು ಹೆಜ್ಜೆಗಳನ್ನ ಇಡಬೇಕು. ಧ್ಯಾನಿ ಅಲ್ಲದೆ ಇರೋವನಿಗೆ ಸ್ವಲ್ಪ ಕ್ಷಮೆ ಇರಬಹುದು, ಆದ್ರೆ ಒಬ್ಬ ಧ್ಯಾನಿ ಆದವನು ಅವನು ಪಾಪ ಕರ್ಮಗಳನ್ನ ಮಾಡಿದವಾಗ ಅವನಿಗೆ ಕ್ಷಮೆ ಇರಲ್ಲ, ಮತ್ತೆ ಅವನು ಆ ಒಂದು ಮುಕ್ತಿ ಮಾರ್ಗಕ್ಕೆ ಅವನು ದೂರ ಆಗ್ತಾ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಧ್ಯಾನಿಗಳು ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ಕತ್ತಿಯ ಅಲುಗಿನ ಮೇಲೆ ಕಾಲಿಟ್ಟಂಗೆನೆ. ನಾವು ಪ್ರತಿಯೊಂದು ಹೆಜ್ಜೆ ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ನಾವು ಮುಕ್ತಿ ಮಾರ್ಗಕ್ಕೆ ಹತ್ರ ಆಗ್ಬೇಕು. ಇನ್ನೊಂದು ಲಾಸ್ಟ್ ಕ್ವಶನ್ ಮೇಡಮ್, ಇದು ನನ್ಗೆ ಆಗತ್ತ ಅಂತ ಒಂದು ಅನುಭವ. ನಾನು ಡ್ರೈವ್ ಮಾಡ್ತಾ ಹೋಗ್ಬೇಕಾದ್ರೆ ಬೈ ಬೈ ಓವರ್ ಸೈಟ್, ಅಥವಾ ನಾನು ಬೇಕು ಅಂತ ಮಾಡಿಲ್ಲ, ಒಂದು ಚಿಕ್ಕ ಮರಿ, ಒಂದು ನಾಯಿ ಮರಿಗೆ ನಾನು ಒಂದು ಟಚ್ ಆಯ್ತು. ಅದು ಅಂದ್ರೆ ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅದು ನನಗೆ ಬರ್ತಕ್ಕಂಥ ಕರ್ಮನ, ಅಥವಾ ನಾಯಿ ಮರಿ ಮಾಡಿದ ಕರ್ಮನ? ಅದು ನನ್ ಕಾರ್ಗೆ ಬಂದು ಸಿಕ್ಕಿ ಸಾಯ್ತಲ್ಲ, ಆ ಕರ್ಮ ನನಗೆ, ನನ್ ಬೇಕು ಅಂತ ಮಾಡಿರೋದಲ್ಲ, ಆಲೋಚನೆ ರಹಿತವಾಗಿ ಮಾಡಿರ್ತಕ್ಕಂಥದ್ದು, ಆಕ್ಸಿಡೆಂಟಲ್ ಆಗಿರ್ತಕ್ಕಂಥ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತವೆ. ನಾಟ್ ಓನ್ಲಿ ಈ ಸಿಚುಯೇಷನ್, ಆ ಸಿಚುಯೇಷನ್ ಅಲ್ಲಿ ನಮ್ಗೆ ಕರ್ಮ ಬರುತ್ತೆ, ಹೌದಾ? ಎರಡನೇದು, ಆ ನಾನು ನಾಯಿ ಇರ್ತಕ್ಕಂಥ ಕರ್ಮದಾಗೆ ನಾವು ಒಂದ್ ಪಾತ್ರವಾಗಿರ್ತೀವ? ಇದ್ರ ಬಗ್ಗೆ ನನಗೂ ಕೂಡ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ. ಅರುಣ್ ಕುಮಾರ್ ಸರ್ ಅವರು ಹೇಳ್ಬೋದು. ನನ್ಗೆ ಗೊತ್ತಿರೋ ಪ್ರಕಾರ ಆ ನಾಯಿ ಮರಿನ ಸಾಯಿಸೋದಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೆ ಕೂಡ ಆದ್ರೂ ಕೂಡ ಆ ಪಾಪ ಕರ್ಮಗಳು ನಮ್ಗೆ ತಗಲ್ತವೆ ಅನ್ನೋದು ನಾನ್ ತಿಳ್ಕೊಂಡಿರೋ ವಿಷಯ. ಅರುಣ್ ಸರ್, ಇನ್ನು ಸ್ವಲ್ಪ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲಿ. ಖಂಡಿತ ಸರ್. ಅದು ಅದೇ ನಾವು ಮಾಡುವ ಕರ್ಮದ ಹಿಂದೆ ಮುಂದೆ ಅದರ ವ್ಯಾಪ್ತಿ, ಉದ್ದೇಶ, ಕಾರಣ ಅವೆಲ್ಲ ಆಧಾರದ ಮೇಲೆ ಶಿಕ್ಷೆ ಅನ್ನೋದು ನಿರ್ಧಾರ ಆಗ್ತದೆ. ಉದಾಹರಣೆಗೆ ಈಗ ಲೌಕಿಕವಾಗಿ ನಾವು ನೋಡೋದಾದ್ರೆ ಒಬ್ಬ ಕೊಲೆ ಮಾಡ್ತಾನೆ. ಕೋರ್ಟಲ್ಲಿ ಎಲ್ಲಾ ಕೊಲೆಯನ್ನು ಒಂದೇ ರೀತಿ ಕನ್ಸಿಡರ್ ಮಾಡಲ್ಲ. ಈಗ ಸುಪಾರಿ ಕೊಟ್ಟು ಉದ್ದೇಶಪೂರ್ವಕವಾಗಿ ಜಿದ್ದಿಗೆ ಬಿದ್ದು ಹೋಗಿ ಕೊಲೆ ಮಾಡೋದಕ್ಕೂ, ಏನೋ ಅವನಿಗೆ ಕೊಲೆ ಮಾಡ್ಬೇಕನ್ನೋ ಉದ್ದೇಶ ಇರೋಲ್ಲ, ಏನೋ ಬೈ ಮಿಸ್ಟೇಕ್ ಏನೋ ಮಾಡ್ಲಿಕ್ಕೋ ಏನೋ ಆಗ್ಬಿಡುತ್ತೆ. ಆ ಕೊಲೆಗೂ ಬಹಳ ವ್ಯತ್ಯಾಸ ಇರ್ತದೆ. ಅಂದ್ರೆ ಅದರ ಆ ಶಿಕ್ಷೆಯ ಪ್ರಮಾಣ ಅನ್ನೋದೇನಿದೆ ಅದು ಬಹಳ, ಈಗ ಬೈ ಮಿಸ್ಟೇಕ್ ಕೊಲೆ ಏನೋ ಏನೋ ಮಾಡ್ಲಿಕ್ಕೆ ಹೋಗಿ ಅವನು ಪಾಪ ಸತ್ತೋಗ್ಬಿಟ್ಟ, ಅವನಿಗೆ ಅವನ್ನ ಸಾಯಿಸ್ಬೇಕು ಅನ್ನೋದು ಇರ್ಲಿಲ್ಲ, ಅಥವಾ ಅವನಿಗೆ ಪಶ್ಚಾತ್ತಾಪನೂ ಇದೆ, ಅವಾಗ ಅಂಥವನೇನು ಬಿಟ್ಟು ಬಿಡಲ್ಲ ನಿರಪರಾಧಿ ಅಂತ. ಆದ್ರೆ ಅವನಿಗೆ ಶಿಕ್ಷೆಯ ಪ್ರಮಾಣ ಅನ್ನೋದು ಬಹಳ ಕಡಿಮೆ ಇರ್ತದೆ. ಆಮೇಲೆ ಅದೇ ಒಬ್ಬ ಬಹಳ ದ್ವೇಷದಿಂದ, ರೋಷದಿಂದ, ಬಹಳ ಹಠ ಮಾಡಿ, ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವ ಗೊತ್ತಿದ್ದು ಕೂಡ ಅವನನ್ನ ಟಾರ್ಗೆಟ್ ಮಾಡಿ ಸುಪಾರಿ ಕೊಟ್ಟು ಅಥವಾ ಯಾವ ರೂಪದಿಂದಲೋ ಹೋಗಿ ಅವನನ್ನ ತುಂಬಾ ಚಿತ್ರಹಿಂಸೆ ಘೋರ ಮಾಡಿ ಅವನನ್ನ ಕೊಲೆ ಮಾಡ್ತಾನೆ. ಅದು ಬಹಳ ಏನಂತೀವಿ ಸಿವಿಯರ್ ಕೇಸ್ ಆಗ್ತದೆ. ಅವರಿಗೆ ಕ್ಷಮೆ ಅನ್ನೋದಿರಲ್ಲ, ಅವಾಗ ಜೀವಾವಧಿ ಶಿಕ್ಷೆ, ಮರಣದಂಡನೆ ಅವರಿಗೂ ಅವಕಾಶ ಇರ್ತದೆ. ಹಾಗೆ ಮಾಡ್ತಾರೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ. ನಾವು ಮಾಡುವ, ಅಂದ್ರೆ ನಾವು ಗೊತ್ತಿದ್ದೇ ಮಾಡ್ಲಿ ಗೊತ್ತಿಲ್ಲದೆ ಮಾಡ್ಲಿ ಆ ಕರ್ಮ ಅನ್ನೋದು ನಮಗೆ ಬಂದೇ ಬರ್ತದೆ. ಆದ್ರೆ ನಾವು ಯಾವ ಭಾವನೆಯಿಂದ ಮಾಡಿದ್ವಿ, ಯಾವ ಮನಸ್ಥಿತಿಯಲ್ಲಿ ಮಾಡಿದ್ವಿ, ಅದರ ಆ ಮಾಡಿದ ನಂತರ ನಮ್ಮ ಮನಸ್ಥಿತಿ ಹೇಗೆ ಪರಿತಪಿಸ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಅದು ನಮಗೆ ಆ ಫಲವನ್ನ ಕೊಡ್ಲಿಕ್ಕೆ ಇದಾಗ್ತದೆ. ಈಗ ಅಯ್ಯೋ ಪಾಪ, ಈಗ ನೀವೇನೋ ಬೈ ಮಿಸ್ಟೇಕ್ ಆಯ್ತು, ಆದ ಕೂಡಲೇ ಅಯ್ಯೋ ಪಾಪ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಅದನ್ನ ಉಪಚಾರ ಮಾಡೋದಿರ್ಬೋದು.
ಬೈ ಮಿಸ್ಟೇಕ್. ಯಾಕೆಂದ್ರೆ ಇಲ್ಲಿ ಯಾ- ಎಲ್ಲವೂ ನಮಗೆ ನಮ್ಮ ಕಂಟ್ರೋಲಲ್ಲೇ ಇರೋಲ್ಲಲ್ಲ. ತಿಳಿದೋ ತಿಳಿ ಬೈ ಮಿಸ್ಟೇಕ್ ನಾವು ಹೋಗುವಾಗ ಅದಾಗೆ ಅಡ್ಡ ಬಂದಿರ್ಬೋದು. ಹ್ಮ್ ಆದ್ರೆ ಹಾಗ ಅದು ನಮ್ದು, ನಮ್ಮ ಆ ರೂಪದಲ್ಲಿ ನಮಗೂ ಏನೋ ಕರ್ಮ ಬರೋದು ಇರ್ತದೆ. ಸುಮ್ನೆ ಯಾವುದೂ ಗತಿಸಲ್ಲ. ಅದು ನಿಮ್ ಕಾರಿಗೆ ಯಾಕೆ ಅಡ್ಡು ಬರಬೇಕು? ಬೇರೆಯವ್ರ ಕಾರಿಗೂ ಬರ್ಬೋದಲ್ಲ. ಹಾಗೆ ಈಗ ರೋಡಲ್ಲಿ ಎಷ್ಟೊಂದು ವೆಹಿಕಲ್ ಓಡಾಡ್ತಾ ಇರ್ತವೆ, ಅದು ನಿಮ್ಮ ಕಾರಿಗೆ ಯಾಕೆ ಇದಾಗಬೇಕು? ಅಥವಾ ಆಕ್ಸಿಡೆಂಟ್ ಇರ್ಬೋದು, ಜಸ್ಟ್ ಮಿಸ್ ಆಗಿರ್ತದೆ ಒಂದೊಂದು, ಅದ್ರ ಹಿಂದೆ ಹ್ಮ್ ಇದರಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ. ಹಾಗೆ ಪ್ರತಿಯೊಂದು ಕೂಡ ಅದಕ್ಕೆ ಕಾರಣ ಉದ್ದೇಶ ಅನ್ನೋದು ಇದ್ದೇ ಇದೆ. ಕರ್ಮ ಅನ್ನೋದು. ಆಮೇಲೆ ಮನಸ್ಸು, ನೀವು ಹೇಳಿದ್ರಿ ಮನಸ್ಸಿನಲ್ಲಿ ಕಾಯ ವಾಚ ಮನಸ್ಸ. ಹಾ, ಆದ್ರೆ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದಿರಿ, ಕರ್ಮ ಬಂತ, ಅದರ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಏನೋ ಒಂದು ಕೆಟ್ಟ ಆಲೋಚನೆ ಬಂತು, ಇದನ್ನ ಮಾಡ್ಬೇಕು ನಾನು ಅಂತ, ಅದು ಅದರಿಂದ ಕರ್ಮ ಬರ್ಲಿಲ್ಲ ಅಂತಲ್ಲ, ಬಂತು. ಆದ್ರೆ ಅದರ ಒಂದು ಪ್ರಮಾಣ ಪರ್ಸೆಂಟೇಜ್ ಬಹಳ ಕಡಿಮೆ ಇರ್ತದೆ. ಬಂದ ಮೇಲೆ ಮತ್ತೆ ನೀವು ಅದನ್ನ ಕಾರ್ಯಪ್ರವೃತ್ತರಾದ್ರಿ ಅಂದ್ರೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಆ ನಿಮ್ಮ ತಲೆಯಲ್ಲಿ ಏನೋ ಬಂತು, ಅದನ್ನ ಏನಾದ್ರು ಮಾಡಿ ನಾನು ಅದನ್ನ ಇದು ಮಾಡ್ಬೇಕಂತ, ಆಯ್ತಾ? ಅದು ಬಂದ ತಕ್ಷಣ ಛೇ ನಾ ಹಿಂಗೆಲ್ಲ ಯೋಚನೆ ಮಾಡ್ಬಾರ್ದು ಅಂತ ಬಿಟ್ರಿ ಅಂದ್ರೆ ಅದು ಅಷ್ಟು ದೊಡ್ಡ ಸ್ಟ್ರಾಂಗ್ ಇರಲ್ಲ. ನಿಮ್ಮ ಒಂದು ಧ್ಯಾನ ಪುಣ್ಯ ಆ ಒಂದು ಭಾರದಲ್ಲಿ, ಆ ಇದರಲ್ಲಿ ಅದು ಕರಿಗೆ ಹೋಗ್ತದೆ. ಅದು ಬಿಟ್ಟು ನೀವು ಮತ್ತೆ ಅದನ್ನ ಆಕ್ಷನ್ ತಗೊಂಡಕ್ಕೆ ಹೋದ್ರಿ, ಅದನ್ನ ಮತ್ತೆ ಅಂದ್ರೆ ಅದನ್ನ ಕಾರ್ಯಪ್ರವೃತ್ತರಾದ್ರಿ ಅಂದ್ರೆ ಅದೇ ವಿಷಯದಲ್ಲಿ ಅದು ಸ್ಟ್ರಾಂಗ್ ಆಗ್ತದೆ. ರಾಮಾಯಣದಲ್ಲಿ ರಾಮದೇವರು ಅದನ್ನೇ ಹೇಳ್ತಾರೆ. ಈಗ ಪಾಪ ಅನ್ನುವುದನ್ನ ಯಾವಾಗ ಒಂದು ಪಾಪ ಸ್ಟ್ರಾಂಗ್ ಆಗ್ತದೆ, ಅದು ಯಾವಾಗ ಒಂದು ಪಾಪ ಕಳೀತಾ ಬರ್ತದೆ. ನಾವು ಮಾಡಿದ ಪಾಪವನ್ನ ಬೇರೆಯವ್ರ ಹತ್ರ ಕ್ಷಮಾಪಣೆ ಕೇಳ್ತಾ, ಬೇರೆಯವ್ರ ಹತ್ರ ಹೇಳ್ಬೇಕಂತ ನಾವು ಮಾಡಿದ ಪಾಪನ. ನಾನು ಇಂಥ ಅಂದ್ರೆ ಸಾಮಾನ್ಯವಾಗಿ ಪಾಪನ ಮುಚ್ಚಿಡ್ತಾರೆ. ನಾನು ತಪ್ಪು ಮಾಡಿದ್ದನ್ನು ತಪ್ಪನ್ನು ಯಾರು ಹೇಳ್ಕೊಳ್ತಾರಲ್ವಾ? ಮು- ಹೌದು. ಹಾ, ಎಷ್ಟೋ ತಪ್ಪುಗಳು ಅದು ನಮ್ಮಲ್ಲೇ ಉಳ್ಕೊಂಡಿರ್ತದೆ. ಎಷ್ಟೋ ಜನರಿಗೆ ನಾವು ಹೇಳಿರಲ್ಲ. ಹಾ, ಆದ್ರೆ ಅದನ್ನ ಹೇಳ್ಬೇಕಂತ, ಅದು ಕರಗಬೇಕು ಅಂದ್ರೆ ನಾವು ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ಬೇಕಂತ. ಟಾಮ್ಟಾ ಹೊಡ್ಕೊಂಡ್ ಬರೋದು ಅಂತೀವಲ್ಲ. ಯಾವಾಗ ನಾವು ಹೇಳ್ಕೊಂತ ಬರ್ತೀವಿ ಅವಾಗ ಅದು ಕರೆಕ್ಟಾ ಬರ್ತದಂತ. ಯಾವಾಗ ನಾವು ಮಾಡಿದ ಪುಣ್ಯವನ್ನ ಎಲ್ಲೂ ನಾವು ಹೇಳ್ಕೋಬಾರ್ದು. ಅಥವಾ ನಾವು ಏನೋ ಒಳ್ಳೆ ಕೆಲಸ ಮಾಡ್ತೀವಲ್ಲ, ಎಲ್ಲಿ ನಾವು ಎಷ್ಟು ಜಾಸ್ತಿ ಅದನ್ನ ಹೇಳ್ಕೊಳ್ತಾ ಬರ್ತೀವಿ ಅದರ ಪುಣ್ಯ ಕಡಿಮೆ ಆಗ್ತಾ ಹೋಗ್ತದೆ. ಇದು ರಾಮಾಯಣದಲ್ಲಿ ರಾಮದೇವರು ಆ ಈ ಅರಣ್ಯಕಾಂಡದಲ್ಲಿ ಬರ್ತದೆ ಇದು. ಹಾ, ಅವಾಗ ಜಾಬಾಲಿ ಅಂತ ಹೇಳಿ ಒಬ್ಬರು ಋಷಿಗಳು ಬರ್ತಾರೆ. ಜಾಬಾಲಿನ ಅಲ್ಲ, ಯಾರೋ ಒಬ್ರು ಇನ್ನೊಬ್ರು ಬರ್ತಾರೆ ಅವ್ರ ಹತ್ರ. ಅವರಿಗೆ ಹೇಳುವ ಒಂದು ಉಪದೇಶದಲ್ಲಿ ಬರ್ತದೆ. ಹಂಗೆ ನಾವು ನಮ್ಮ ಕರ್ಮ, ಆಮೇಲೆ ಅದೇ ಅದರಲ್ಲೇ ಸೇಮ್ ಇದನ್ನೇ ಹೇಳ್ತಾರೆ ಅವರು. ನಾವು ಯಾವ ಮನಸ್ಥಿತಿಯಲ್ಲಿ ಇಟ್ಕೊಂಡು ಮಾಡಿದೀವಿ, ಮಾಡಿ ಆದ್ಮೇಲೆ ನಮ್ಮ ಭಾವನೆ ಹೇಗಿದೆ, ಆ, ನಮ್ಮ ಹ್ಮ್ ತಮ್ಮ ಬಂತು, ಇದೆಲ್ಲ ಆ ಒಂದು ಕರ್ಮ ಸ್ಟ್ರಾಂಗ್ ಆಗೋದು. ಆಮೇಲೆ ಇದು ನೆವರ್ ಎಂಡ್ ಪ್ರೊಸೆಸ್. ಹೌದು, ಕೊನೆಯವರೆಗೂ ಮನುಷ್ಯ ಕರ್ಮವನ್ನು ಮಾಡದೇ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾ, ಆ, ಯಾಕೆಂದ್ರೆ ಕರ್ಮ ಅನ್ನೋದು ಪ್ರತಿ ಬೆಳಗ್ಗೆ ಎದ್ರೆ ರಾತ್ರಿ ಮಲಗಿದವರೆಗೂ ಕೂಡ ನಿರಂತರವಾಗಿ ಏನೆಲ್ಲ ಒಂದು ಮಾಡ್ಲೇಬೇಕಾಗ್ತದೆ. ಸುಮ್ನೆ ಕುಂತ್ರು ಕೂಡ ಅದಕ್ಕೂ ಕರ್ಮ ಬರ್ತದೆ. ಯಾಕೆಂದ್ರೆ ಮಾಡೋ ಜವಾಬ್ದಾರಿಯನ್ನು ಬಿಟ್ಟು ಸುಮ್ನೆ ಕೂತಿದ್ದಾನಲ್ಲ, ದೇವರು ಕೈ ಕಾಲು ಮೂಗು ಬಾಯಿ ಎಲ್ಲಾ ಚೆನ್ನಾಗಿ ಕೊಟ್ಟು ಅವನವನ ಪಾಲಿನ ಕರ್ತವ್ಯ ಧರ್ಮವನ್ನು ನಿಭಾಯಿಸ್ತೇ ಸುಮ್ನೆ ಕೂತಿದ್ದಾನಂದ್ರೆ ಅದಕ್ಕೂ ಕರ್ಮ ಬರ್ತದೆ. ನಾನು ಏನೋ ಮಾಡ್ಲಿಕ್ಕೆ ಹೋಗಿ ಹಂಗ್ ಮಾಡಕ್ ಹೋದ್ರೆ ನಂಗೆ ಕರ್ಮ ಬಂದ್ಬಿಡ್ತದೆ ಏನೋ ಅಂತ ಅನ್ಕೊಂಡಿರೋದಲ್ಲ. ಏನ್ ಮಾಡಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತಿಳ್ಕೊಂಡು ಅದನ್ನೇ ಹೇಳೋದು, ಅವೇರ್ನೆಸ್ ಅಲ್ಲಿ ಇರ್ಬೇಕು. ಅದಕ್ಕೂ ಮೀರಿ ತಪ್ಪಾದ್ರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕಾಗಿನೇ ಧ್ಯಾನ ಇರೋದು, ಸಜ್ಜನ ಸಾಂಗತ್ಯ, ಹ್ಮ್ ಸೇವೆ ಮಾಡೋದು, ಅದೆಲ್ಲ ಇರೋದ್ರ. ಹಾಗಾಗಿ ತಪ್ಪೇ ಮಾಡದೆ ಇರ್ಲಿಕ್ಕೆ ಯಾರಿಗೂ ಆಗೋಲ್ಲ. ಕರ್ಮದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಆ ಕರ್ಮವನ್ನ ನಾವು ಮಾಡುವಾಗ ಬಹಳ ಅವೇರ್ನೆಸ್ ಅಲ್ಲಿ ಇದ್ದು ಮಾಡಬೇಕು. ಮಾಡುವಾಗಲೂ ಕೂಡ ತಪ್ಪುಗಳಾಗ್ತದೆ. ತಪ್ಪುಗಳಾದಾಗ ನಾವು ಧ್ಯಾನದಿಂದ ಇದರಿಂದ ಅದನ್ನ ಕರಗಿಸ್ತಾ ಬರ್ಬೇಕು ಆದಷ್ಟು. ನಮ್ಮ ಧ್ಯಾನ ಅಂದ್ರೆ ಏನಿಲ್ಲ, ಹಿಂದೆ ತಪಸ್ಸನ್ನೇ ಧ್ಯಾನ ಅಂತ ನಾವು ಇವಾಗ ನಮ್ಮ ಭಾಷೆಯಲ್ಲಿ ಧ್ಯಾನ ಅಂತೀವಿ. ಪ್ರತಿಯೊಬ್ಬರ ಹಿಂದೂ ಕೂಡ ಈಗ ಭಾಗವತ ಇದರಲ್ಲೆಲ್ಲ ಬರ್ತದಲ್ಲ. ಹ್ಮ್ ಅವರು ಕೂಡ ಅವರು ಮಾಡಿದ ಕರ್ಮವನ್ನು ನಿರಂತರವಾಗಿ ತಪಸ್ಸು ಮಾಡಿ ಅವರ ಕರ್ಮವನ್ನೆಲ್ಲ ಕಳ್ಕೊಂಡು ಕೊನೆಗೆ ಭಗವಂತನನ್ನು ಹೋಗಿ ಸೇರಿದರು ಅಂತ ಹೇಳ್ತೀವಲ್ಲ. ಹಾಗೆ ಇಲ್ಲಿ ಧ್ಯಾನ ಮಾರ್ಗದಲ್ಲಿ ಧ್ಯಾನಾಗ್ನಿ ದಗ್ಧ ಕರ್ಮಾಣ, ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಇವತ್ತು ಒಂದು ಒಳ್ಳೆ ಇದಿತ್ತು, ಪತ್ರಿಜಿ ಅವರು ಹೇಳಿದ್ದಾರೆ. ಜ್ಞಾನ ಹೇಗೆ ನಮ್ಮ ಕರ್ಮವನ್ನು ಸುಡ್ತದೆ ಅಂತ. ಅಲ್ವಾ? ಜ್ಞಾನ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವ ಜ್ಞಾನ ಸಿಗ್ತದಲ್ಲ, ಆಗ ಆ ಮೂಲಕ ಕರ್ಮ ಮಾಡದೆ ನಾವು ಈಗ ಏನು ಮಾಡಿದ್ರೆ ಕರ್ಮ ಬರ್ತದೆ, ಏನ್ ಮಾಡಿಲ್ಲ ಅಂದ್ರೆ ಕರ್ಮ ಇದಾಗ್ತದೆ ಅನ್ನೋದನ್ನ ಜ್ಞಾನದಿಂದ ತಿಳ್ಕೊಳ್ತೀವಿ. ಆವಾಗ ಅಂತಹ ಕರ್ಮಗಳನ್ನ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಈಗ ನೀವು ವೆಜ್ ನಾನ್ ವೆಜ್ ತಿನ್ನೋದ್ರಿಂದ
ಕರ್ಮ ಬರ್ತದೆ ಅನ್ನೋದು ಒಂದು ಜ್ಞಾನ. ಆ ಜ್ಞಾನ ನಿಮಗೆ ಬಂದಾಗ ಆ ಕರ್ಮದಿಂದ ನೀವು ವಿಮುಕ್ತರಾದ್ರಿ. ಅದೇ ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಈಗಾಗಲೇ ಮಾಡಿದ ಕರ್ಮ ಕಳ್ಕೊಳ್ಳೋದಕ್ಕೆ ಧ್ಯಾನ. ಆಯ್ತಾ? ಹಾ, ಆ ಮಾರ್ಗದಲ್ಲಿ ಬರೀ ನಾನು ಧ್ಯಾನ ಮಾಡಿ ಕಳ್ಕೊಳ್ತೀನಿ ಅಂತ ಆಗೋಲ್ಲ. ಜ್ಞಾನ. ಅದಕ್ಕೆ ಮೇಡಮ್ ಹೇಳಿದಾಗೆ 3 ರೀತಿಯ ಕರ್ಮಗಳಿರ್ತದೆ. ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಸಂಚಿತ ಕರ್ಮ ಅಂದ್ರೆ ಈಗಾಗಲೇ ಎಷ್ಟೋ ಜನ್ಮಗಳಲ್ಲಿ ನಾವು ಎತ್ತಿ ಬಂದಿದ್ದೀವಿ, ಅವಾಗೆಲ್ಲ ಮಾಡಿದ ಕರ್ಮದ ದೊಡ್ಡ ರಾಶಿ. ಪ್ರಾರಬ್ಧ ಕರ್ಮ ಅಂದ್ರೆ ಅದರಲ್ಲಿ ಒಂದಿಷ್ಟನ್ನ ಈ ಜನ್ಮದಲ್ಲಿ ಅನುಭವಿಸ್ಬೇಕು ಅಂತ ನಾವು ತಗೊಂಡು ಬಂದಿದ್ದೀವಿ ಪ್ಲಾನಿಂಗ್ ಮಾಡ್ಕೊಂಡು, ಅದು ಪ್ರಾರಬ್ಧ ಕರ್ಮ. ಇನ್ನು ಆಗಾಮಿ, ಈ ಒಂದು ಲೈಫ್ ಟೈಮಲ್ಲಿ ನಾವು ಏನೆಲ್ಲ ಮಾಡ್ತಾ ಹೋಗ್ತೀವಿ ಅದೆಲ್ಲ ಆಗಾಮಿ ಕರ್ಮ, ಮುಂದೆ ಬರುವಂಥದ್ದು. ಆದ್ರೆ ಇದೆಲ್ಲವನ್ನು ನಾವು ಕರಗಿಸ್ಕೊಳ್ಬೇಕಾಗ್ತದೆ. ಆಮೇಲೆ ಇನ್ನೊಂದು, 100% ಕರ್ಮನ ಯಾರಿಗೂ ಕಳ್ಕೊಳ್ಬೋದು ಕೆಲವರು, ಆದ್ರೆ ಎಲ್ಲರೂ ಆ ಮಟ್ಟಕ್ಕೆ ಹೋಗಿ ಕಳ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ಅದೇನಾಗ್ತದೆ ಅಂದ್ರೆ, ನಾವು ಆ ಮಟ್ಟಕ್ಕೆ ನಾವು ಹೋಗಿ ರೀಚ್ ಆದ್ವಿ ಅನ್ನುವಾಗ ದೇವರು ಸ್ವಲ್ಪ ಸ್ವಲ್ಪ ಇರೋದನ್ನ ಕ್ಷಮಿಸ್ತಾನೆ. ಅಂದ್ರೆ ಅದನ್ನ ಆ ಏನಂತೀವಿ, ಮತ್ತೆ ಏನೋ ಸ್ವಲ್ಪ ಕರ್ಮ ಇದೆ ಅದಕ್ಕಾಗಿ ಅವರು ಮತ್ತೆ ಪುನಃ ಜನ್ಮ ತಗೊಂಡು ಬರೋದು ಹಾಗೆಲ್ಲ ಇರೋಲ್ಲ. ಅದನ್ನ ತೆಗೆದು ಈ ನೆಗೆಟಿವ್ ಇರ್ತಾರಲ್ವಾ, ಅಂದ್ರೆ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್, ಅಥವಾ ತುಂಬಾ ನೆಗೆಟಿವ್ ಮಾತಾಡೋರು ಅಥವಾ ಕೆಟ್ಟದ್ರ ಬಗ್ಗೆ ಇದು ಮಾಡೋರು, ಅಂಥವ್ರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಬರ್ತದೆ. ಅದಕ್ಕೆ ಹೇಳೋದು, ಈಗ ಇನ್ನೊಬ್ಬರ ಬಗ್ಗೆ, ಈಗ ನೋಡಿ, ನಿಂದಕರಿರ್ಬೇಕು. ನಮ್ಮ ಬಗ್ಗೆ ಯಾರೋ ನೆಗೆಟಿವ್ ಮಾತಾಡ್ತಾ ಇದ್ರೆ ನಮ್ಮ ಕರ್ಮ ತಿಂತಾರವ್ರು ಅಂತ ನಾವು ಹೇಳ್ತೀವಲ್ಲ, ಅದು ಹೇಗೆ ಅಂದ್ರೆ ಹೀಗೆ. ದೇವರು, ನಾವು ಒಂದು ಒಳ್ಳೆ ಪುಣ್ಯ ಕಾರ್ಯ ಮಾಡುವಾಗ, ಸನ್ಮಾರ್ಗದಲ್ಲಿರುವಾಗ ದೇವರು ಈ ರೂಪದಿಂದ ನಮ್ಮ ಕರ್ಮವನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅಂದ್ರೆ ಸಂಪೂರ್ಣವಾಗಿ ನಮಗೆ ಅದನ್ನ ಹೀಗೆ ಕಳ್ಕೊಳ್ಬೇಕಂತಿಲ್ಲ. ಆಮೇಲೆ ಲಾಸ್ಟಿಗೆ ಅದೇ ಬಹಳ ಕಡಿಮೆ ಕಡಿಮೆ ಇದ್ದಾಗ ಅಲ್ಪ ಸ್ವಲ್ಪ ಕರ್ಮ ಲಾಸ್ಟಿಗೆ ಉಳ್ಕೊಂಡಿರ್ತದೆ, ಆದ್ರೂ ಕೂಡ ಅವರು ಮುಕ್ತಿ ಮಾರ್ಗಕ್ಕೆ ಹೋಗ್ತಾರೆ. ಅದರಲ್ಲಿ ಯಾವುದೇ ಇದು ಇದಿರಲ್ಲ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ಯಾವಾಗ ಆ ಒಂದು ಸ್ಥಿತಿಯನ್ನ ತಲುಪಿದ, ಅಂದ್ರೆ ಆತ್ಮಸ್ಥಿತಿ. ಆತ್ಮಸ್ಥಿತಿ ಅಂದ್ರೆ ನಾನು ಬೇರೆ ಅಲ್ಲ, ಅವರು ಬೇರೆ ಅಲ್ಲ, ಎಲ್ಲರೊಳಗೂ ಇರುವುದು ಭಗವಂತ. ಆ ಸ್ಥಿತಿಯನ್ನು ಯಾವಾಗ ತಲುಪಿದ ಅವನಿಗೆ ಕರ್ಮದ ಲೋಪ ಇರೋಲ್ಲ. ಅವನು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಅವನಿಗೆ ಕರ್ಮ ಬರೋಲ್ಲ. ಇದ್ರ ಬಗ್ಗೆ ಎಲ್ಲ ಇದು ಭಾಗವತದಲ್ಲೆಲ್ಲ ಉಲ್ಲೇಖ ಇದೆ. ಅಂದ್ರೆ ಜ್ಞಾನಿಗಳು ಕೂಡ ತಪ್ಪು ಮಾಡಿದ್ರೆ ಆ ಅವರಿಗೆ ಕರ್ಮ ಬರೋಲ್ಲ. ಅಂದ್ರೆ ಅವರು ಆಲ್ರೆಡಿ ಆ ಸ್ಥಿತಿ ತಲುಪಿ ಬಿಡ್ತಾರೆ, ಅಂದ್ರೆ ಆತ್ಮಸ್ಥಿತಿ. ಆ ಅಂದ್ರೆ ನಾವು ಎನ್ಲೈಟೆಡ್ ಮಾಸ್ಟರ್ ಅಂತೀವಲ್ಲ, ಆ ಸ್ಥಿತಿ ಹೋದಾಗ ಅವ್ರಿಗೆ ಕರ್ಮ ಅಂದ್ರೆ ಅವರು ಅದನ್ನ ಏನಂತೀವಿ ಈಗ, ಏನಂತೀವಿ ನಾವು ಈಗ, ಕೆಲವರು ಆ ಏನಂತೀವಿ ಲೋಕ ಕಲ್ಯಾಣಕ್ಕಾಗಿ ಅಂತ ಬಂದಿರ್ತಾರೆ. ಹಾ, ಅವ್ರು ಅಂದ್ರೆ ಇಲ್ಲಿ ಕರ್ಮ ತೀರಿಸ್ಕೊಳ್ಳಿಕ್ಕೆ ಬರೋರು ಬೇರೆ, ಲೋಕ ಕಲ್ಯಾಣಕ್ಕಾಗಿ ಅಂತ ಬರುವ ಮಾಸ್ಟರ್ಸ್ ಬೇರೆ. ಅವರಲ್ಲೂ ಕೆಲವೊಂದು ಕರ್ಮಗಳು ಬಂದಾಗ ಅವ್ರೇನ್ ಮಾಡ್ತಾರೆ, ಆ ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ಹೊರಡ್ಬೋದು, ಅವ್ರಿಗೇನು ಇಲ್ಲಿ ಇರ್ಬೇಕಾಗಿಲ್ಲ. ಆದ್ರೂ ಕೂಡ ಅವರು ಇಲ್ಲಿ ಇದನ್ನ ಮಾಡ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಕಾರಣ ಏನು ಅಂತಂದ್ರೆ, ಅಂಥವ್ರಿಗೆಲ್ಲ ಕರ್ಮ ಅನ್ನೋದು ಅದು ಅಷ್ಟು ಲೋಪವಾಗಿ, ಅಂದ್ರೆ ಸಣ್ಣ ಸಣ್ಣದೆಲ್ಲ ಅವ್ರಿಗೆ ಅಂಟೋಲ್ಲ. ಆಮೇಲೆ ಅವರು ಅದನ್ನು ಅಂಟಲಿಕ್ಕೆ ಬಿಡೋಲ್ಲ, ಯಾಕೆಂದ್ರೆ ಅಷ್ಟು ಅವೇರ್ನೆಸ್ ಅಲ್ಲಿ ಇರ್ತಾರೆ, ಗಾಸಿಪ್ ಮಾಡೋಲ್ಲ. ಆಮೇಲೆ ಇನ್ನೊಬ್ರು ಏನಾದ್ರು ಹೇಳಿದ್ರು ಕೂಡ ಅದ್ರ ಬಗ್ಗೆ ಅವರು ತಗೊಳ್ಳಲ್ಲ ಅದನ್ನ. ಆಮೇಲೆ ಎಲ್ಲವನ್ನೂ ಅಸೆಪ್ಟ್ ಮಾಡ್ತಾರೆ, ಅಂದ್ರೆ ಆ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ನಾವು ಬರೀ ಧ್ಯಾನ ಮಾಡಿದ ತಕ್ಷಣ ಆಗ್ತೀವಿ ಅಂತಲ್ಲ, ಆ ಆತ್ಮಸ್ಥಿತಿಗೆ ನಾವು ತಲುಪಬೇಕು. ಎಲ್ಲರೊಳಗೂ ನನ್ನನ್ನು ನಾನು ಹೇಗೆ ನಾನು ಕಾಣ್ತೀನೋ ಹಾಗೆ ಎಲ್ಲರನ್ನ ಕಾಣುವ ಸ್ಥಿತಿಗೆ ನಾನು ಹೋಗ್ಬೇಕು. ಅದು ಆತ್ಮಸ್ಥಿತಿ. ಯಾರು ಏನಾರು ಅಂದ ತಕ್ಷಣ ಅಯ್ಯೋ ಅವ್ರು ಹಂಗಂದ್ರು ಅಂತ ಹಾರಾಡೋದು ಅಲ್ಲ. ಆ ಹಾ ಅನ್ನೋರು ಅನ್ಲಿ, ನಮ್ಮ ಸ್ಥಿತಿಯಲ್ಲಿ ನಾವಿರ್ಬೇಕು. ಅದು ಆತ್ಮಸ್ಥಿತಿ. ಅಂದ್ರೆ ಎಲ್ಲರೂ ಆತ್ಮ. ಆ ಆತ್ಮ ಯಾರು, ಭಗವಂತನ ಆ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸುವುದನ್ನ ಕಲಿಬೇಕು. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಕರೆಕ್ಟಾ ಮೇಡಮ್ ಸುನೀತಾ ಮಾಸ್ಟರ್? ಹೌದು ಸರ್, ಆಕ್ಚುಲಿ ನಾನೇನು ನಿಮ್ಮಷ್ಟು ತಿಳ್ಕೊಂಡಿಲ್ಲ. ಏನೋ ಒಂದು ಬುಕ್ಕನ್ನು ಓದ್ಬಿಟ್ಟು ಸತ್ಸಂಗ ಮಾಡಬೇಕು ಅನ್ನುವಂಥದ್ದೊಂದು ಆಸೆ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಅಷ್ಟಾಗಿ ನಾನು ಬುಕ್ಗಳನ್ನು ಓದಿದ್ದಿಲ್ಲ. ಧ್ಯಾನಕ್ಕೆ ಬಂದವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ, ಅಂದ್ರೆ 1 ವರ್ಷದಿಂದ ಅದರಲ್ಲೂ ಕೂಡ ನನಗೆ ಅಷ್ಟೊಂದು ಟೈಮ್ ಕೂಡ ಸಿಗಲ್ಲ. ಇದ್ದಿದ್ರಲ್ಲೇ ದಿನಕ್ಕೆ 1-2 ಪುಟಗಳನ್ನ ಓದ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಇಲ್ಲ ಮೇಡಮ್, ನೀವು ಹೇಳಿ ಕರೆಕ್ಟ್ ಇದೆ, ತಪ್ಪಿಲ್ಲ. ಚೆನ್ನಾಗೇ ಮಾಡಿದ್ರಿ, ಅದರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು ಸರ್.
ಮಾಡ್ಬೇಕು ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಎಲ್ಲವನ್ನೂ ಮಾಡ್ಬೇಕು. ಬರೀ ಧ್ಯಾನ, ಪತ್ರಿಜಿಯವ್ರು ಬರೀ ಧ್ಯಾನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿಲ್ಲ ಅಲ್ವಾ? ಅದೇ ನಿಜವಾಗ್ಲೂ ನನಗೆ ಧ್ಯಾನಕ್ಕೂ ಕೂಡ ಟೈಮ್ ಸಿಗಲ್ಲ ಅಂತ ನಾನು ಈ ಒಂದು ಗುಡಾಕೇಶಕ್ಕೆ ಬಂದವಳು. ಅದೇ ಅದೇ ರಾತ್ರಿ ಧ್ಯಾನ ಮಾಡ್ಬೋದು ಅಂತ. ಹೆಲ್ಪಿಂಗ್ ಏಂಜಲ್ ಮೇಡಮ್ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಸರ್, ಅನ್ಮ್ಯೂಟ್ ಮಾಡಿದೀರಾ ನನ್ಗೆ. ನಾನ್ ಮಾತಾಡಲ್ಲ, ಅವ್ರು ಮಾತಾಡ್ತಾರ? ನೀವು ಮಾತಾಡಿ ಸರ್, ನೀವು ಮಾತಾಡಿ ಆ, ಬೇಗ. ಅಲ್ಲ ಮೇಡಮ್, ಈಗ ಅವ್ರು ಕೇಳಿದ್ರಲ್ಲ, ಇಂಟೆನ್ಷನ್ ಇಲ್ದೆ ಏನಾದ್ರು, ಈಗ ನೋಡಿ ನಾವು ನಡೀತಾ ನಡೀತಾ ಯಾರಾದ್ರೂ ಇರುವೆನ ಸಾಯಿಸ್ಬಿಡ್ತಾರೆ, ಓಡಾಡ್ತಾ ಇರ್ತಾರೆ. ಇಂಟೆನ್ಷನ್ಸ್ ಇಲ್ಲ ಅವ್ರಿಗೆ ಸಾಯಿಸ್ಬೇಕು ಅಂತ. ಇಂಟೆನ್ಷನ್ ಇಲ್ಲ ಅಂದ್ರೆ ಅವ್ರಿಗೆ ಕರ್ಮ ಬರಲ್ಲ. ಹೌದು. ಕರ್ಮ ಬರಲ್ಲ ಅಲ್ಲ, ಬರ್ತದೆ, ಅದರ ಪ್ರಮಾಣ ಕಡಿಮೆ. ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಅಲ್ಲ ಮೇಡಮ್, ಆತರ ಕರ್ಮ ಬಂದ್ರೆ ಮುಕ್ತಿ ಸಿಗೋದೇ ಇಲ್ವಲ್ಲ. ನಾವ್ ಏನಾದ್ರು ಮಾಡ್ತಾ ಇರ್ತೀವಿ, ಏನಾದ್ರು ಕರ್ಮಗಳು ಆಗ್ತಾನೆ ಇರುತ್ತಲ್ವಾ, ಮುಕ್ತಿ ಅದಕ್ಕೆ ಎಂಡೇ ಇಲ್ವಲ್ಲ. ಆಗ್ಲೇ ಅರುಣ್ ಕುಮಾರ್ ಸರ್ ಹೇಳಿದ್ರಲ್ವಾ, ಅಲ್ಪ ಸ್ವಲ್ಪ ಕರ್ಮಗಳು ಉಳ್ಕೊಂಡ್ರೆ ಭಗವಂತ ಕ್ಷಮಿಸ್ತಾನೆ ಅಂತ. ಅದಕ್ಕೆ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದು ಯಾಕೆ ಅಂತ, ಪ್ರತಿನಿತ್ಯ ಕರ್ಮ ಮಾಡ್ತೀರಿ ಅಂತ. ಆ, ಹ? ಇನ್ನೊಂದು ಇನ್ನೊಂದು ಏನಂದ್ರೆ ಇನ್ಸಿಡೆಂಟ್ ಇದು. ನಮ್ ತಂದೆಯವ್ರಿಗೆ ಏಜ್ ಆಗಿದೆ. ಅವರು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇಲ್ಲ, ಯಾವ್ದೋ ಸೈಡ್ ರೋಡ್ ಅಲ್ಲಿ ಹೋಗ್ತಾ ಇದ್ರು. ಯಾವನ ಕಾರಲ್ಲಿ ಬಂದ್ಬಿಟ್ಟು ನಮ್ ತಂದೆ ಕಾಲ್ ಮೇಲೆ ಓಡಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಮೂಳೆ ಮುರಿದ್ಬಿಟ್ಟಿದೆ, ಹಾಸ್ಪಿಟಲ್ ಅಲ್ಲಿ ಇದಾರೆ. ಒಂದ್ 10 ದಿನದಿಂದ 10 ಡೇಸ್ ಆಯ್ತು. ಇದು ಯಾಕೆ ಈ ಏಜ್ ಅಲ್ಲಿ ಅವ್ರಿಗೆ ಹಿಂಗಾಯ್ತು? ಅವ್ರ ಪಾಸ್ಟ್ ಲೈಫ್ ಅಲ್ಲಿ ಅವ್ರ ಕಾಲ್ ಯಾರಾದ್ರೂ ಮುರಿದಿದ್ರ ಅದಕ್ಕೆ ಹಿಂಗಾಯ್ತಾ, ಅಥವಾ ಆ ಇದು ಏನಿದು ಅಂತ ಸ್ವಲ್ಪ ಏನಾದ್ರು ಹೇಳಕ್ಕಾಗತ್ತಾ? ಹೌದು ಸರ್, ಎಲ್ಲದಕ್ಕೂ ಪಾಸ್ಟ್ ಲೈಫೇ ಕಾರಣ. ಆ ಪಾಸ್ಟ್ ಲೈಫ್ ಅಲ್ಲಿ ಅವರು ಯಾರಿಗಾದ್ರೂ ಕಾಲ್ ಏಟ್ ಮಾಡಿ ಮುರಿದಿದ್ದಕ್ಕೆ ಈಗ ಈಗ ಅವನ್ ಕಾರ್ದಲ್ಲಿ ಬಂದು ಹೊಡೆದಿದ್ದಾನ? ಹ್ಮ್. ಹೌದೌದು. ಇದೇ ಕಾರಣ ಇರ್ಬೋದಾ? ಇರಬಹುದು ಅಲ್ಲ ಸರ್, ಅದೇ ಇರ್ತದೆ. ಹೌದಾ? ಓಕೆ ಓಕೆ. ಯಾವುದು ಸುಮ್ಮನೆ ಗತಿಸಲ್ಲ ಸರ್. ಹ್ಮ್. ಎಲ್ಲದರ ಹಿಂದೆ ಒಂದು ಕಾರಣ ಅನ್ನೋದಿದ್ದೇ ಇರ್ತದೆ. ಕರ್ಮ ಪ್ರತಿ ಕ್ಷಣ ಮನುಷ್ಯನನ್ನ ಆಳ್ತಾ ಇರುತ್ತೆ. ಈಗ ಕರ್ಮ ಕರ್ಮ ತಕ್ಕನಾಗೆ ಎಲ್ರಿಗೂ ಕಷ್ಟ ಅನುಭವಿಸ್ಬೇಕಾಗಿದ್ರೆ, ಆ ಈಗ ದೇವರು ದೇವ್ರನ್ನ ಈಗ ಧ್ಯಾನ ಮಾಡ್ತಾರೆ, ದೇವ್ರ ಪ್ರಾರ್ಥನೆ ಮಾಡ್ತಾರಲ್ವಾ, ಅದು ದೇವ್ರು ಕರ್ಮ ಕ್ಲಿಯರೆನ್ಸ್ ಮಾಡ್ತಾರ? ಮಾಡ್ತಾರೆ ಸರ್, ಯಾಕೆ ಮಾಡಲ್ಲ? ಹ್ಮ್. ಮಾಡೋದು ಅದರಲ್ಲಿ ಬಹಳ ವಿಧಾನ ಇರ್ತದೆ. ಕೆಲವರಿಗೆ ಆ ಮೋಕ್ಷ ಕರ್ಮ ಕಳ್ಕೊಳ್ಳುವ ಮಾರ್ಗ ತೋರಿಸ್ತಾರೆ. ಹ್ಮ್. ಭಕ್ತಿ ಮಾಡ್ತಾ ಒಂದು ಧ್ಯಾನ ಮಾರ್ಗಕ್ಕೆ ಬರ್ತಾರೆ. ಅದು ಒಂದು ಇದೆ ಅಲ್ವಾ, ಸಹಾಯನೇ ಅಲ್ವಾ, ಹೆಲ್ಪ್ ಅಲ್ವಾ. ಯಾವ ಹ್ಮ್. ಹೋದ್ರೆ ನೀವು ನಿಮಗೆ ಮುಂದೆ ಏನೋ ಒಂದು ಒಳ್ಳೆ ಮಾರ್ಗ ಸಿಗ್ತದೆ, ಒಂದು ಸ್ಥಿತಿಯನ್ನು ತಲುಪ್ತೀವಿ ಅಂತ ಹೇಳಿ. ಎರಡನೇದು ಇನ್ನೊಂದೇನಂದ್ರೆ, ನಮ್ಮಲ್ಲಿ ಬಹಳ ಒಂದು ಈ ಕರ್ಮ ವಿಚಾರದಲ್ಲಿ ಬಹಳ ಒಂದು ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಕೆಲವರು ಕೆಟ್ಟದ್ದು ಮಾಡ್ತಾನೆ ಇರ್ತಾರೆ, ಆದ್ರೆ ಅವ್ರಿಗೆ ಒಳ್ಳೇದೇ ಆಗ್ತಾ ಇರ್ತದೆ. ಒಂದು ಅವ್ರಿಗೆ ಕೈ ಹಾಕಿದ್ದೆಲ್ಲ ಒಳ್ಳೇದಾಗುತ್ತೆ, ದಿನದಿಂದ ದಿನಕ್ಕೆ ಬೆಳೀತಾ ಇರ್ತಾರೆ. ಆದ್ರೆ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಪಾಪ ಏನು ದೇವ್ರ ಪೂಜೆ ಮಾಡ್ತಾರೆ, ವ್ರತ ಮಾಡ್ತಾರೆ. ಪ್ರತಿ ಒಂದೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಆಮೇಲೆ ಯಾರಿಗೂ ಒಂದು ಏನು ಕೆಟ್ಟದನ್ನು ಬಯಸೋರಲ್ಲ, ಯಾರಿಗೂ ಬೈದವರಲ್ಲ, ಇಷ್ಟೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಆದ್ರೂ ಕಷ್ಟದ ಮೇಲೆ ಕಷ್ಟ ಬರ್ತದೆ. ಆ, ಈ ತರ ಎರಡು ವಿಧ ಇರ್ತದೆ. ಒಂದು, ತಪ್ಪು ಮಾಡ್ತಾ ಇರ್ತಾರೆ, ಕೆಟ್ಟದ್ದು ಮಾಡ್ತಾ ಇರ್ತಾರೆ, ಅವರು ಏನಂತೀವಿ, ದಗಲ್ಬಾಜಿ ಮಾಡಿ ಬದುಕ್ತಾ ಇರ್ತಾರೆ. ಆದ್ರೂ ಕೂಡ ಅವರು ಬೆಳಿತಾನೆ ಇರ್ತಾರೆ, ದೊಡ್ಡ ದೊಡ್ಡ ಸ್ಥಾನ, ಸ್ಥಿತಿ, ಅಧಿಕಾರ ಎಲ್ಲವನ್ನ ಹೊಂದುತ್ತಾರೆ. ಇನ್ನೊಬ್ರು ಮಾತ್ರ ಅದಕ್ಕೆ ಏನು ಆ, ಶ್ರದ್ಧೆಯಿಂದ ಬದುಕ್ತಾ ಇರ್ತಾರೆ, ಆದ್ರೆ ಕಷ್ಟದ ಮೇಲೆ ಕಷ್ಟ. ಇಲ್ಲಿ ನಾವು ಎರಡು ಅರ್ಥ ಮಾಡ್ಕೊಳ್ಬೇಕು. ಒಂದು, ಒಬ್ಬರದು ಕರ್ಮ ಕಳೀತಾ ಇರ್ತದೆ, ಅಂದ್ರೆ ಎರಡು ರೀತಿಯ ಆತ್ಮಗಳಿರ್ತದೆ. ಒಂದು ಕರ್ಮ ಬೆಳೀತಾ ಅಂದ್ರೆ ನಾವು ಪಾಪದ ಕೂಡ ತುಂಬೋದು ಅಂತೀವಲ್ಲ, ಆ ಸ್ಥಿತಿಯಲ್ಲಿ ಇರುವವರು ಒಬ್ಬರಾದ್ರೆ, ಪಾಪದ ಏನು ಆ ಪಾಪ ಅನ್ನುವ ಒಂದು ರಾಶಿ ಕರಗ್ತಾ ಇರುವುದು ಒಂದು ಸ್ಥಿತಿ. ಯಾವಾಗ ಯಾರದು ಸನ್ಮಾರ್ಗದಲ್ಲಿದ್ದು ಅವರ ಪಾಪ ಕರ್ಮ ಕರಗ್ತಾ ಇರ್ತದೆ, ಅವರಿಗೆ ಆ ಕರಗುವಾಗ ಆ ಪಾಪದ ಅಲ್ಪ ಸ್ವಲ್ಪ ಕರ್ಮ ಅನ್ನೋದೇನಿರ್ತದಲ್ಲ, ಅದನ್ನ ಅವರು ಕೆಲವೊಂದನ್ನ, ಈಗ 100ರಲ್ಲಿ 5%, 10% ಆದ್ರೂ ಅವ್ರು ಅನುಭವಿಸ್ಬೇಕಾಗ್ತದೆ ಅದನ್ನ ಕಳ್ಕೊಳ್ಲಿಕ್ಕಾಗಿ. ಹಾ ಆಗ ಅವರು ಅದನ್ನ ಆ ಕೊನೆಯ ಸ್ಥಿತಿಯಲ್ಲಿ ಇರ್ತಾರೋ, ಅವಾಗ ಏನಾಗ್ತದೆ, ಅವರಿಗೆ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇರ್ತದೆ. ಕಾರಣ ಏನಂತಂದ್ರೆ ಅವ್ರ ಕರ್ಮ ಕರಗ್ತಾ ಇರ್ತದೆ.
ಇನ್ನೊಂದು ಸ್ಥಿತಿಯಲ್ಲಿರೋರು ಏನಾಗ್ತದೆ ಅಂದ್ರೆ ಅವ್ರದ್ದು ಏನೋ ತುಂಬಬೇಕಾಗ್ತದೆ, ಅವ್ರಿಗೆ ಕರಗೋ ಅವಶ್ಯಕತೆ ಇರೋಲ್ಲ. ಆ, ಇನ್ನು ಅವರು ಆ ಮಾಡ್ತಾ 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 ಅಧೋಗತಿಗೆ ಹೋಗುವ ಸ್ಥಿತಿ. ಹಾಗಾಗಿ ಅವರಿಗೆ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡಲ್ಲ, ಯಾಕೆಂದ್ರೆ ಪಾಪದ ಕೊಡ ತುಂಬಲಿ, ಮಾಡ್ತಾ ಇದ್ದಾನೆ ಮಾಡ್ಲಿ ಅಂತ ಹೇಳಿ. ಉದಾಹರಣೆಗೆ ಅದಕ್ಕೆ ಕಂಸ ಇರ್ಬೋದು, ಶಿಶುಪಾಲ ಇರ್ಬೋದು. ಆ, ಅಲ್ಲ ಸರ್, ಪಾಪದ ಕೊಡ ತುಂಬಾವರೆಗೂ ಯಾಕೆ ವೆಯ್ಟ್ ಮಾಡ್ಬೇಕು? ಪಾಪಗಳ ಅವ್ನಿಗೆ ಆದ ತಕ್ಷಣ ಮಾಡ್ತಾ ಇರೋವನಿಗೆ ಪಶ್ಚಾತ್ತಾಪನೂ ಇಲ್ಲ, ಅವನು ಆ ಸ್ಥಿತಿಯನ್ನು ತಲುಪುವ ಅರ್ಹತೆನೂ ಇಲ್ಲ, ಅವನಿಗೆ ಆ ಮನಸ್ಸೂ ಇಲ್ಲ. ಆ ಒಂದು ಏನಂತೀವಿ ಸೋಲು, ಆ ಒಂದು ಅದರ ಅವಶ್ಯಕತೆನೂ ಆ ಸೋಲಿಗೆ ಇಲ್ಲ. ಆಮೇಲೆ ಅದನ್ನೇ ಹೇಳಿದ್ರು, ದುಷ್ಟಾತ್ಮಗಳು ಅಂತೀವಲ್ವಾ, ಆಗಿರುವಾಗ ಅವ್ರಿಗೆ ಅದ್ರ ಅವಶ್ಯಕತೆ ಇರೋಲ್ಲ. ದೇವರು ತುಂಬಲಿ ಅವನು ಪಾಪದ ಕೊಡ ಅಂತ ಹೇಳಿ ಮಾಡ್ಲಿ, ಎಷ್ಟು ದಿವಸ ಮಾಡ್ತಾನೋ ಮಾಡ್ಲಿ ಅಂತ ಹೇಳಿ ಕಾಯ್ತಾನೆ. ತುಂಬವರೆಗೂ ಕಾದಿಲ್ಲ ಅಷ್ಟು, ಅವನು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಒಯ್ದು ಬಿಡ್ತಾರೆ. ಅಲ್ಲ ಸರ್, ಈಗ ಇವರು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಎಷ್ಟು ಪ್ರಾಣಿ ಹಿಂಸೆ ಮಾಡಿ ನಾನ್ ವೆಜ್ ತಿಂತಾರೆ, ನಮ್ಮ ಹ್ಮ್. ಹಿಂದೂಗಳಲ್ಲೂ ತಿಂತಾರೆ. ಅದು ಪ್ರಾಣಿ ಹಿಂಸೆ ಮಾಡಿ ಅಷ್ಟೆಲ್ಲ ಪಾಪಗಳು ಅವ್ರಿಗೆ ನಿಜವಾಗ್ಲೂ ಬರೋಂಗಿದ್ದಿದ್ರೆ ಅವರೆಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತು. ಹೇಳಿದ್ರಲ್ಲ, ಮೇಡಮ್ ಹೇಳಿದ್ರಲ್ಲ, ನೀವು ಇವತ್ತು ನಾವು ಒಂದು ತೆಂಗಿನ ಗಿಡ ನೆಟ್ಟ ತಕ್ಷಣ ನಾಳೆನೇ ಕಾಯಿ ಬಿಡ್ತದಲ್ಲ, ಅದು ಕಾಯ್ಬೇಕಲ್ಲ, ಅದಕ್ಕೂ ಒಂದು ಸಮಯ ಅನ್ನೋದು ಬರ್ತದಲ್ಲ, ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರ್ಬೇಕಲ್ಲ. ನಾವು ಇವತ್ತು ಒಂದು ಅಕ್ಕಿ ಅನ್ನ ಮಾಡ್ಬೇಕು ಅಂದ್ರೂ ಅದಕ್ಕೊಂದಿಷ್ಟು ಸಮಯ ಅನ್ನೋದು ಬೇಕು. ಒಂದು ಹಾಲು ಮೊಸರಾಗಬೇಕು ಅಂದ್ರೆ ಅದಕ್ಕೂ ಒಂದಿಷ್ಟು ಸಮಯ ಅನ್ನೋದು ಬೇಕು. ಹಾಲೇ ಮೊಸರಾಗ್ತದೆ ಹೌದು, ಆದ್ರೆ ಅದಕ್ಕೂ ಒಂದು ನಿರ್ದಿಷ್ಟ ಸಮಯ ಅನ್ನೋದು ಇರ್ತದೆ. ಹಾಗೆ ಒಂದು ಮಾಡಿದ ಕರ್ಮ ಅದು ಪರಿಪಕ್ವವಾಗಿ ಫಲ ಕೊಡಬೇಕು ಅಂದ್ರೆ ಅದಕ್ಕೂ ಒಂದು ನಿರ್ದಿಷ್ಟ ಸಮಯ ಅನ್ನೋದು ಬರಬೇಕು. ಹ್ಮ್. ಆ ಟೈಮ್ ಅಲ್ಲ, ಎಲ್ರಿಗೂ ಅದ್ರ ಶಿಕ್ಷೆ ಆಗುತ್ತೆ ಅಂತ ನಿಜವಾಗ್ಲೂ ಭಯ ಏನು ಇದ್ರೆ ಯಾರು ತಪ್ಪು ಮಾಡಕ್ಕೆ ಹೋಗಲ್ಲ. ಬೇಡ, ಇವಾಗ ಇವಾಗ ಯಾರೋ ಒಬ್ಬ ಏನೋ ಕೊಲೆ ಮಾಡಿದ ಏನೋ ಮಾಡಿದ ಅಂತ ತಿಳ್ಕೊಳ್ಳಿ, ಕೋರ್ಟಿಗೆ ತಗೊಂಡು ಹೋದ ಕೂಡಲೇ ಅವಾಗಲೇ ಅವನಿಗೆ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. 2 ವರ್ಷ 3 ವರ್ಷ 4 ವರ್ಷ, ಅವನೇ ತಪ್ಪು ಮಾಡಿದಾನಂತ ಗೊತ್ತಿದ್ದು ಎಷ್ಟೋ ವರ್ಷ ಆದ್ಮೇಲೆ ಶಿಕ್ಷೆ ಆಗೋದು ಎಷ್ಟು ಎಷ್ಟು ದಿನ ಬೇಕು? ಹ್ಮ್. ಮತ್ತೆ ಈ ಕರ್ಮ ಸಿದ್ಧಾಂತದ ಮಾತು ಬಿಟ್ಟಾಕಿ, ನೀವು ಲೌಕಿಕವಾಗಿ ಅದನ್ನ ಆ ಕೂಡಲೇ ಮಾಡ್ಲಿಕ್ಕೆ ಆಗೋಲ್ಲಲ್ಲ. ಹ್ಮ್. ಹಾಗೆ ಇದೆಲ್ಲ ಅದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು. ಓಕೆ ಮಾಸ್ಟರ್, ಹೆಲ್ಪಿಂಗ್ ಏಂಜಲ್ ಮೇಡಮ್ ಮಾತಾಡಿ ಅನ್ಮ್ಯೂಟ್ ಮಾಡಿ. ಮಾಸ್ಟರ್ಸ್ ನಾವೆಲ್ಲ ಸಂಕಲ್ಪ ಮಾಡೋಣ, ಎಲ್ಲರೂ ಇದರಲ್ಲಿ ನೀರಿಟ್ಟುಕೊಳ್ಳಿ, ಆಯ್ತಾ? ಹೆಲ್ಪಿಂಗ್ ಏಂಜಲ್.